Let us all be in meditation, dear friends. ಇನ್ನೊಂದು ಅರ್ಧ ಗಂಟೆ ಸಹಜವಾದ ಸರಳವಾದಂಥ ನಿಮ್ಮ ಉಸಿರಾಟದ ಮೇಲೆ ಗಮನ. Let us all be with our breath. Cut away your thoughts and be with the breath. We are doing Anapanasati meditation. Cross your feet. Clasp your hands one into the other. Close your eyes and observe your breath.
Be with your natural breath. ನಿಮ್ಮ ಉಸಿರಾಟದ ಮೇಲೆ ಗಮನ. For the next 20 minutes, please don't open your eyes. Please be with your breath. ಯಾರು ಕళ్ళు ತೆರೆಯಬಾರ್ದು. ನಿಮ್ಮ ಶ್ವಾಸ ಜೊತೆ ಇರಿ.
ಲಾಸ್ಟ್ 5 minutes. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಇರೋಣ. Let us all be with the breath. ಶ್ವಾಸ ಮೇದ ಧ್ಯಾಸ. ನಿಮ್ಮ ಉಸಿರಾಟದ ಮೇಲೆ ಗಮನ. Let us all be with the breath. A normal, natural, easy, soft, tender and tranquil breath. Let us continue our meditation, dear friends.
Please don't open your eyes. Let us all be in meditation. Let us keep our eyes closed. ಯಾರು ಕಣ್ಣು ತೆಗಿಬೇಡ್ರಿ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲೇ ಇರೋಣ.
Last 2 minutes. ನಿಧಾನಕ್ಕೆ ನಿಮ್ಮ ಕೈ ಎರಡನ್ನು ತೆಗೆದು ಕಣ್ಮೇಲೆ ಇಟ್ಕೊಳ್ಳಿ. Slowly keep both your hands on your eyes for 5 seconds and gently open your eyes. ನಿಧಾನಕ್ಕೆ ಕಣ್ ಬಿಡಬಹುದು. ಜೋರಾದ ಚಪ್ಪಾಳೆ. ಧ್ಯಾನದಕ್ಕೋಸ್ಕರ ಸಂಗೀತ ಧ್ಯಾನ, ಪಿರಮಿಡ್ನಲ್ಲಿ ಧ್ಯಾನ, ನಾವೆಲ್ಲರೂ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೋಸ್ಕರ ಎದ್ದು ನಿನ್ನೆ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಲೆಟ್ಸ್ ಗಿವ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ಅವರ್ ಮಾಸ್ಟರ್, ಫಾರ್ ಅ ಫೌಂಡರ್, ಆರ್ ಡಿಯರ್ ಬ್ರಹ್ಮರ್ಷಿ ಪತ್ರಿಜಿ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು Vidwan Deepak and Vidwan Sai Vamsi. So they've done a lot of music meditation sessions here at Pyramid Valley and in different places of Pyramid Spiritual Society's movement. And they have played along with Patriji and also done their contribution for Patriji's songs. So it's a pleasure having them here today at Patriji Aradhanotsav. Thank you. I request Koteshwar sir and Ketappa sir to join us on the stage for felicitating our musicians. ಹೇಗಿತ್ತು ಸಂಗೀತ ಧ್ಯಾನ? ಚಪ್ಪಾಳೆ ಜೋರಾಗಿ ತಟ್ಟಬೇಕು. ಇಂಥ ದಿನ ಬರೋದಕ್ಕೆ ಮತ್ತೆ 1 ವರ್ಷ ಕಾಯಬೇಕು. ಹೌದಾ ಅಲ್ಲ? ಜೋರಾಗಿ 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 ಚಪ್ಪಾಳೆ ತಟ್ತಾನೆ ಇರಬೇಕು. ಮಹಾಪರ್ವದಿನ ಇವತ್ತು ಪತ್ರಿಜಿಯವರ ಆರಾಧನೋತ್ಸವ. ಚಪ್ಪಾಳೆ ತಟ್ತಾನೆ ಇರಬೇಕು. ಥ್ಯಾಂಕ್ ಯು ಮಾಸ್ಟರ್ಸ್. ಸರ್, ನೀವಿಬ್ಬರು ಪತ್ರಿ ಸರ್ ಜೊತೆ ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ನುಡಿಸಿರಾ ಆ್ಯಂಡ್ ಆಲ್ಸೋ ಪತ್ರಿ ಸರ್ ಸಾಂಗ್ಸ್ಗೆ ಮ್ಯೂಸಿಕ್ ಎಲ್ಲನೂ ಮಾಡಿದ್ದೀರಾ. ಅದರ ಒಂದು ಅನುಭವ, ಚಿಕ್ಕ ಅನುಭವ ಶೇರ್ ಮಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ಪತ್ರಿಜಿ ಇನ್ನೂ ಇದ್ದಾರೆ ಅಂದ್ಕೊಂಡೆ ಅವ್ರ ಜೊತೆ ನಾವು ಇನ್ನೂ ಸ್ಟೇಜಲ್ಲಿ ನುಡಿಸ್ತಾ ಇರೋದು. ಅವ್ರು ನಮ್ಮ ಜೊತೆಗೆ ಯಾವಾಗಲೂ ಆಲ್ವೇಸ್ ನಮ್ಮ ಜೊತೆಗೆ ಇರ್ತಾರೆ. ಆ್ಯಂಡ್ ಅವ್ರ ಜೊತೆಗೆ ನುಡಿಸೋವಂಥದ್ದು ಅಥವಾ ಸ್ಟೇಜ್ ಶೇರ್ ಮಾಡೋದು ಅಥವಾ ಅವರ ಸಾಂಗ್ಸ್ಗಳಿಗೆ ನಾವು ಏನು ಮ್ಯೂಸಿಕ್ ಮಾಡ್ತಾ ಇದ್ದೀವಿ, ಇದೆಲ್ಲ ನಮ್ಮ ಪುಣ್ಯದ ಕೆಲಸ ಅಂತ ಅಂದ್ಕೊಂಡೇ ಮಾಡ್ತಾ ಇದ್ದೀವಿ. ವಿ ಆರ್ ಬ್ಲೆಸ್ಡ್ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪತ್ರಿಜಿ ಅನ್ನೋ ಹೆಸರಲ್ಲೇ 3 ಇದೆ. ಸೊ ಅವರು ತ್ರಿಲೋಕ ಸಂಚಾರಿ, ಅವರೆಲ್ಲೂ ಹೋಗಿಲ್ಲ, ಎಲ್ಲ ಇಲ್ಲೇ ಇದ್ದಾರೆ. ಸೊ ಹಾಗೆ ದೀಪಕ್ ಸರ್ ಹೇಳಿದಾಗೇ ನಾವೆಲ್ಲ ಅವ್ರ ಜೊತೆಗೆ ನುಡಿಸಿರುವಂಥದ್ದು ನಮ್ಮ ಭಾಗ್ಯ ಆಗತ್ತೆ. ಅವ್ರ ಸಾಂಗ್ಸಲ್ಲಿ ನಾವು ಒಂದು ಪಾರ್ಟ್ ಆಗಿರೋದು, ಅಥವಾ ಅವ್ರ ಜೊತೆ ಮೃದಂಗ ನುಡಿಸಿರೋದಾಗಲಿ, ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಂಡಿರೋದು, ಅವ್ರ ಜೊತೆ ಮಾತಾಡಿರೋದು, ಅದೆಲ್ಲ ನಮಗೊಂದು ಸೌಭಾಗ್ಯನೇ. ಹಾಗೆ ಥ್ಯಾಂಕ್ ಯು. ಜೊತೆ ಕಲಿತು ಊಟ ಮಾಡಿದ್ದು ಅದು ಖಂಡಿತ. ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ಅವರ್ ವಿದ್ವಾನ್ಸ್ ದೀಪಕ್ ಜಿ ಆ್ಯಂಡ್ ಸಾಯಿ ವಂಶಿ ಜಿ. ಯಾಕೆ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿಯಿಂದ ಎಷ್ಟೋ ಒಂದು ಪತ್ರಿಜಿ ಹಾಡುಗಳು ಬಂದಿದೆ, ರಿಲೀಸ್ ಆಗಿದೆ. ಅದರೆಲ್ಲದರಲ್ಲಿಯೂ ಅವರ ಒಂದು ಮ್ಯೂಸಿಕ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಇವಾಗ ನಮಗೆ ಕೋಟೇಶ್ವರ ಸರ್ ಹೇಳಿದ್ರಲ್ಲ, ಸೊ ವಿ ಆರ್ ಹಿಯರ್ ಟುಡೇ ಗ್ಯಾದರ್ಡ್ ಫಾರ್ ಪತ್ರಿಜೀಸ್ ಆರಾಧನೋತ್ಸವ. ಇಟ್ಸ್ ಬೀನ್ ಅ ಇಯರ್, ನಾಟ್ ಏಬಲ್ ಟು ಬಿಲೀವ್ ದಟ್ ಡೇಸ್ ಆರ್ ಫ್ಲಾನ್. ಅಷ್ಟು ಬೇಗ ಮುಗಿದಿದೆಯಾ, 1 ವರ್ಷ ಆಗಿದೆಯಾ ಅಂತ ಆಶ್ಚರ್ಯ ಬರ್ತಾ ಇದೆ. ಬಿಕಾಸ್ every pyramid master feels that Patriji is with them. Am I right? Otherwise, we may not be able to so many works
every pyramid center, every mega pyramid, every PMC channel, every vegetarian rally, so many projects across the globe. And in this 1 year, the spread of meditation, vegetarianism, and pyramid energy has become multiples. Because the energy is all around. Patriji's energy is all around with every pyramid master right now. So I thank everyone for being here today. We had a wonderful 1 hour of music meditation, and we began our event. And I'm happy to be in this moment on the stage at Pyramid Valley International inside this mega pyramid, the first mega pyramid built for meditation. That shows the mega visualization of Patri sir. Way back 20 years before, we may not know how it would be, but he had a long vision. That's the visionary. So I take pleasure and invite and thank everyone who have come here today to spend this evening, to celebrate this evening at Pyramid Valley. So now let us begin our program by lighting the candle. We have our guest of honor, Padma Shri Karthikeyan ji, here with us. I request Karthikeyan sir to join us on the dais. I also request Sai Krupa Sagar sir, who is the managing trustee of Pyramid Valley, and Dr. Shivaramappa sir, who is the trustee and founder of Pyramid Spiritual Science Academy, to join him on the stage. Let's give a huge round of applause, dear friends. Karthikeyan sir has been a very close friend to, very dear friend to Patriji, and we are very happy that he has accepted our invitation and being in our midst today on this auspicious occasion. Let us begin our event by lighting the lamp, sir. ಎಲ್ಲರಿಗೂ ನಮಸ್ಕಾರ. Good evening, everyone. On this divine occasion of the first anniversary of Patriji's Mahasamadhi, we are celebrating this as Patriji Aradhanotsav. I welcome you all on behalf of Pyramid Valley, PMCKannada, and all the Karnataka Pyramid Masters and Karnataka Pyramid Spiritual Societies movement. Welcome you all into this wonderful mega pyramid, the first pyramid built for meditation solely in our Namma Bengaluru. It's an honor, privilege and blessing today to have Padma Shri Karthikeyan ji, who has been a very close, dear friend of Patriji.
join us on this wonderful occasion. And welcome to Dr. Shivaramappa sir, who's been a trustee of Pyramid Valley International and is also the chairperson of Pyramid Special Societies Academy. Patriji, for us, is not just a person. Patriji, to me, is a book, is a book of wisdom, is a book of learning that we always carry forward. So though Patriji keeps talking about Swadhyaya, for all of us, for most of us, just by looking at, seeing Patriji, understanding what he does, how he takes decisions, how he behaves with people, the wisdom he shares itself is a big learning for all of us. Especially for me, I am more a person who gets a lot of answers through books. And every time I meet Patriji, he always gives me a book and tells me a lot of times, go to that page, go to page 47, read that. Or it could be just a Spiritual India magazine article. And invariably, every time I read whatever he gives, there is something that answers my question or clears my confusion. To me, that step-by-step clarity was what brought me here to Pyramid Valley, brought me here in the sense more better from a thinking mind to more a empty mind. So Patriji, though he's not around physically, he's there in spirit, especially when so many people have come here for this Aradhanotsav. And similar Aradhanotsav are happening all over the world, in different parts of India, North India. And then there's one mega event happening at Patriji's Shakti Sthal in Hyderabad, in Kailaspuri, Hyderabad. In fact, tonight in US time, there is one happening, a day-long event happening in the US in Raleigh. There are a lot of online events that are happening globally. So people are expressing their gratitude, their reverence to Brahmarshi Patriji's wisdom. And as he always has said, he said, I am not your guru, and you are not a follower. Our breath is our guru. The way he moved amongst all of us was never like a guru shishya. He was always like the friend, Maitreya. That's why we call him as Maitreya Buddha, New Age Buddha, a Buddha who's friendly with everybody. So all these qualities of Patriji are there for us to see in every word that he speaks, everything that he does, and every scolding or tappad is given to any of us. So there is wisdom in that. It's up to us to take, just like we are okay with whatever our father or mother or brother tells. He's been guiding us for a long, long time. And especially this place, Pyramid Valley, was his first grand vision of a mega pyramid center. And thanks to all the patrons, trustees, donors, well-wishers and ambassadors like Karthikeyan sir, who have advised us a lot on a lot of efforts. This particular center has become an international meditation center. You've all seen how it's grown and has been benefiting lakhs of people every year. So my deepest gratitude to Brahmarshi Patriji, and however, I will always be his student. He's always my unspeaking teacher. So you always learn from him, the way he does, the way he talks, and all the wisdom that he's given us will never die. So it is there for us. We just need to follow that and go ahead. And that is what all of us are doing in this mission. So with that, with deep gratitude to Brahmarshi Patriji, I'd like to thank each one of you for being here. I'm sure a lot of us will get an opportunity to speak and express our experience with Patriji. Now I would request Dr. Shivaramappa sir
to share his message and experiences with Patriji. Great welcome to all of us. ಸಾಗರ್ ಹೇಳಿದ ರೀತಿ ಪ್ರಪಂಚಾದ್ಯಂತ ಇವತ್ತು ಪತ್ರಿಜಿಯವರ ಸ್ಮರಣ ನಡೀತಾ ಇದೆ. ಪತ್ರಿಜಿಯವರು ಇಂಥ ಇಲ್ಲ ಅಂತ ಅನ್ನಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರೇ ಹೇಳ್ತಾ ಇದ್ರು, ವಿ ಆರ್ ನಾಟ್ ದ ಬಾಡೀಸ್. ಎಸ್ ಆರ್ ನೋ? ವಿ ಆರ್ ನಾಟ್ ದ ಬಾಡೀಸ್. Patriji also is not the body, okay? He is consciousness. He is Shakti Swarupa. ಎಲ್ಲಿದ್ದಾರೆ? ನಮ್ಮೆಲ್ಲರ ಕಾನ್ಷಿಯಸ್ನಲ್ಲಿದ್ದಾರೆ, ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ. ಕಾನ್ಷಿಯಸ್ನೆಸ್ ಅಂದರೆ ಹೃದಯ ಭಾಗದಲ್ಲಿ ಇರುವಂಥದ್ದೇ ಆತ್ಮ. ಅವರು ಮಹಾತ್ಮ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ನಾನು. ಮಹಾತ್ಮ ಅವರು. ಎಲ್ಲರನ್ನೂ ಕೂಡ ಮಹಾತ್ಮರಾಗಿ ನೋಡಬೇಕು ಅನ್ನುವ ಒಂದು ಅದ್ಭುತವಾದಂತಹ ಒಂದು ಸಂದೇಶ ಕೊಟ್ಟಿದ್ದಾರೆ ಅವರು ಜಗತ್ತಿಗೆ. ಒಬ್ಬರಿಗಲ್ಲ, ಎಲ್ಲರಲ್ಲೂ ಪತ್ರಿಜಿ ಇದ್ದಾನೆ. ಹಿ ಈಸ್ ಎಟರ್ನಲ್. ಸಾವೇ ಇಲ್ಲ. ಪಾಠ ಅದು. ಹಿ ಈಸ್ ದಿ ಸೇವಿಯರ್ ಆಫ್ ಹ್ಯುಮ್ಯಾನಿಟಿ. ಮಾನವ ಜಾತಿಗೆ ಅವರು ಒಬ್ಬ ದೊಡ್ಡ ಸೇವಿಯರ್, ಅಂದರೆ ರಕ್ಷಣೆ ಕೊಡುವಂತಹ ಮಹನೀಯ ಗೈಡ್, ಟೀಚರ್ ಆಫ್ ದ ಟೀಚರ್ಸ್, ಗುರು ಆಫ್ ದ ಗುರುಸ್. ಸತ್ಯಕ್ಕೆ ಅವರೊಬ್ಬ ಪ್ರತೀಕ. ಅವರು ಏನು ಹೇಳಿದ್ದಾರೆ ಅದೇ ಮಾಡಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, my dear masters and my dear gods, ಈ ರೀತಿ ಸಂಬೋಧಿಸುವಂತಹ ಒಂದು ಪದ್ಧತಿ ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ. ಅವರೊಬ್ಬರೇ ಮಾಡಿದ್ದು. ಫಸ್ಟ್ ಅಡ್ರೆಸ್ ಇನ್ ದ ಎಂಟೈರ್ ಯೂನಿವರ್ಸ್ ಸೋ ಫಾರ್. ನೋವೇರ್ ವಿ ಹರ್ಡ್. ಎಲ್ಲೂ ಕೂಡ ನಾನು ಕೇಳಿಲ್ಲ ಆ ರೀತಿಯಾಗಿ ಸಂಬೋಧನೆ. ಎಲ್ಲರನ್ನೂ ಉದ್ದೇಶಿಸಿ, ಮರರಾಗಲಿ ಪಂಡಿತರಾಗಲಿ ಎಲ್ಲರೂ ಕೂಡ, ಮೈ ಡಿಯರ್ ಫ್ರೆಂಡ್ಸ್, ಸ್ನೇಹಿತರೆ, ಆಧ್ಯಾತ್ಮಿಕ ಶಾಸ್ತ್ರ ಎಲ್ಲವನ್ನೂ ಅದರಲ್ಲಿದೆ. ಅವರ ಶೈಲಿನೇ ಅದು. ಚಿಕ್ಕ ಚಿಕ್ಕ ಪದಗಳಲ್ಲಿ ದೊಡ್ಡವೆಲ್ಲ ಕೂಡ ಪಾಠ ಹೇಳಿಬಿಟ್ಟಿರ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ನೀವೆಲ್ಲ ಸ್ನೇಹಿತರಾಗಿರಪ್ಪ, ಜಗಳ ಬೇಡ, ಬಿ ಟುಗೆದರ್, have harmony, be happy, I say. That is the message, my dear friends and my dear masters. ನೀವೆಲ್ಲರೂ ಕೂಡ ಮಾಸ್ಟರ್ಗಳೇ. ಯಾರನ್ನೂ ಕಡಿಮೆ ಇಲ್ಲ, ಯಾರನ್ನೂ ಹೆಚ್ಚು ಇಲ್ಲ ಅನ್ನುವಂತಹ ಒಂದು ಸತ್ಯವನ್ನು ಅವರು ಹೇಳಿದ್ದಾರೆ. ಮಾಸ್ಟರು ಆಗಬೇಕು, ಆಗದೇ ಇದ್ದರೆ ಮಾಸ್ಟರ್ ಆಗಿ. ದಟ್ ಈಸ್ ದ ಹಿಂಟ್. ಯು ಮಸ್ಟ್ ಬಿಕಮ್ ಎ ಮಾಸ್ಟರ್. ಮಾಸ್ಟರ್ ಅಂದರೆ ಏನು? ನಿಮ್ಮನ್ನು ನೀವು ಅರಿತು ನಿಮ್ಮ ಒಂದು ನಡ ನುಡಿಯನ್ನು ಕೂಡ ನಿಮ್ಮ ಹಾಗೆ ನಿಮ್ಮದ ಒಂದು ಶೈಲಿನಲ್ಲಿ ಇರಲಿ. ಡೋಂಟ್ ಕಾಪಿ ಅದರ್ಸ್. ಹ್ಯಾವ್ ಯುವರ್ ಓನ್ ವಿಸ್ಡಮ್. ಗೋ ಬೈ ಯುವರ್ ಓನ್ ವಿಸ್ಡಮ್. Buddham Sharanam Gacchami. That is the message. All of us should be masters. And he has been master of the masters to all of us. No doubt about it. In my lifetime, I never saw such kind of address, such kind of messages, such kind of master so far. And then he called all of us gods.
ಪ್ರಪ್ರಥಮವಾಗಿ ನನಗೆ ಗಾಡ್ ಅಂತಂದರೆ ಏನು ಅಂತ ಗೊತ್ತಾಗಿದ್ದು ಅವರ ಮುಖಾಂತರನೇ ನನಗೆ. ಅಷ್ಟು ತನಕ ಗಾಡ್ ಅಂದರೆ ಗೊತ್ತಿಲ್ಲ ನನಗೆ. ಗಾಡ್ ಅಂದರೆ ಅಲ್ಲೆಲ್ಲೋ ಇರ್ತಾರೆ ಬೆಟ್ಟದ ಮೇಲೆ ಅಂತ. ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿದ್ದೀವಿ ಇಷ್ಟು ತನಕ. ಆದರೆ ನೋಡಿದ್ರ ಸತ್ಯವನ್ನು ಹೇಳಿಬಿಟ್ರು. ಎಲ್ಲರಲ್ಲೂ ಕೂಡ ಭಗವತ್ ಸ್ವರೂಪ ಇದೆ, ದೈವ ಅಂಶ ಇದೆ ಎಲ್ಲರಲ್ಲೂ ಕೂಡ. ಯಾರೂ ಕೂಡ ಕಡಿಮೆ ಅಲ್ಲ ಇಲ್ಲಿ. ವಿ ಆರ್ ಆಲ್ ಗ್ರೇಟ್ ಪರ್ಸ್ನಾಲಿಟೀಸ್. ಅದ್ಭುತವಾದಂತಹ ರೀತಿಯಲ್ಲಿ ಅವರು ಆ ಪಾಠವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಗೊತ್ತಿಲ್ಲ ಅಂದರೆ ಗೊತ್ತು ಮಾಡಿಕೊಳ್ಳಿ ಇವಾಗ ಅನ್ನುವ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅಂಥ ಒಂದು ಮಹನೀಯ ನನ್ನ ಜೀವನದಲ್ಲಿ, ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ. ನನಗೆ ನಾನು ಮೊಟ್ಟ ಮೊದಲಾಗಿ ಭೇಟಿಯಾದಾಗ, ನೀನು ಯಾಕೆ ಬಂದೆ ನನ್ನ ಹತ್ರ ಅಂತ ಹೇಳಿದ್ದವರು. ಆ ಒಂದು ಪ್ರಶ್ನೆಯಲ್ಲಿ ಕೂಡ ನಾನು ಕೇಳಿರಲಿಲ್ಲ. ಎಷ್ಟೋ ಜನರು ನನ್ನನ್ನು ಭೇಟಿಯಾಗಿದ್ದೀನಿ, ಎಲ್ಲರೂ ಕೂಡ ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ, ಅದು ಇದು ಎಲ್ಲನೂ ಮಾತಾಡಿ ಎಷ್ಟೋ ಜನರು ಪ್ಲೀಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಅದೆಲ್ಲ ಇಲ್ಲಿ. ಯಾಕೆ ಬಂದೀಯ ನೀನು? ವಾಟ್ ಈಸ್ ದಿ ಪರ್ಪಸ್? ವೈ ಆರ್ ಯು ಕಮಿಂಗ್ ಹಿಯರ್? ನೋಡಿದ್ರ ಅಂತಹ ಒಂದು ಪ್ರಶ್ನೆಗಳಿಗೆ ಹೇಳುವಂತಹ ಸಮಾಧಾನವೇ ಇಲ್ಲ. ಅದು ಒಂದು ಪಾಠ, ಅದು ಪ್ರಶ್ನೆ ಅಲ್ಲ. ಅದು ನೀನು ಯಾವ ಕಾರಣದಿಂದ ಇಲ್ಲಿ ಬಂದಿದ್ದೀಯಾ ಅನ್ನೋದು ನೋಡ್ಕೋಬೇಕು. ನಾವು ಈ ಜಗತ್ತಿಗೆ ಯಾಕೆ ಬಂದಿದ್ದೀವಿ? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿಯಪ್ಪ, ಯಾಕಯ್ಯ ಬಂದಿದ್ದೀಯಾ? ನನ್ನ ಹತ್ರನ ಇಲ್ಲಾಂದರೆ ಈ ಜಗತ್ತಿಗೆ ಬಂದಿದ್ದೀಯಾ? ನೋಡ್ಕೋ ಸ್ವಲ್ಪ. ಡು ಯು ನೋ ವೈ ಯು ಹ್ಯಾವ್ ಕಮ್ ಹಿಯರ್? ಗ್ರೇಟ್ ವಿಸ್ಡಮ್. ಬಟ್ ಆವಾಗ ನನಗೆ ಅಷ್ಟು ತಿಳಿ ಇರಲಿಲ್ಲ. ಆದರೆ ನಾನು ಸಾಮಾನ್ಯ ರೀತಿಯಲ್ಲಿ ನಾನು ಆನ್ಸರ್ ಕೊಟ್ಟೆ. ಸರ್, ನಿಮ್ಮ ಒಂದು ಆಶೀರ್ವಚನಕ್ಕೆ ಬಂದಿದ್ದೀನಿ, ಆಶೀರ್ವಾದ ಬೇಕಂತ ಬಂದೆ ಅಂತ ಹೇಳಿದೆ ನಾನು. ಸಾಮಾನ್ಯ ಅದು. ಅದಕ್ಕೆ ಬುದ್ಧಿ ಏನು ಬೇಕಾಗಿಲ್ಲ. ನನ್ನ ಹತ್ರ ಇದ್ದೂ ಇಲ್ಲ ಆ ಸಾಮಾನು ಕೊಟ್ಟಿದ್ದೆ ನಾನು. ಹಾಗಂದ್ರಲ್ಲ ಅವರು, ಅದು ಯಾಕೆ ನನ್ನ ಆಶೀರ್ವಾದ ನನಗೆ ಬೇಕು? ಸಿ, ದಿಸ್ ಈಸ್ ದಿ ಕ್ವಶನ್. ಅಷ್ಟೇ. ಯಾಕೆ ಆಶೀರ್ವಾದ ಬೇಕು ಅಂದರೆ, ನಿನಗೇನು ಕೈಲಾಗದೆ ಅಂತ ಅಂದ್ಕೊಂಡಿದ್ದೀಯಾ? ನಿನ್ನ ಜೀವನ ಜೀವಿಸಲಿಕ್ಕೆ ನಿನಗೆ ಆಗೋದಿಲ್ವಾ? ನನ್ನ ಆಶೀರ್ವಚನ ಬೇಕಾದಕ್ಕೆ? ಈ ರೀತಿ ಅವರು ಪಾಠನೇ ಕೇಳಿಲ್ಲ, ಆದರೆ ಪ್ರಶ್ನೆ ಮೂಲಕವೇ ಪಾಠ ಬಂತು ನನಗೆ. ತದನಂತರ ನಾನು ಅವರನ್ನ ಬಿಡದೇ ಇರುವಂತಹ ಒಂದು ಸಾಂಗತ್ಯ ನನಗೆ ಸಿಕ್ತು. ಇನ್ನು ಅಂದಿನಿಂದ ಕೂಡ ನನ್ನ ಒಂದು ಧ್ಯಾನ ಜೀವನ, ಪತ್ರಿಜಿ ಜೀವನವೇ ನನಗೆ ಆದರ್ಶವಾಯಿತು. ಅದನ್ನು ಬಿಟ್ಟು ನಾನು ಒಂದು ಎಲ್ಲಿ ಕೂಡ ನಾನು ಕಾಲಿಡಲಿಲ್ಲ. ಯಾರ ಬಗ್ಗೆ ಕೂಡ, ಯಾರ ಸ್ವಾಮೀಜಿ ಎಲ್ಲಿ ಅಲ್ಲೂ ಇಲ್ಲ ಅಂತ ಹುಡುಕಲಿಕ್ಕೆ ಕೂಡ ಪ್ರಯತ್ನವಿಲ್ಲ. ಅದುವೇ ಗಮ್ಯ ಅಂತ ಗೊತ್ತಾಯಿತು. ಅಂಥ ಮಹನೀಯ ಕೇವಲ 2-3 ಪ್ರಶ್ನೆಗಳಿಗೆ ನಮಗೆ ಕಣ್ಣು ತೆರೆಸಿ ಅದ್ಭುತವಾದಂತಹ ಒಂದು ಜ್ಞಾನವನ್ನು, ಸತ್ಯವನ್ನು ತೋರಿಸ್ಬಿಟ್ಟಿದ್ದಾನೆ ಅಂಥ ಒಬ್ಬ ಮಹನೀಯ. ಆ ಯಪ್ಪ ನನಗೆ ಸಿಗದ ಹೋಗಿದ್ದರೆ ನಾನು ಇವತ್ತು ಇನ್ಮೇಲೆ ಇರೋದಿಲ್ಲ. ಎಲ್ಲೋ ಒಂದಲ್ಲಿ ಎಲ್ಲಿ ಎಂಬುದೇ ಗೊತ್ತಾಗೋದಿಲ್ಲ. ಸಾಮಾನ್ಯ ರೀತಿಯಲ್ಲಿ ಕಷ್ಟ ನಷ್ಟಗಳಿಗೆ, ದುಃಖ ಭಾಜನಕ್ಕೆ ಒಳಗಾಗಿ ಈ ಸಂಸಾರದಲ್ಲಿ ಕೂಪಸ್ಥ ಮಂಡುಕನಾಗಿ ಏನೂ ತಿಳಿಯದೆ ಒಬ್ಬ ಪಾಮರನಾಗಿ ಇರ್ತಿದ್ದೆ. ನಾನು ದೊಡ್ಡ ಆಫೀಸರ್ ಆಗಿರಬಹುದು. ಸಾರನ್ನ ಭೇಟಿ ಆಗಿದ್ದಾಗ ನಾನು ದೊಡ್ಡ ಆಫೀಸರ್ ಆಗೇ ಇದ್ದೆ.
ಪ್ರಯೋಜನವಿಲ್ಲ, ದುಃಖ ಹೋಗಿಲ್ಲ. ಈ ರೀತಿ ಕಷ್ಟ ಕಾರ್ಪಣ್ಯಗಳಿಗೆ ಮಾರ್ಗ ಗೊತ್ತಿಲ್ಲ, ಅಧಿಕಾರದಿಂದ ಬರಂಗಿಲ್ಲ, ಎಂಥದ್ದು ಎಲ್ಲಿಂದ ಯಾವುದಾದ್ರೂ ಕೂಡ ನಮಗೆ ಈ ಒಂದು ಸತ್ಯದ ದರ್ಶನ ಇಲ್ಲದೆ ಯಾವುದು ಕೂಡ ನಮಗೆ ಸಿಕ್ಕೋದಿಲ್ಲ ಅನ್ನುವುದು ನನಗೆ ಅರ್ಥ ಆಗಿ ಆವತ್ತಲಿಂದ ನನ್ನ ಒಂದು ಧ್ಯಾನ ಜೀವನಕ್ಕೆ ನಾಂದಿ ಆಯಿತು. ಅಂದಲಿಂದ ಸುಮಾರು 23 ವರ್ಷ ಆಯಿತು ಇವಷ್ಟು ತನಕ. ಅವರ ಒಂದು ಆದರ್ಶಕ್ಕೆ ಇವತ್ತು ನಾನು ಕೈ ಮುಗಿದು ಜೋಡಿಸಿ, ನನಗೆ ಜೀವನ ಪ್ರಸಾದ ಮಾಡಿದ್ದೇ ಅವರು ಅನ್ನೋದು ನನ್ನ ನೆನಪಿಗೆ ಬರ್ತಾ ಇದೆ ಇವತ್ತಿನ ದಿನ. ಎಷ್ಟೋ ಧ್ಯಾನ ಕಾರ್ಯಕ್ರಮಗಳನ್ನು ನಾನು ಮಾಡಿಕೊಂಡು ಪತ್ರಿಜಿ ಜೊತೆಯ ಸಾಂಗತ್ಯದಲ್ಲಿ ಅವರು ಹೇಳದೆ ಕೇಳದೆ ಅವರ ಒಂದು ವಿಜ್ಞಾನವನ್ನು ನನಗೆ ಸಿಗ್ತಾ ಇರ್ತಿತ್ತು. ಪ್ರತಿ ಒಂದು ಸಭಾದಲ್ಲಿ, ಪ್ರತಿಯೊಂದು ಕಾನ್ಫರೆನ್ಸಸ್ನಲ್ಲಿ, ಪ್ರತಿಯೊಂದು ಸಮಾವೇಶದಲ್ಲಿ ಕೂಡ ಇಂಥ ಒಂದು ಅನುಭವ ನಾನು ಪಟ್ಟಿದ್ದೇನೆ. ನನಗೆ ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇಂಥ ಒಂದು ಎಲ್ಲರೂ ಕೂಡ ಪತ್ರಿಜಿ ಸಾಂಗತ್ಯದಲ್ಲಿರುವಂತಹ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಕೂಡ ಇದೇ ರೀತಿಯಾಗಿ ಅನುಭವ ನನಗೆ ಗೊತ್ತು. ಎಲ್ಲೋ ಇದ್ದವ್ರನ್ನ ಮೂಲೆಗೆ ಎಲ್ಲೋ ಒಂದಲ್ಲಿ ಒಂದು ಬಟ್ಟೆ ಬರೀ ಎಲ್ಲ ಬಿದ್ದುಬಿಟ್ಟಿರ್ತತೆ, ಎಲ್ಲನೂ ಧೂಳಿಯಾಗಿ. ಅದನ್ನು ಈ ಥರ ತಗೊಂಡು ಎಲ್ಲಂತ ಜಾಡಿಸಿನೋ ಅದನ್ನು ಬ್ಯೂಟಿಫುಲ್ ಒಂದು ವಿಗ್ರಹವನ್ನು ತಯಾರು ಮಾಡುವಂತಹ ಆ ಮಹನೀಯದ ಮಾತುಗಳು ಬೇರೆ ಯಾವ್ದ್ರ ಕೂಡ ಸಾಟಿ ಬರಲ್ಲ. ಅವರ ಮಾತುಗಳೇ. ಇತ್ತೀಚೆಗೆ ನನಗೆ ಬ್ರಹ್ಮರ್ಷಿ ಅಂತ ಹೇಳಿ ಒಂದು ಮಾತು ಅವರ ಮುಖಾಂತರ ನನಗೆ ಬಂತು. ಸಾರು ಕರೆದು ನೀನು ಬ್ರಹ್ಮರ್ಷಿ ಅಂತ ಹೇಳಿಕೊಟ್ರು. ಆವತ್ತಿನ ದಿನ ನನಗೆ ಏಕಾಏಕಿ ಒಂದು ಮಾತು ಬಂತು. ಅದು ಇಷ್ಟು ತನಕ ಕೆಲವು ನಮ್ಮ ಮಿತ್ರರು ಗುರ್ತಿಟ್ಕೊಂಡಿದ್ದಾರೆ. ಅದು ಏನಪ್ಪ ಅಂತಂದರೆ, ಸಂತೆಯಲ್ಲಿ ಇದ್ದವನನ್ನು, ಸಂತೆ ಅಂದರೆ ಮಾರ್ಕೆಟ್ ತಾನೆ, ಆ ಮಾರ್ಕೆಟ್ನಲ್ಲಿ ಇದ್ದೆ ನಾನು. ಗೊಂದಲ ರೀತಿಯಲ್ಲಿರುವಂತಹ ಮಾರ್ಕೆಟ್, ಫಿಶ್ ಮಾರ್ಕೆಟ್. ಒಂದು ಸಂಸಾರವೇ ಆ ಥರ ಇರ್ತತೆ. ಸಂಸಾರಂ ಸಾಗರಂ ಅಂತಾರಲ್ಲ, ಅಂಥ ಒಂದು ಸಂಸಾರದಲ್ಲಿ, ಅಂಥ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ಇದ್ದವನಂತಹ ನನ್ನ ಕರ್ಕೊಂಡು ಬಂದು ABCD ಕಲಿಸಿ, ಅಕ್ಷರ ಜ್ಞಾನವನ್ನು ಕೊಟ್ಟು, ಅಕ್ಷರ ಅಂತಂದರೆ ಎಟರ್ನಿಟಿ ಅಂತ ಅರ್ಥ, ಅಂಥ ಒಂದು ಜ್ಞಾನವನ್ನು ನೀಡಿದ್ದಾರಲ್ಲ. ಪ್ರಪಂಚದಲ್ಲಿ ಇಲ್ಲದೇ ಇರುವಂತಹ ಜ್ಞಾನವನ್ನು ನಾನು ನೀಡಿ ಒಬ್ಬ ಸಾಮಾನ್ಯ ಮನುಷ್ಯನ ಇವತ್ತು ಒಂದು ಸಂತನಾಗಿ ನಾನು ಇಟ್ಕೊಂಡು ಇಲ್ಲಿ ನನಗೆ ತೋರಿಸಿದ್ದೀರಾ, ನನ್ನ ಮಾಡಿದ್ದೀರಾ ಅನ್ನುವ ಮಾತು ನನ್ನಿಂದ ಏಕಾಏಕಿ ಬಂದೇ ಬಿಡ್ತು. ಅಕ್ಷರ ಸತ್ಯ ಅದು. ಇವತ್ತು ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಅವರ ಒಂದು ನಡ ನುಡಿ ನನಗೆ ಅಲ್ಲ, ಎಲ್ಲರೂ ಕೂಡ ಇಡೀ ಜಗತ್ತಿಗೆ ಆದರ್ಶಪ್ರಾಯವಂಥವ್ರು. ಇಲ್ಲ, ಈ ಥರ ನಾನು ಹೇಳ್ತಾ ಇರೋದಂದ್ರೆ ಭಾಳ ಸಮಯ ಬೇಕಾಗಿದೆ. ಆದರೆ ಮತ್ತು ನಾವೆಲ್ಲರೂ ಕೂಡ ಕೂಡಿದ್ದೀವಿ. ನಮ್ಮ ಹಿರಿಯರು ಪದ್ಮಶ್ರೀ ಕಾರ್ತಿಕೇಯನ್ ಸರ್ ಅವ್ರ ಮಾತುಗಳನ್ನು ನಾವು ಕೇಳಬೇಕಂತ ಬಂದ್ವಿ. ಪತ್ರಿಜಿಯವರ ಸಾಂಗತ್ಯ ಇವತ್ತಿನ ದಿನ ಪತ್ರಿಜಿ ಇಲ್ಲ ಅಂದರೆ ನಾವು ಯಾರ ಹತ್ರ ಹೇಳ್ತೀವಿ ಅಂದರೆ ಕಾರ್ತಿಕೇಯನ್ ಸರ್ ಹತ್ರನೇ ಹೇಳ್ತೀವಿ. He is the face of pyramid movement as on today. He is the face. Thank you, sir. We all have Patriji in him. So ಇವತ್ತಿನ ದಿನ we are very, very happy. ಪತ್ರಿಜಿ ಎಲ್ಲಿ ಹೋಗಿಲ್ಲಪ್ಪ, ನಮ್ಮಲ್ಲೇ ಇದ್ದಾನೆ. ಅಣುವಿನಲ್ಲಿ ಕೂಡ ಪತ್ರಿಜಿ ಅವರು ನಮ್ಮಲ್ಲಿ ಸೇರಿದ್ದಾನೆ. ಇವತ್ತಿನ ದಿನ ನನಗೆ ಗೊತ್ತು ಪತ್ರಿಜಿ ಅಂದರೆ ಅವತ್ತಿನ ದಿನ ನಾನು ಕರ್ನಾಟಕ ಎಲ್ಲ ತಿರುಗಿ ಅಡ್ಡಾಡಿ ಬಂದಿದ್ದಾಯಿತು. ಅವರ ಒಂದು ಮಾತುಗಳನ್ನು ಕೇಳಿ ನೋಡು ಎಲ್ಲರೂ ಕೂಡ, ಹೆಣ್ಮಕ್ಳರಾಗಲಿ ಗಂಡು ಮಕ್ಕಳರಾಗಲಿ ಯಾವ ಮನೆಗೆ ಹೋದರೂ ಕೂಡ ಪತ್ರಿಜಿ ಅಂತ
ಆ ಒಂದು ಕಾನ್ಷಿಯಸ್ನೆಸ್ನ ಒಂದು ಮಾತುಗಳು ಕೇಳ್ತಾ ಇರ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ನನ್ನ ಪರವಾಗಿ ನಿಮ್ಮ ಪರವಾಗಿ ಪ್ರಥಮ ನಮಸ್ಕಾರಗಳನ್ನು ನೀಡುತ್ತಾ ಅವರ ಮತ್ತೆ ನಾವು ಅವರ ಒಂದು ಮಾರ್ಗದಲ್ಲಿ ನಾವು ಸಾಗಿ ಅವರ ಒಂದು ಧ್ಯೇಯವನ್ನು ಅವರ ಒಂದು ಲಕ್ಷ್ಯವನ್ನು ಮುಂದೆ ತಗೊಂಡು ಹೋಗಿ ಇಡೀ ಪ್ರಪಂಚದಲ್ಲಿ ಕೂಡ ಈ ಸಮಾಜದಲ್ಲಿ ಕೂಡ ಆ ಒಂದು ಧ್ಯಾನ ಅನ್ನೋದು ಖಂಡಿತವಾಗಿ ನಾವು ಹೇಳ್ತೀವಿ, ಇನ್ನು ಧ್ಯಾನ ಪ್ರಪಂಚದಿಂದ ಹೋಗಂಗಿಲ್ಲ, ಬಂದ್ಬಿಟ್ಟಿದೆ. ಪತ್ರಿಜಿ ಅವರು ಒಂದು ಮುದ್ರೆ ಹಾಕಿಬಿಟ್ಟಿದ್ದಾರೆ ಭೂಮಂಡಲ ಮೇಲೆ. ಏನಪ್ಪ ಅಂದರೆ ಅದು ಮೆಡಿಟೇಷನ್. ಹೋಗಂಗಿಲ್ಲ ಅದು. ನಂತರ ಬರುವಂತಹ ಮುಂದೆ ಜನರಿಗೆ ಅದು ಗೈಡ್. ಇಟ್ ವಿಲ್ ನಾಟ್ ಗೋ ಎನಿವೇರ್ ನೌ. ಮೆಡಿಟೇಷನ್ ಹ್ಯಾಸ್ ಆಲ್ರೆಡಿ ಬೀನ್ ಇನ್ಸ್ಟಾಲ್ಡ್. ಪ್ರಪಂಚದಲ್ಲಿ ಹಾಕಿಬಿಟ್ಟಿದ್ದಾರೆ ಒಂದು ಪ್ರಿಂಟರ್ ಸ್ಟ್ಯಾಂಪ್. ಅದನ್ನು ನೋಡಿ ನಾವು ಮತ್ತೆ ನಾವು ಅದನ್ನು ಮುಂದೆ ತಗೊಂಡು ಹೋಗಬೇಕು. ಒಂದು ಧ್ಯಾನ ಜೀವನವನ್ನು ಕಲೀಲೇಬೇಕು, ಮಕ್ಕಳಿಗೆ ತಿಳಿಸಲೇಬೇಕು. ಪರಂಪರ ಜನ್ಮಾಂತರಗಳಲ್ಲಿ ಕೂಡ ಇದು ಸಾಕ್ತಾನೆ ಇರಬೇಕು. ಪತ್ರಿಜಿ ಅನ್ನುವ ಒಂದು ಕಾನ್ಷಿಯಸ್ನೆಸ್ ಎಲ್ಲರ ಜೊತೆಯಲ್ಲಿ ಇದ್ದು ಅವರ ದುಃಖವನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಮಾರ್ಗವನ್ನು ತೋರಿಸಿದಂತಹ ಮಹನೀಯನಿಗೆ ಮತ್ತೆ ಕೈ ಜೋಡಿಸಿ ಇವತ್ತು ಮುಗಿದು ನನ್ನ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. Thank you, Shivramappa sir. And thank you, Sagar sir, for your words and also sharing your experience and learnings from Brahmarshi Patriji. So dear friends, now we are eager to listen to our Padma Shri Karthikeyan sir. Padma Shri D.R. Karthikeyan ji, President of Foundation for Peace, Harmony and Good Governance, is a retired Indian government civil service officer with a career as former Director of Central Bureau of Investigation, former Special Director General of CRPF and Director General for National Human Rights Commission. He was awarded the Padma Shri in the year 2010 for his contribution in the field of Indian civil service. Karthikeyan ji is on the board of several non-profit and for-profit organizations as Director, Trustee, Advisor, Chairman, and many more. He is closely associated with many spiritual organizations and the masters worldwide, including Art of Living, Isha Foundation, Pyramid Spiritual Societies Movement, Ananda Sangha, Brahma Kumaris, and few more. He is fondly called as spiritual ambassador to the world. Karthikeyan ji has been a very dear friend to our founder Brahmarshi Pitamaha Patriji. Patri sir always addresses him as Chief Advisor of PSSM. So we are very honored to have him here today with us at Patriji Aradhanotsav in Pyramid Valley International. Thank you, sir. Yeah, so we are first deep gratitude to you, sir, for accepting our invitation. Our invitation was a bit delayed because the arrangement of the program was also a bit delayed. Though sir was here in Bangalore, he was already committed to some other appointments, but because of his reverence and friendship with Patriji, he said he asked his host a few hours of permission, and then he said, I'll come and join. So deeply appreciate it, sir. Thank you very much. And you are also a dear friend of all of us here in Pyramid Valley. And sir has really been a great ambassador of Pyramid Spiritual Societies movement. He was talking to me as we drove here about how lot of other organizations he goes to do not know much about Pyramid Spiritual Societies movement or Patriji until sir talks about Patriji and PSSM and of course Pyramid Valley and all the pyramids. So that way he's spreading the
mission and vision of the work of Pyramid Spiritualist Movement, Pyramid Spiritual Societies Movement to the rest of the organizations is combining, is kind of connecting the wisdom, connecting the masters, connecting the good work that all the organizations have been doing. And sir himself has been a very ardent, passionate about several things. First thing, I mean, more about a natural well-being, natural wellness, more as alternate or integrated medicine. He's very passionate about environment. He's very passionate about all the yogic methods of attaining well-being and enlightenment. So we are fortunate and privileged to have Karthikeyan sir here for this event, to do the keynote for all of us, and also a lot of wisdom that we can learn from him. Thank you, sir, and your message. ನಮಸ್ಕಾರ. ನೀವೊಂದು ಸತ್ಯ ಮಾತು ಹೇಳಿದಿರಿ, ಪತ್ರಿಜಿ ಅವರು ಎಲ್ಲಿ ಹೋಗಿಲ್ಲ, ನಮ್ಮೊಳಗಿದ್ದಾರೆ ಅಂತ, ಅಥವಾ ಮಹಾವಾಕ್ಯ ಬ್ರಹ್ಮಾಸ್ಮಿ ತತ್ವಮಸಿ, ಇದೆಲ್ಲ ದೊಡ್ಡ ಮಾತುಗಳು, ವೇದಿಕ್ ಕಾನ್ಸೆಪ್ಟ್ಸ್. ಬಟ್ ಇಟ್ ಈಸ್ Patriji who made it possible for every one of us to understand and to realize that divinity is in each one of us. And you have the technology to realize it. You don't have to go anywhere else. The truth is within you, and he gave you a simple technology. Anapanasati is what you learn in the 3 days of Vipassana meditation. 10-day meditation by which Bhagavan Buddha got enlightenment 2,500 years ago, and it was brought back to India from Burma by another great master, Satyanarayana Goenkaji. We call him Guruji. It was 3-month-long meditation. He made it to ultimately 10-day meditation. At a critical point of time, I did find time to go for the 10-day meditation. And Patriji said, at some point of time, he was attracted, the thirst of spirituality. He went to Vipassana meditation. He said after one day, he could not sit. It's a tough sitting the whole day and all that. He said, how did you sit for 10 days? I could not sit more than a day. That is the first 3 days of Anapanasati, the basics of Vipassana meditation. But this great master found it was enough for self-realization, enlightenment, and he simplified it, made it easy for anyone to understand, and the benefit and the joy, peace he got, he thought he should share it with others. He was not satisfied by he himself getting benefited. That was his compassion for others. He had the urge to spread it. He went from door to door, house to house, you know very well. Not easy to make people understand. But he succeeded because of his tireless effort, selfless effort, compassion for others. You know, then he went to all over Andhra Pradesh. About 40 years back at a chance meeting in Hyderabad, my good fortune, he took a great liking for me. I was too busy with my official work. But when repeatedly being called, I used to participate in some other functions. That's why I came here. I remember coming to this place about 20 years back. The barren land, there was nothing. You cannot even come in a car here. You need a 4-wheel drive. But somehow he, with his devoted disciples, he won't call them disciples, masters, he identified the land. We have come and seen there was nothing here. All these hillocks were barren because people used to cut away even small shrubs. And from there to here, my thoughts went back to the day when I came here with him. There was nothing here. How he has converted in 20 years. It became an oasis. One of the best landscapes of Bangalore city. For those who are known, it was rated higher even among above Aradhanotsav. There was I think about 10 years back, a weekly did a survey. They said
out of the 7 wonders of Bangalore, it was rated high. Of course, it has grown much more with constant meditation, Patriji's grace, meditation with music. That is one of, normally meditation means they say go into silence. But here, he made it possible, made everyone realize with meditation, with music, you can go deeper into meditation. We have seen those, remember, I was just, my thoughts went back to those days when we used to have early morning meditation. But there used to be, even in rain, people, thousands were sitting. And even towards the last days, his health was not good. He used to be there, sit there for hours together. How transformed people. Anyone, not only wealthy and learned people, he sit with a common man, simplest man, unlettered. Used to say everyone has got divinity, he realized. Respected every one of them, rich or poor, whatever may be the looks, age, lung, foreigner, religion, he doesn't bother. He said every human being respected. He genuinely felt it, not just saying it. And respected, he said, he never said, I am God or worship me and all that. You know. Said, no. He said, I am only a technologist, teacher. I am only helping you to realize the God within you. That way he has transformed millions of people, we all know very well now. And I had the good fortune of knowing him last 30, 40 years time. From the time he just about started the movement too, when he made it a global movement, he used to say, I am going to convert Dhyana Andhra Pradesh. You know, like many of Andhra Pradesh, most of the people eat meat, breakfast, lunch and dinner, they must have it. Without that smell, they cannot. And he converted millions into vegetarians, plant-based diet. I was with the many spiritual organizations. They're all doing a great work. I don't compare. I don't sit in judgment because I don't know everything. But there's one master who passionately promoted vegetarianism, compassion to the mate. Not only we should respect each other, all forms of beings, animals, birds, fish, everything. So I was telling the same day last year, we were there paying respect to his mortal body. He had just left. He said, forget the millions of human beings all over. The millions and millions of, voiceless other beings like animals, birds will be grateful to him because of him, they all live. Otherwise, they would have been eaten by compassion, kindness, sympathy, and a tireless worker. We used to tell you to take the liberty of telling him, don't do like this, don't travel like this. But he was in a hurry. He wanted to spread as much as possible in the time given. But then he created great masters. I will not name anybody, wonderful masters. And I did say that day also, when great masters leave, we have seen in the history of also, in every religion, when the founders, they leave the body, they become more powerful, more energetic. Because they are released from the confines of the human body, and their spirit and energy spreads much faster all over the world. That's what happened in Patriji's also. After he left the mortal body, obtained samadhi, yes, we all regret, we all feel sad, because his presence is ever felt. I feel his presence here. As they were singing and as we were sitting, others were talking, I close my eyes, you can see his presence, he's with us. Only thing is, we are not aware of it. If you just care, sensibly listen to your soul, you will see the master is very much there in each one of us, in spirit, guiding us. The only thing what you can do in gratitude is, he doesn't do anything from us, follow his path. What he did was meditate for your own good. Transform people, be kind to others, be kind to animals and all that. And then small things like showing kindness to others, sympathy to others, forgiving people who might have harmed to us, forgetting the wrong done to us, have the large heart to forgive and forget, then you are free. You don't suffer within. Otherwise, you got pain, the negativities.
You see in reality also. Sometimes when you are hurt by people who are nearest to us, you cannot forget. And then you're always concerned. That negativity is what causing our, diseases like cancer and all that. Resentment, anger, jealousy, all negative qualities only cause most of illnesses. He has given the technology how on each one of us can be on our own, be healthy. Health of the body, health of the mind, health of the spirit. By being like that, then there is harmony in the family. Even if one person follows this and changes behavior, the other life partners and children also see how we become calm, quiet, peaceful, sympathetic, caring. Then others also change. Then the families become harmonious. Unless there is harmony in the family, there is no peace. You may be a powerful man, you may be a rich man, you may be a millionaire, but there is no health. There is no joy. So he has given the technology for us each to be healthy and then to lead a relationship within the family also. If one person follows, the whole families come. That's what Patriji encouraged. So that way, forget your wealth and position and all that. If there's harmony, peace at home, you are a happy person. Such units only can create a happy society. And such a society can create peaceful nations, and such collective peaceful nations to create a peaceful world. See what is happening in the world today. So much of distrust, exploitation, violence. All that because you can't deal with talking about the world peace, the world conferences. They're all waste of time. Drama of the leaders. That's all Patriji said. The peace has to stop within us, where the divinity lives. Aham Brahmasmi. If we can bring peace within, then there's harmony between the body, mind, and soul. Then your attitude becomes positive, helpful. Then families become healthy. So good societies, good nations, only such nations can bring about world peace and harmony and all that thing. So we can keep talking about Patriji any length of time. He's a man of many talents. A simple man, but transformed himself and transformed the society in just 40 years' time. 40 years is no movement has succeeded like this. No movement. How many masters he has created? He said, that is why he said, you are a master. Yes, Sirompa said, you are a master, you are God. He felt it. You got a potential, you don't realize it, that's all. So he has given us the technology. Let us ever be grateful to the master and let us try to follow his teachings. And the way you can show gratitude to the master is think of his teachings, meditation, kindness to everybody, kindness to animals, plant-based diet, respecting environment. He created what a beautiful campus. A barren land has become such a beautiful place, thousands of trees. Then, of course, you've seen Hyderabad. I was there when the foundation was laid there also. How it has become beautiful, all that things. So, ultimately, yes, I have got complaints against him that he did not listen to me. He went on traveling, he didn't care for the health and all that. I was angry with him also too. But then, ultimately, we have to accept what is called destiny. Beyond that, you can't say why. But then he lives. Such people don't die. Body has to go. Every God, the so-called God men, God women, avatars, they all have to shed the body. But what lives is the teachings, the blessings they can given to us. If we follow, lead a good life, peaceful life. That is a tribute, the best tribute you can give to the Master. It is not only the first anniversary, for all time to come. In fact, his fame, his teachings, his influence will keep growing all over. It is happening now, we are seeing. The last 1 year also we have seen there. So it's, it is not the numbers important, but number is also becoming important because it has to spread the whole world now. Each one of us who are benefited, speak about these virtues, spread to the family, spread to others also. So that's the way you can pay our gratitude tribute to the great master. Namaskar, Om Shanti.
Thank you very much, sir. So Karthikeyan sir has always been a great friend and champion for Pyramid Valley as well. And we always love to have him as many times as possible. And every time we invite him, he says only one thing. For Patriji, I have to come. Now for Patri madam invited, so I have to come. So really appreciate, I think that's another big thing that we all can learn from Sir Karthikeyan sir is that once he commits, he is in it. That's all. So thank you, sir, for making time. I think without, your presence here today has made this event very special for all of us. Thank you. Thank you. Thank you, Karthikeyan sir. I request Koteshwar sir and Ketapa sir to join us on the stage to felicitate Karthikeyan ji. Bindu madam and Padmalata madam also kindly join us on the stage. Dear friends, now we will be having a documentary about Patriji, followed by dance program and sharing of experiences from Pyramid Masters. Their learning from Patriji. So the program will be continued till 7 p.m. I request everyone to kindly be seated. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಣ. ಹೋಗ್ಬೇಕು ಅಂದ್ಕೊಂಡಿದ್ದವರೆಲ್ಲರೂ ಒಂದು 10 ನಿಮಿಷ ಕೂಡಿ PMC ಕನ್ನಡ ವಾಹಿನಿ ಪತ್ರಿಜಿಯವರ ಮಹಾಪರಿನಿರ್ವಾಣ ದಿನದಂದು ನಿಮಗಾಗಿ ಒಂದು ಡಾಕ್ಯುಮೆಂಟ್ರಿ ಅಂದರೆ ಎಕ್ಸಾಕ್ಟ್ಲಿ ಡಾಕ್ಯುಮೆಂಟ್ರಿ ಅಲ್ಲ, ಅವರ ಜೀವನದಲ್ಲಿ ಒಂದು 5 ಮುಖ್ಯವಾದಂಥ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಒಂದು ಪ್ರಯತ್ನ. ಈ ಪ್ರಯತ್ನವನ್ನು ತಾವೆಲ್ಲರೂ ಬೆಂಬಲಿಸ್ತೀರ ಅಂತೇಳಿ, ಈಗ ಆಲ್ರೆಡಿ ಅದರ ವ್ಯೂಸ್ ನೋಡಿದರೆ ಸಂಪೂರ್ಣವಾಗಿ ಬೆಂಬಲಿಸಿದ್ದೀರಾ ಅಂತ ಅನಿಸುತ್ತೆ. ಮತ್ತೊಮ್ಮೆ ಅವರು ನಿರ್ಮಾಣ ಮಾಡಿದ್ದಂಥ ಪಿರಮಿಡ್ ವ್ಯಾಲಿನಾಗ ನಿಮಗಾಗಿ PMC ಕನ್ನಡ ವಾಹಿನಿ ರೂಪಿಸಿರುವಂಥ ಒಂದು ಡಾಕ್ಯುಮೆಂಟ್ರಿ, ಪತ್ರಿಜಿ ಅವರ ವಿಶೇಷ ಮಾಹಿತಿ. ಹಿಂದೆ ಕುಂತವ್ರು ಸ್ವಲ್ಪ ಮುಂದುಗಡೆ ಸೀಟ್ ಖಾಲಿ ಇದ್ದಾವೆ, ಬಂದು ಕೂಡ್ಬೋದು. ಚಂದ್ರು ವಿತ್ ತಮ್ನೇಲ್. ಇದಲ್ಲ ಚಂದ್ರು, ನಾಟ್ ದಿಸ್.
ಅನೇಕ ಯುಗಗಳಿಂದ ಅಜ್ಞಾನ ಅಂಧಕಾರಗಳಲ್ಲಿ ಸಿಲುಕಿ ಜೀವನದ ಗಮ್ಯವನ್ನು ತಿಳಿಯದೆ ಜೀವಿಸುತ್ತಿರುವ ಮಾನವ ಜನಾಂಗಕ್ಕೆ ಸರಿಯಾದ ದಿಕ್ಕನ್ನು ನಿರ್ದೇಶಿಸಲೆಂದು ಮಾನವ ಜನಾಂಗ ಮಾಡುತ್ತಿರುವ ಹಿಂಸಾ ಪ್ರವೃತ್ತಿಯಿಂದ ಭೂಮಾತೆಯು ಅನುಭವಿಸುತ್ತಿರುವ ಯಾತನೆಯನ್ನು ಶಾಂತಪಡಿಸಿ ಸಮಸ್ತ ಮಾನವ ಜನಾಂಗಕ್ಕೂ ಸತ್ಯ ದರ್ಶನ ಮಾಡಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಸ್ವತಃ ಪರಮ ಆತ್ಮ ದಿವಿಯಿಂದ ಭುವಿಗೆ ಇಳಿದು ಬಂದಿತು. ಮಾಂಸಾಹಾರವೇ ಪಾಪಾಹಾರ, ಸಸ್ಯಾಹಾರವೇ ಶುಭಾಹಾರ, ಅಹಿಂಸಾ ಪರಮೋ ಧರ್ಮ ಎಂಬ ಅಹಿಂಸಾ ಸಿದ್ಧಾಂತವನ್ನು ಎಲ್ಲರೂ ಪಾಲಿಸುವಂತೆ ಮಾಡುತ್ತಾ ಲಕ್ಷಾಂತರ ಜನರನ್ನು ಸಸ್ಯಾಹಾರಿಗಳನ್ನಾಗಿ ಮಾಡುತ್ತಾ ಸಕಲ ಪ್ರಾಣಿ ಪಕ್ಷಿಗಳು ಈ ಭೂಮಿಯ ಮೇಲೆ ಹಾಯಾಗಿ ಜೀವಿಸುವವರೆಗೂ ನಾನು ಈ ಭೂಮಿಯ ಮೇಲೆ ಇರುತ್ತೇನೆ ಎನ್ನುತ್ತಿರುವ ಆ ಕರುಣಾ ಮೂರ್ತಿ ಯಾರು? ಧ್ಯಾನದಿಂದ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ, ಧ್ಯಾನ ಮೂಲಂ ಇದಂ ಜಗತ್ ಎಂದು ಆನಾಪಾನಸತಿ ಧ್ಯಾನದಿಂದ ನಾವೇ ದೇವರು ಎಂಬ ಸತ್ಯವನ್ನು ಸ್ವ ಅನುಭವದಿಂದ ಅರಿತುಕೊಳ್ಳುವಂತೆ ಮಾಡಿ ಎಲ್ಲರನ್ನೂ ಬುದ್ಧರನ್ನಾಗಿ ಮಾಡುತ್ತಿರುವ ಆ ಧ್ಯಾನ ಪುರುಷನ್ಯಾರು? ಈ ಭೂಮಿಯ ಮೇಲೆ ಸಾವಿರಾರು ಪಿರಮಿಡ್ಗಳ ನಿರ್ಮಾಣ ಮಾಡಿಸುತ್ತಾ ಭೂತಾಯಿಯ ದಿವ್ಯ ಶಕ್ತಿಯನ್ನು ಹೆಚ್ಚಿಸುತ್ತಿರುವ ಪ್ರಕೃತಿ ಮಾತೆಯ ಈ ಮುದ್ದಿನ ಮಗು ಯಾರು? ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಮತ್ತು ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಜಗತ್ ನಿರ್ಮಾಣದಲ್ಲಿ ಸಕಲ ಪ್ರಾಣಿಕೋಟಿಯೊಂದಿಗೆ ಮಿತ್ರತ್ವದಿಂದ ಇರುತ್ತಾ ಬಂದಿರುವ ಆ ಮೈತ್ರೇಯ ಬುದ್ಧನ್ಯಾರು? ಆ ಮಹಾನ್ ವ್ಯಕ್ತಿಯ ಕುರಿತು ನಾವೆಲ್ಲರೂ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಅವರ ಜೀವನ ವಿಧಾನವೇ ನಮ್ಮ ಜೀವನ ವಿಧಾನ, ಅವರ ಮಾರ್ಗವೇ ನಮ್ಮ ಮಾರ್ಗ. 2500 ವರ್ಷಗಳ ನಂತರ ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿದ ಬುದ್ಧ ಭಗವಾನರ ಆಗಮನವೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ PSSM ಆಂದೋಲನದ ಸಂಸ್ಥಾಪಕರು. ಸುಭಾಷ್ ಅವರು 1947 ನವೆಂಬರ್ 11ರಂದು ನಿಜಾಮಾಬಾದ್ ಜಿಲ್ಲೆಯ ಬೋಧನ್ ಎಂಬಲ್ಲಿನ ಶಕ್ಕರ್ ನಗರದಲ್ಲಿ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ತಾಯಿ ಪತ್ರಿ ವೆಂಕಟರಮಣರಾವ್ ಮತ್ತು ಸಾವಿತ್ರಿ ದೇವಿ. ಧ್ಯಾನದ ಕೆಲವು ಗಂಭೀರ ಪ್ರಯೋಗಗಳ ನಂತರ ಸುಭಾಷ್ ಅವರಿಗೆ 1979ರಲ್ಲಿ ಜ್ಞಾನೋದಯವಾಯಿತು. ಅಂದಿನಿಂದ ಪತ್ರಿಜಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಜಾಗೃತಗೊಳಿಸಲು ಮತ್ತು ಪ್ರಬುದ್ಧಗೊಳಿಸಲು ಶ್ರಮಿಸಲು ಪ್ರಾರಂಭಿಸಿದರು. 1997ರಲ್ಲಿ ಆಂಧ್ರಪ್ರದೇಶದ ತಿರುಪತಿ ಪಟ್ಟಣದಲ್ಲಿ ಎಲ್ಲಾ ಪಿರಮಿಡ್ ಮಾಸ್ತರ್ಗಳು ಕೂಡಿ ಇವರಿಗೆ ಬ್ರಹ್ಮರ್ಷಿ ಎಂಬ ಬಿರುದನ್ನು ನೀಡಿದರು. ಹಿಮಾಲಯ ಗುರುಗಳ ಸಾಮೂಹಿಕ ನಿರ್ಣಯದಂತೆ 2018ರಲ್ಲಿ ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೆದ ಆಧ್ಯಾತ್ಮಿಕ ವಿಜ್ಞಾನಿಗಳ ಜಾಗತಿಕ ಉತ್ಸವದಲ್ಲಿ ಪತ್ರಿಜಿಯವರಿಗೆ ಬ್ರಹ್ಮರ್ಷಿ ಪಿತಾಮಹ ಎಂಬ ಬಿರುದನ್ನು ನೀಡಲಾಯಿತು. ಪತ್ರಿಜಿಯವರ ಪೋಷಕರು. ಪತ್ರಿಜಿಯವರ ತಂದೆ PV ರಮಣರಾವ್ ಅವರು ಉಯ್ಯೂರಿನ KCP ಸಕ್ಕರೆ ಕಾರ್ಖಾನೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಅಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದರು. ನಂತರ ಅವರು 1938ರಲ್ಲಿ ಶಕ್ಕರ್ ನಗರದ ನಿಜಾಮ್ ಶುಗರ್ ಫ್ಯಾಕ್ಟರಿ ಲಿಮಿಟೆಡ್ನಲ್ಲಿ ಕೆಲಸ ಮಾಡಿದರು. 1965ರಲ್ಲಿ ಅವರು ತಮ್ಮ ಕೆಲಸದಿಂದ ನಿವೃತ್ತಿಯನ್ನು ಪಡೆದರು. ಆಗ ಪತ್ರಿಜಿಯವರ ಕುಟುಂಬ ಬೋಧನ್ ಬಿಟ್ಟು ವರಂಗಲ್ಗೆ ಸ್ಥಳಾಂತರಗೊಂಡಿತು. ಪತ್ರಿಜಿಯವರ ಅಣ್ಣ ಡಾಕ್ಟರ್ PK ವೇಣುವಿನೋದ್ ಆ ಸಮಯದಲ್ಲಿ ವರಂಗಲ್ನ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ನ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದರು. ಪತ್ರಿಜಿಯವರ ಕೈಯಲ್ಲಿ PV ರಮಣರಾವ್ ಅವರು 1993ರಲ್ಲಿ ತಮ್ಮ ಪಾರ್ಥಿವ ಶರೀರವನ್ನು ತೊರೆದರು. ಪತ್ರಿಜಿಯವರ ತಾಯಿ ಸಾವಿತ್ರಿ ದೇವಿಯವರು ಅತ್ಯಂತ ಸಹಾನುಭೂತಿಯುಳ್ಳ ವ್ಯಕ್ತಿ, ಮಹಾನ್ ಸಂಗೀತ ಪ್ರೇಮಿ.
ಅವರಿಗೆ ಅಡುಗೆ ಮಾಡುವ ಶ್ರೇಷ್ಠವಾದ ಕಲೆ ಸಹ ಸಿದ್ಧಿಸಿತ್ತು. ಅವರು ಉತ್ತಮ ಧ್ಯಾನಿಗಳಾಗಿದ್ದರು. ಅವರು ತನ್ನ ಗಂಡನ ಅನಾರೋಗ್ಯ ಕಾರಣದಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರೂ ಎಲ್ಲ ಪರೀಕ್ಷೆಗಳು ಮತ್ತು ಸಂಕಷ್ಟಗಳ ನಡುವೆಯೂ ಅವರು ಇಡೀ ಕುಟುಂಬವನ್ನು ಸುಂದರವಾಗಿ ಸಾಗಿಸಿದರು. ಅವರು 2006ರಲ್ಲಿ ತಮ್ಮ ಭೌತಿಕ ದೇಹವನ್ನು ತೊರೆಯುವವರೆಗೂ ಪತ್ರಿಜಿಯವರ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ಉತ್ತಮ ಬೆಂಬಲ ನೀಡಿದರು. ಪತ್ರಿಜಿಯವರ ಹಿರಿಯ ಸಹೋದರ ಡಾಕ್ಟರ್ PK ವೇಣುವಿನೋದ್ ಅವರು 1970-74ರ ಅವಧಿಯಲ್ಲಿ ಮ್ಯಾಂಚೆಸ್ಟರ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ PhD ಮಾಡಿದರು. ಪತ್ರಿಜಿಯವರ ಸಹೋದರಿ ಡಾಕ್ಟರ್ ಸುಧಾ ಅವರು MSc ಮಾಡಿ ಸಾವಯವ ರಸಾಯನಶಾಸ್ತ್ರದಲ್ಲಿ PhD ಅನ್ನು ಬಹುತೇಕ ಪೂರ್ಣಗೊಳಿಸಿದರು. ನಂತರ 2 ಮಕ್ಕಳ ತಾಯಿಯಾಗಿ ಅವರು ಬೆಂಗಳೂರಿನಲ್ಲಿ ತಮ್ಮ MBBS ಪದವಿಯನ್ನು ಪೂರ್ಣಗೊಳಿಸಿದರು. ಪತ್ರಿಜಿಯವರ ಬಾಲ್ಯ ಜೀವನ ಮತ್ತು ಉನ್ನತ ಶಿಕ್ಷಣ. ಪತ್ರಿಜಿಯವರ ಬಾಲ್ಯವು ಶಕ್ಕರ್ ನಗರದಲ್ಲಿ ಕಳೆಯಿತು. ಎಲ್ಲರೊಂದಿಗೆ ಒಂದೇ ಸಾಮಾನ್ಯ ಕುಟುಂಬವಾಗಿ ಇವರು ಬೆಳೆದರು. ಅವರ ಮನೆಯ ಒಂದು ಬದಿಯಲ್ಲಿ ಮಸೀದಿ ಇದೆ. ಇಂದಿಗೂ ಅದು ಹಾಗೆಯೇ ಇದೆ. ಸ್ವಲ್ಪ ದೂರದಲ್ಲಿ ಪ್ರಶಾಂತವಾದ ವಿಸ್ತಾರವಾದ ಒಂದು ಶಾಂತಿಯುತ ರಾಮ ಮಂದಿರವಿದೆ. ಪತ್ರಿಜಿಯವರ ಪ್ರಾಥಮಿಕ ಶಿಕ್ಷಣ ಶಕ್ಕರ್ ನಗರದಲ್ಲಿ ನಡೆಯಿತು. ಅಲ್ಲಿ ಅವರು 5ನೇ ತರಗತಿಯವರೆಗೆ, ನಂತರ ಮಿಡಿಲ್ ಸ್ಕೂಲ್ ಅನ್ನು 9ನೇ ತರಗತಿಯವರೆಗೆ ಬೋಧನ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದರು. ಮೆಹಬೂಬ್ ಕಾಲೇಜಿನಲ್ಲಿ ಮತ್ತು ಮುಂದಿನ ಉನ್ನತ ವ್ಯಾಸಂಗ ಸಿಕಿಂದ್ರಾಬಾದ್ನಲ್ಲಿ ಆಯಿತು. 1966ರಲ್ಲಿ ಸಿಕಿಂದ್ರಾಬಾದ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ತಮ್ಮ BSc ಪದವಿ ಮುಗಿಸಿದ ನಂತರ 6 ತಿಂಗಳ ಕಾಲ MA ಇಂಗ್ಲಿಷ್ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. 1969ನೇ ವರ್ಷದಲ್ಲಿ ಹೈದರಾಬಾದ್ನ ರಾಜೇಂದ್ರ ನಗರದಲ್ಲಿದ್ದ ಆಂಧ್ರಪ್ರದೇಶ್ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಅಗ್ರಿಕಲ್ಚರ್ ಪದವಿಯನ್ನು ಪೂರ್ಣಗೊಳಿಸಿದರು. 1970ರಲ್ಲಿ ಪತ್ರಿಜಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ ನೇಮಕಗೊಂಡು 10 ತಿಂಗಳು ಅಲ್ಲಿ ಕೆಲಸ ಮಾಡಿದರು. 1970ರ ಕೊನೆಯಲ್ಲಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ಹೈದರಾಬಾದ್ಗೆ ಹಿಂತಿರುಗಿದರು. ಆಂಧ್ರಪ್ರದೇಶ್ ಕೃಷಿ ವಿಶ್ವವಿದ್ಯಾಲಯದಲ್ಲಿ MSc ಅಧ್ಯಯನ ಮುಂದುವರೆಸಿದರು. 1970ರಿಂದ 74ರ ಅವಧಿಯಲ್ಲಿ ಪತ್ರಿಜಿ ಭೂವಿಜ್ಞಾನದಲ್ಲಿ ವಿಶೇಷತೆಯೊಂದಿಗೆ MSc ಅನ್ನು ಪೂರ್ಣಗೊಳಿಸಿದರು. MSc ಅಗ್ರಿಕಲ್ಚರ್ ಓದುತ್ತಿದ್ದಲೇ ಪತ್ರಿಜಿ 1970ರಿಂದ 74ರ ಅವಧಿಯಲ್ಲಿ ಅಣ್ಣನ ಆದೇಶಾನುಸಾರದಿಂದ IAS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುತ್ತಿದ್ದರು ಮತ್ತು ಹೈದರಾಬಾದ್ನ ಎಲ್ಲ ಗ್ರಂಥಾಲಯಗಳಿಗೆ ಭೇಟಿ ನೀಡುತ್ತಿದ್ದರು. ಪತ್ರಿಜಿಯವರ ಕೊಳಲು ಮತ್ತು ಸಂಗೀತ. ಅವರ ಬಾಲ್ಯದಲ್ಲಿ ಪತ್ರಿಜಿಯವರ ಮನೆಯಲ್ಲಿ ಹಾರ್ಮೋನಿಯಂ ಮತ್ತು ತಬಲಾ ಇತ್ತು. ಕುಟುಂಬದ ಎಲ್ಲರೂ ಹಾರ್ಮೋನಿಯಂ ಅಭ್ಯಾಸ ಮಾಡುತ್ತಿದ್ದರು. ಪತ್ರಿಜಿ ಸ್ವಲ್ಪ ತಬಲಾವನ್ನು ಸಹ ಕಲಿತರು. 1960ರಲ್ಲಿ ಎಲ್ಲ ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಸಿಕಿಂದ್ರಾಬಾದ್ಗೆ ತೆರಳಿದರು. 1963ರಲ್ಲಿ ಶಾಸ್ತ್ರೀಯ ಕರ್ನಾಟಕ ಕೊಳಲನ್ನು ಕಲಿಯಬೇಕೆಂದು ಶ್ರೀ TS ಚಂದ್ರಶೇಖರನ್ ರವರಲ್ಲಿ ಹೋಗಬೇಕೆಂದು ಪತ್ರಿಜಿಯವರು ಮತ್ತು ಅವರ ಸಹೋದರ ನಿರ್ಧರಿಸಿದರು. ಪತ್ರಿಜಿಯವರ ಕೊಳಲು ಗುರುಗಳಾಗಿ ಮಾಸ್ಟರ್ ಚಂದ್ರಶೇಖರನ್ ಸಹೋದರರಿಬ್ಬರಿಗೂ ಕಲಿಸಿದರು. ಚಂದ್ರಶೇಖರನ್ ಅವರು ಸಂಗೀತ ಕ್ಷೇತ್ರದ ದಂತಕಥೆಯಾಗಿರುವ ಶ್ರೀ TR ಮಹಾಲಿಂಗಂ ರವರ ಶಿಷ್ಯರೂ ಸಹ ಆಗಿದ್ದಾರೆ. ಪತ್ರಿಜಿ ಮತ್ತು ಅವರ ಸಹೋದರ ಒಟ್ಟಿಗೆ ಕೊಳಲು ನುಡಿಸುತ್ತಿದ್ದರು. 1975ರಲ್ಲಿ ಪತ್ರಿಜಿಯವರು ಕರ್ನೂಲ್ನಲ್ಲಿ
ಕೋರಮಾಂಡಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಗೆ ಸಹಾಯಕ ಮಾರಾಟ ಪ್ರಚಾರ ಅಧಿಕಾರಿಯಾಗಿ ಸೇರಿಕೊಂಡರು. 1975ರಲ್ಲಿ ಪತ್ರಿಜಿಯವರ ಕಾರ್ಯಸ್ಥಾನವನ್ನು ಕರ್ನೂಲ್ ಎಂದು ನಿಗದಿ ಮಾಡಿದ ಕ್ಷಣ ಅವರು ಕರ್ನಾಟಕ ಸಂಗೀತದ ಮಹಾನ್ ದೊರೆ ಡಾಕ್ಟರ್ ಪಿನಾಕಪಾಣಿಯವರನ್ನು ಭೇಟಿಯಾಗುವ ಸೌಭಾಗ್ಯ ದೊರೆತಿದ್ದಕ್ಕಾಗಿ ಪತ್ರಿಜಿ ಹಿಗ್ಗಿದರು ಮತ್ತು ಅವರನ್ನು ನೋಡಲು ಧಾವಿಸಿ ಹೋದರು. ಶ್ರೀಪಾದ ಪಿನಾಕಪಾಣಿಯವರು ತಕ್ಷಣವೇ ಪತ್ರಿಜಿಯವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು ಮತ್ತು 1975ರಿಂದ 1978ರವರೆಗೆ ಪೂರ್ಣ 3 ವರ್ಷಗಳ ಕಾಲ ಅವರಿಗೆ ಸಂಗೀತದಲ್ಲಿ ಅನೇಕ ಸಂಕೀರ್ಣವಾದ ತಾಂತ್ರಿಕೆಗಳನ್ನು ಕಲಿಸಿ ತಮ್ಮ ಕೊಳಲು ವಾದನದ ಶೈಲಿಯನ್ನು ಸಹ ಕಲಿಸಿಕೊಟ್ಟರು. ಈ ಇಬ್ಬರೂ ಗುರುಗಳಾದ ಚಂದ್ರಶೇಖರನ್ ಮತ್ತು ಶ್ರೀಪಾದರಿಂದಾಗಿ ಪತ್ರಿಜಿಯವರು ಗಾಯನ ಸಂಗೀತವನ್ನು ಸಹ ಅಭ್ಯಾಸ ಮಾಡಿದರು. ನಾರಾಯಣ ಹರೇ ನಾರಾಯಣ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ. ಪತ್ರಿಜಿಯವರ ದಾಂಪತ್ಯ ಜೀವನ ಮತ್ತು ಕುಟುಂಬ. ಪತ್ರಿಜಿಯವರು ಸ್ವರ್ಣಮಾಲಾ ಅವರನ್ನು 1974ರ ಮೇ 26ರಂದು ಹೈದರಾಬಾದ್ ಸಮೀಪದ ಯಾದಗಿರಿಗುಟ್ಟದಲ್ಲಿ ವಿವಾಹವಾದರು. ಸ್ವರ್ಣಮಾಲಾ ಪತ್ರಿಯವರು ಕರ್ನಾಟಕದ ಬೀದರ್ನಲ್ಲಿ ಜನಿಸಿದವರು. ಇವರ ತಂದೆ ತಾಯಿ ಶ್ರೀ ಎಸ್.ಎಲ್. ನಾರಾಯಣರಾವ್ ಮತ್ತು ಶ್ರೀಮತಿ ರುಕ್ಮಿಣಿಬಾಯಿ. ಸ್ವರ್ಣಮಾಲಾ ಪತ್ರಿಯವರು ಪತ್ರಿಜಿಯವರ ಆಧ್ಯಾತ್ಮಿಕ ಪ್ರಯಾಣದ ಉದ್ದಕ್ಕೂ ಬೆಂಬಲ ನೀಡುತ್ತಾ ಬಂದವರು. ಅಲ್ಲದೆ ಅವರು ಸ್ವತಃ ಆತ್ಮಸಾಕ್ಷಾತ್ಕಾರ ಪಡೆದ ಒಬ್ಬ ದೊಡ್ಡ ಯೋಗಿನಿ. ಪತ್ರಿಜಿ ಇಬ್ಬರ ಹೆಣ್ಣು ಮಕ್ಕಳ ಹೆಮ್ಮೆಯ ತಂದೆ, ಪರಿಣಿತ ಮತ್ತು ಪರಿಮಳ. ಕ್ರಮವಾಗಿ ಇವರು 1978 ಮತ್ತು 1982ರಲ್ಲಿ ಜನಿಸಿದರು. ಇಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಅದ್ಭುತವಾದ ವಿಷಯಗಳನ್ನು ಅನುಭವಿಸಿದ ಮಹಾನ್ ಧ್ಯಾನಿಗಳು. ಪರಿಣಿತ ಶ್ರೀನಿವಾಸ್ ರೆಡ್ಡಿ ಎಂಬ ಒಬ್ಬ ಉತ್ತಮ ಆಧ್ಯಾತ್ಮಿಕ ಮಾಸ್ಟರ್ರೊಂದಿಗೆ 31 ಡಿಸೆಂಬರ್ 1999ರಂದು ವಿವಾಹವಾದರು. ಎರಡನೇ ಮಗಳು ಪರಿಮಳ ಅವರು 19ನೇ ಡಿಸೆಂಬರ್ 2010ರಂದು ಮಿಹಿರ್ ಶಾಂಗ್ವಿ ಅವರನ್ನು ವಿವಾಹವಾದರು. ಪತ್ರಿಜಿಯವರ ಮುದ್ದಿನ ಮೊಮ್ಮಕ್ಕಳು ನಿರ್ವಾನ್ ಮತ್ತು ಜೀವಾ. ಪರಿಮಳ ಅವರು ಆಧ್ಯಾತ್ಮಿಕ ಸಬಲೀಕರಣ ನಾಯಕಿ ಹಾಗೂ PSS ಮೂವ್ಮೆಂಟ್ ಪ್ರಪಂಚದಾದ್ಯಂತ ಹರಡಲು ವಿಶೇಷ ಕೃಷಿಯನ್ನು ಮಾಡುತ್ತಿದ್ದಾರೆ. ಕ್ರಿಕೆಟ್. ಚಿಕ್ಕಂದಿನಿಂದಲೂ ಪತ್ರಿಜಿ ಕ್ರಿಕೆಟ್ ಆಟದ ಬಗ್ಗೆ ಒಲವು ಹೊಂದಿದ್ದರು. ತನ್ನ ವಯಸ್ಸಿನ ಒಂದಿಷ್ಟು ಜನರನ್ನು ಒಟ್ಟುಗೂಡಿಸಿ ತಂಡ ಕಟ್ಟಿಕೊಂಡು ಆಗೊಮ್ಮೆ ಈಗೊಮ್ಮೆ ಪಂದ್ಯಗಳನ್ನು ಆಡುತ್ತಿದ್ದರು. ಪತ್ರಿಜಿ ಅವರು ಉತ್ತಮ ಬ್ಯಾಟ್ಸ್ಮನ್, ಬೌಲರ್ ಮತ್ತು ವಿಕೆಟ್ ಕೀಪರ್ ಎಂದು ಪರಿಗಣಿಸಲಾಗಿದೆ. ಪತ್ರಿಜಿಯವರು ಟಿವಿಯಲ್ಲಿ ಎಲ್ಲಾ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾರೆ. ಕ್ರಿಕೆಟ್ ಎನ್ನುವುದು ಆಟಗಾರರ ಅತ್ಯುತ್ತಮ ಸಾಮೂಹಿಕ ಪ್ರಜ್ಞೆಯನ್ನು ವೃದ್ಧಿಗೊಳಿಸಲು ಅನುವು ಮಾಡಿಕೊಡುತ್ತದೆ ಎಂದು ಪತ್ರಿಜಿ ಹೇಳುತ್ತಾರೆ. So you have last 15 minutes of your lifetime in this lifetime. So what is one thing you will do? I'll watch IPL cricket. ಜ್ಞಾನೋದಯ. ಸ್ನೇಹಿತ ಮತ್ತು ಸಹೋದ್ಯೋಗಿ ಶ್ರೀ ಎಸ್ ರಾಮಚನ್ನಾರೆಡ್ಡಿಯವರ ಸಹಾಯದಿಂದ 1976-77ರಲ್ಲಿ ಪತ್ರಿಜಿಯವರು ಧ್ಯಾನವನ್ನು ಕಲಿತರು. ಆನಾಪಾನಸತಿ ಧ್ಯಾನದ ಕೆಲವು ಗಂಭೀರ ಪ್ರಯೋಗಗಳ ನಂತರ ಸುಭಾಷ್ ಪತ್ರಿಯವರಿಗೆ 1979ರಲ್ಲಿ ಜ್ಞಾನೋದಯವಾಯಿತು. ಅಂದಿನಿಂದ ಪತ್ರಿಜಿಯವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಜಾಗೃತಗೊಳಿಸಲು ಮತ್ತು ಪ್ರಬುದ್ಧಗೊಳಿಸಲು ಶ್ರಮಿಸಲು ಪ್ರಾರಂಭಿಸಿದರು. ಮುಂದಿನ ದಶಕಗಳಲ್ಲಿ ಪತ್ರಿಜಿಯವರು ಜ್ಞಾನೋದಯ, ಆಧ್ಯಾತ್ಮಿಕತೆ ಮತ್ತು ಧ್ಯಾನ ವಿಜ್ಞಾನದ ಕುರಿತು ಪ್ರಪಂಚದಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ಹಳೆಯ ಮತ್ತು ಹೊಸ ಯುಗದ ಮಾಸ್ತರ್ಗಳು ಬರೆದಿರುವ ಪುಸ್ತಕಗಳನ್ನು ಅಧ್ಯಯನ ಮಾಡಿದರು.
ಪತ್ರಿಜಿಯವರ ಗುರುಗಳು ಶ್ರೀ ಸದಾನಂದ ಯೋಗಿ. ಸದಾನಂದ ಯೋಗಿ ಅರೇಬಿಯಾದಲ್ಲಿ ಜನಿಸಿ ಹಿಮಾಲಯದಲ್ಲಿ ಉಳಿದಿದ್ದರು ಮತ್ತು ಭಾರತದ ಪ್ರವಾಸ ಕೈಗೊಂಡು ಅಂತಿಮವಾಗಿ 1975ನೇ ವರ್ಷದಲ್ಲಿ ಕರ್ನೂಲ್ಗೆ ಬಂದರು. ಸದಾನಂದ ಯೋಗಿ ಕರ್ನೂಲ್ ಟೌನ್ನಲ್ಲಿರುವ ರಾಘವೇಂದ್ರ ವಿಶ್ರಾಂತಿ ಗೃಹದ ಚಿಕ್ಕ ಕೊಠಡಿಯಲ್ಲಿ ವಾಸಿಸುತ್ತಿದ್ದರು. ಪತ್ರಿಜಿ ಸ್ನೇಹಿತರಾದ ರಾಮಚನ್ನಾರೆಡ್ಡಿ ಮತ್ತು ವೆಂಕಟರತ್ನಂ ಅವರೊಂದಿಗೆ 1981ರ ಜನವರಿ 1ರಂದು ಸದಾನಂದ ಯೋಗಿಯವರನ್ನು ಮೊದಲ ಬಾರಿಗೆ ಭೇಟಿ ಮಾಡಿದರು. ಸದಾನಂದ ಯೋಗಿ ಇವರೆಲ್ಲರನ್ನೂ ನೋಡಿ ಸ್ವಲ್ಪ ಸಮಯದ ನಂತರ ಮಾತನಾಡಿದರು. ನೀವು ಇಲ್ಲಿ ಬ್ರಹ್ಮಜ್ಞಾನವನ್ನು ಹೊರತುಪಡಿಸಿ ಏನನ್ನೂ ಪಡೆಯುವುದಿಲ್ಲ ಎಂದರು. ಆಗ ವಿದ್ಯಾರ್ಥಿಗಳಂತೆ ಇವರು, ಸ್ವಾಮಿ, ನಮಗೆ ಅದು ಮಾತ್ರವೇ ಬೇಕು ಎಂದರು. ಪತ್ರಿಜಿಯವರು ಪ್ರತಿ ತಿಂಗಳು ಸುಮಾರು 7ರಿಂದ 8 ದಿನಗಳ ಕಾಲ ಕರ್ನೂಲಿನಲ್ಲಿ ಇರುತ್ತಿದ್ದರು. ಆ ಕೆಲವು ದಿನಗಳಲ್ಲಿ ಪತ್ರಿಜಿಯವರು ಸ್ವಾಮೀಜಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದರು. ಸ್ವಾಮೀಜಿಯವರ ಊಟದ ವ್ಯವಸ್ಥೆಯನ್ನು ಪತ್ರಿಜಿಯವರು ನೋಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಪತ್ರಿಜಿಯವರು ಶಿಬಿರದಲ್ಲಿದ್ದಾಗ ಸ್ವರ್ಣಮಾಲಾ ಪತ್ರಿಯವರು ಊಟದ ವ್ಯವಸ್ಥೆ ಮಾಡುತ್ತಿದ್ದರು. 1981ರ ಜನವರಿ 1ರಿಂದ 1983ರ ಮೇ 22ರವರೆಗೆ ಕರ್ನೂಲಿನಲ್ಲಿ ಇದೇ ಪತ್ರಿಜಿಯವರ ದಿನಚರಿಯಾಗಿತ್ತು. ಪತ್ರಿಜಿ ಅವರು ತಮ್ಮ ಸುದೀರ್ಘ ಜೀವನದ ಅನುಭವಗಳನ್ನು ಕೇಳುತ್ತಲೇ ಇರುತ್ತಿದ್ದರು. ಸದಾನಂದ ಯೋಗಿಯವರು ಸ್ವಯಂ ಪ್ರೇರಣೆಯಿಂದ ಪತ್ರಿಜಿ ಮತ್ತು ಡಾಕ್ಟರ್ ಶ್ರೀಪಾದ ಪಿನಾಕಪಾಣಿಯವರ ಉಪಸ್ಥಿತಿಯಲ್ಲಿ 22 ಮೇ 1983ರಂದು ತನ್ನ ದೇಹವನ್ನು ಬಿಟ್ಟು ಮೇಲಿನ ಲೋಕಕ್ಕೆ ಪಯಣಿಸಿದರು. When my Guruji, he used to call me Subhash. My name is Subhash. Subhash, do or die. And since that moment onwards, I am doing and doing and doing and doing and doing. There is no depth. Your breath is your Guru. Be with the Guru always. The Guru will take you to the third eye, fourth eye, fifth eye, whatever it is. You don't know where to go, but the Guru knows where to go. ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿ. ಪತ್ರಿಜಿಯವರು ತಮ್ಮ ಆಧ್ಯಾತ್ಮಿಕ ಸ್ನೇಹಿತರಾದ ವಿಶೇಷವಾಗಿ BV ರೆಡ್ಡಿ, ಶ್ರೀ NG ಶೌರಿ, ಪಾಲ್ ವಿಜಯಕುಮಾರ್ ಮುಂತಾದ ವ್ಯಕ್ತಿಗಳೊಡಗೂಡಿ ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿ ಅನ್ನು 1990ರಲ್ಲಿ ಕರ್ನೂಲ್ ಪಟ್ಟಣದಲ್ಲಿ ಆರಂಭಿಸಿದರು. ಈ ಸೊಸೈಟಿಯ ಏಕೈಕ ಧ್ಯೇಯವೇನೆಂದರೆ ಎಲ್ಲ ವ್ಯಕ್ತಿಗಳನ್ನು ಸಸ್ಯಾಹಾರಿಗಳನ್ನಾಗಿ ಮಾಡುತ್ತಾ ಧ್ಯಾನ ವಿಜ್ಞಾನದ ಬಗ್ಗೆ ತೀವ್ರ ಜಾಗೃತಿ ಮೂಡಿಸುವುದು ಮತ್ತು ಎಲ್ಲರಿಗೂ ದೈಹಿಕ, ಮಾನಸಿಕ, ಬೌದ್ಧಿಕ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಒದಗಿಸುವುದೇ ಆಗಿದೆ. ಕರ್ನೂಲ್ ಪಟ್ಟಣದ ಶ್ರೇಷ್ಠ ಧ್ಯಾನಿ ಮತ್ತು ಉದ್ಯಮಿ ಶ್ರೀ BV ರೆಡ್ಡಿಯವರ ಸಹಾಯದಿಂದ 1991ರಲ್ಲಿ ಬುದ್ಧಾ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇದು ಪ್ರಪಂಚದಲ್ಲಿ ಧ್ಯಾನಕ್ಕಾಗಿ ಕಟ್ಟಿದ ಮೊಟ್ಟ ಮೊದಲನೇ ಪಿರಮಿಡ್. ಪಿರಮಿಡ್ನಲ್ಲಿ ಧ್ಯಾನವನ್ನು ಮಾಡಿದಾಗ ಅದು 3 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಪತ್ರಿಜಿ 1992ರಲ್ಲಿ ಕೋರಮಾಂಡಲ್ ಫರ್ಟಿಲೈಜರ್ಸ್ ಲಿಮಿಟೆಡ್ನಲ್ಲಿ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದರು. ಅಂದಿನಿಂದ ಕೊನೆ ಉಸಿರಿನವರೆಗೂ ಇಡೀ ಮನುಕುಲಕ್ಕೆ ನಿರಂತರ ಸೇವೆಯನ್ನು ಕೈಗೊಂಡರು. 1992ರಿಂದ ಆರಂಭಗೊಂಡ ಪತ್ರಿಜಿಯವರ ಸಮರ್ಪಣಾ ಮನೋಭಾವದ ಪರಿಶ್ರಮ ಪ್ರಯತ್ನಗಳ ಫಲವಾಗಿ ನೂರಾರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗಳು ಭಾರತದಾದ್ಯಂತ ಸ್ಥಾಪಿಸಲ್ಪಟ್ಟಿವೆ. ಪತ್ರಿಜಿ ಅವರು 60ಕ್ಕೂ ಹೆಚ್ಚು ಪುಸ್ತಕಗಳು, ಆಡಿಯೋ, ವಿಡಿಯೋ ಕ್ಯಾಸೆಟ್ಗಳು ಮತ್ತು ಸಿಡಿಗಳನ್ನು ಹೆಚ್ಚಾಗಿ ತೆಲುಗು ಭಾಷೆಯಲ್ಲಿ ವಿವಿಧ ಹೊಸ ಯುಗದ ಆಧ್ಯಾತ್ಮಿಕ ವಿಜ್ಞಾನ ವಿಷಯಗಳ ಕುರಿತು ಬರೆದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಿಂದ ಕಲಿಯಬೇಕು ಎಂಬ ಮನೋಭಾವ ಪತ್ರಿಜಿಯವರದಾಗಿತ್ತು. ಆದ್ದರಿಂದ ಪ್ರಪಂಚದ ಇತರ ಭಾಗಗಳ ಶ್ರೇಷ್ಠ ಆಧ್ಯಾತ್ಮಿಕ ಗುರುಗಳು ಬರೆದ ಪುಸ್ತಕಗಳನ್ನು ತೆಲುಗು, ಕನ್ನಡ, ಹಿಂದಿ, ತಮಿಳು ಇತ್ಯಾದಿ ಭಾಷೆಗಳಲ್ಲಿ ಅನುವಾದಿಸಲಾಗಿದೆ.
ಪತ್ರಿಜಿಯವರು ವರ್ಷವಿಡೀ ದೂರದ ಹಳ್ಳಿಗಳು ಸೇರಿದಂತೆ ಭಾರತ ದೇಶದ ಮೂಲೆ ಮೂಲೆಗಳಿಗೆ ವ್ಯಾಪಕವಾಗಿ ಪ್ರಯಾಣಿಸಿ ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಧ್ಯಾನ ತರಗತಿಗಳನ್ನು ನೀಡಿದ್ದಾರೆ. ಇಲ್ಲಿಯವರೆಗೆ ಪತ್ರಿಜಿಯವರು ಆನಾಪಾನಸತಿ ಧ್ಯಾನ, ಸಸ್ಯಾಹಾರ, ಪಿರಮಿಡ್ ಶಕ್ತಿ ಮತ್ತು ಹೊಸ ಯುಗದ ಆಧ್ಯಾತ್ಮಿಕ ವಿಜ್ಞಾನ ಇತ್ಯಾದಿಗಳ ಕುರಿತು ಸಾವಿರಾರು ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. PSSM ಆಂದೋಲನದ ವಿಸ್ತರಣೆ. ಪತ್ರಿಜಿಯವರು 1991ರಲ್ಲಿ ಕರ್ನೂಲಿನಲ್ಲಿ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಎಂಬ ಮೊದಲ ಪಿರಮಿಡ್ ಅನ್ನು ಸ್ಥಾಪಿಸಿದರು. 1996ರಲ್ಲಿ ಪಿರಮಿಡ್ ಮಾಸ್ಟರ್ ಉರವಕೊಂಡ ವೆಂಕಟೇಶ್ ಅವರ ಸಹಾಯದಿಂದ ಅನಂತಪುರ ಜಿಲ್ಲೆಯ ಉರವಕೊಂಡ ಪಟ್ಟಣದಲ್ಲಿ 2ನೇ ಪಿರಮಿಡ್ ಲೋಬ್ಸಾಂಗ್ ರಾಂಪಾ ಪಿರಮಿಡ್ ಧ್ಯಾನ ಕೇಂದ್ರವನ್ನು ನಿರ್ಮಿಸಲಾಯಿತು. 1996ರಿಂದ 2000 ಅವಧಿಯಲ್ಲಿ ನಿರ್ದಿಷ್ಟವಾಗಿ ಆಂಧ್ರಪ್ರದೇಶ ರಾಜ್ಯದಾದ್ಯಂತ ಹಲವಾರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗಳನ್ನು ಸ್ಥಾಪಿಸಲಾಯಿತು. ಹೀಗೆ ಆನಾಪಾನಸತಿ ಧ್ಯಾನದ ವಿಜ್ಞಾನವು ಆಂಧ್ರಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ತಮಿಳುನಾಡು ಮತ್ತು ಭಾರತ ದೇಶದ ಇತರ ಕಡೆಗಳಲ್ಲಿ ಹರಡಿತು. ಇಂತಹ ಹಲವಾರು ದೇಶಗಳಲ್ಲಿ ವಿಸ್ತಾರವಾಗಿ ಧ್ಯಾನ ಪ್ರಚಾರ ಮಾಡಿದ್ದಾರೆ. ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಹೆಸರಿನ ರಾಜಕೀಯ ಪಕ್ಷ. ಯಥಾ ಪ್ರಜಾ ತಥಾ ರಾಜ ಎಂದು ಪತ್ರಿಜಿಯವರು ಹೇಳುತ್ತಿದ್ದರು. ಕೇವಲ ಆಧ್ಯಾತ್ಮಿಕ ಶಾಸ್ತ್ರವೇತ್ತರೇ ಉತ್ತಮ ಆಡಳಿತವನ್ನು ನೀಡಬಲ್ಲರು ಎಂದು ಸಾಕ್ರೆಟಿಸ್ ಮಹಾಶಯರು ಹೇಳಿದಂತೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅನ್ನು 1999ರಲ್ಲಿ ರಚಿಸಲಾಯಿತು. ಅಹಿಂಸಾ ಪರಮೋ ಧರ್ಮ ಎಂಬ ನಿನಾದ ಪಿರಮಿಡ್ ಪಾರ್ಟಿಯ ಮುಖ್ಯ ತತ್ವ. ಎಲ್ಲರನ್ನೂ ಧ್ಯಾನಿಗಳನ್ನಾಗಿ, ಸಸ್ಯಾಹಾರಿಗಳನ್ನಾಗಿ, ಯೋಗಿಗಳನ್ನಾಗಿ ಪರಿವರ್ತಿಸುತ್ತಾ ಈ ಭೂಮಿಯ ಮೇಲೆ ಜಾಗತಿಕ ಆಧ್ಯಾತ್ಮಿಕತೆಯ ಹೊಸ ಯುಗವನ್ನು ಸ್ಥಾಪಿಸಲು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅನ್ನು ರಚಿಸಲಾಗಿದೆ. ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಹೊಸ ಆಧ್ಯಾತ್ಮಿಕ ರಾಜಕೀಯ ಪಾರ್ಟಿಯ ಮೂಲಕ ತಮ್ಮ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಮೆಗಾ ಪಿರಮಿಡ್ಗಳ ನಿರ್ಮಾಣ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಸಂಕಲ್ಪದಿಂದ ಉದ್ಭವಿಸಿದ ಸಹಸ್ರಾರ ಕಮಲಗಳೇ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಮೈತ್ರೇಯ ಬುದ್ಧ ಧ್ಯಾನ ವಿದ್ಯಾ ವಿಶ್ವಾಲಯ, ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಕಡ್ತಾಲಿನ ಮಹೇಶ್ವರ ಮಹಾಪಿರಮಿಡ್ಗಳು. ಪಿರಮಿಡ್ ವ್ಯಾಲಿ ಹೊಸ ಯುಗದ ಶಂಭಾಲ ಎಂದು ಪರಿಗಣಿಸಲಾಗಿದೆ. ಲಕ್ಷಾಂತರ ಜನರು ಈ ಪಿರಮಿಡ್ಗಳಲ್ಲಿ ಧ್ಯಾನ ಮಾಡುತ್ತಾ ಮಾಸ್ಟರ್ಗಳಾಗಿ, ಯೋಗಿಗಳಾಗಿ ತಮ್ಮ ಜೀವನವನ್ನು ಆನಂದದಿಂದ ಜೀವಿಸುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ತಮಿಳುನಾಡು, ಖಮ್ಮಂ, ರಾಜಮಂಡ್ರಿಯಲ್ಲಿ ಮೆಗಾ ಪಿರಮಿಡ್ ನಿರ್ಮಾಣಗಳು ಶರವೇಗವಾಗಿ ನಡೆಯುತ್ತಿವೆ. PSSMನ ವೆಬ್ಸೈಟ್ಗಳು ಮತ್ತು ಪಿರಮಿಡ್ ಮೆಡಿಟೇಷನ್ ಚಾನೆಲ್ಗಳು. PSS ಮೂವ್ಮೆಂಟ್ ವಿಷಯಗಳು ಮೊದಲು ಕರಪತ್ರಗಳ ಮೂಲಕ, ಮ್ಯಾಗಝಿನ್ಗಳ ಮೂಲಕ, ನಂತರ ಟೇಪ್ ರಿಕಾರ್ಡರ್, ಆಡಿಯೋ, ವಿಡಿಯೋ, ಸಿಡಿಗಳ ರೂಪದಲ್ಲಿ ಪ್ರಕಟಣೆಯಾಗುತ್ತಿತ್ತು. ನಂತರ ಪತ್ರಿಜಿಯವರ ನೇತೃತ್ವದಲ್ಲಿ PSS ಮೂವ್ಮೆಂಟ್ ವೆಬ್ಸೈಟ್ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ PSS ಮೂವ್ಮೆಂಟ್ನ ಸಂದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡಿತು. ಪಿರಮಿಡ್ಸ್ ಎವ್ರಿವೇರ್, ವೆಜಿಟೇರಿಯನಿಸಮ್ ಎವ್ರಿವೇರ್, ಎನ್ಲೈಟನ್ಮೆಂಟ್ ಎವ್ರಿವೇರ್ ಇಂತಹ ಹಲವಾರು ಆಧ್ಯಾತ್ಮಿಕ ವೆಬ್ಸೈಟ್ಗಳ ಮುಖಾಂತರ ಧ್ಯಾನ, ಸಸ್ಯಾಹಾರ, ಪಿರಮಿಡ್ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಾಸ್ತ್ರದ ಕುರಿತು ವಿಸ್ತಾರವಾಗಿ ಪ್ರಪಂಚಕ್ಕೆ 24 ಭಾಷೆಗಳಲ್ಲಿ ತಿಳಿಸಲಾಗುತ್ತಿದೆ. ಕಾಲಕ್ಕೆ ತಕ್ಕಂಗೆ ಪತ್ರಿಜಿಯವರು ಹೊಸ ತಂತ್ರಜ್ಞಾನವನ್ನು ಆಧ್ಯಾತ್ಮಿಕತೆಗೆ ಬಳಸುವುದರಲ್ಲಿ ನಿಷ್ಣಾತರು. ಮತ್ತಷ್ಟು ವೇಗವಾಗಿ ಧ್ಯಾನ ಪ್ರಚಾರಕ್ಕಾಗಿ ಪತ್ರಿಜಿಯವರು ಸಂಧಿಸಿದ ಬ್ರಹ್ಮಾಸ್ತ್ರವೇ ಪಿರಮಿಡ್ ಮೆಡಿಟೇಷನ್ ಚಾನೆಲ್, PMC ಎಂದು ಎಷ್ಟೋ ಇಷ್ಟದಿಂದ ಕರೆಯಲ್ಪಡುವ ಈ ಪ್ರತ್ಯೇಕವಾದ ಆಧ್ಯಾತ್ಮಿಕ ಚಾನೆಲ್ ಕೋಟ್ಯಾದಿ ಧ್ಯಾನಿಗಳಿಗೆ ಪ್ರತಿ ಕ್ಷಣ ಸತ್ಯ ದರ್ಶನ ನೀಡುತ್ತಾ ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ತುಂಬುತ್ತಿದೆ. ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಧ್ವನಿ
ಧ್ಯಾನಿಗಳ ನಿಜವಾದ ಜೀವನದ ಅನುಭವಗಳಿಂದ, ಪತ್ರಿಜಿಯವರ ಆತ್ಮಜ್ಞಾನ ಸಂದೇಶಗಳೊಂದಿಗೆ ಮತ್ತು PSSM ಧ್ಯಾನ ಸಸ್ಯಾಹಾರ ಪ್ರಚಾರದ ವಾರ್ತೆಗಳಿಂದ ಪ್ರತಿ ಮನೆಯಲ್ಲಿಯೂ ಆಧ್ಯಾತ್ಮಿಕ ಪರಿಮಳವನ್ನು ನೀಡುತ್ತಿದೆ. ಪ್ರಶಸ್ತಿಗಳು. 2006ರಲ್ಲಿ ಮಹಾತ್ಮ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ಸೇವಾಗ್ರಾಮ್ ವಾರ್ಧಾನಲ್ಲಿ ಆರೋಗ್ಯಧಾಮ್ ಸಂಸ್ಥೆಯು ಪತ್ರಿಜಿ ಅವರನ್ನು ಜೀವಮಾನದ ಸಾಧನೆ ಪ್ರಶಸ್ತಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. 2013ರ ಮಾರ್ಚ್ ತಿಂಗಳಿನಲ್ಲಿ ಕಲಕತ್ತಾದಲ್ಲಿ ನಡೆದ 21ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪತ್ರಿಜಿಯವರಿಗೆ ಕಲಕತ್ತಾದಲ್ಲಿರುವ ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಸಂಸ್ಥೆಯ ವತಿಯಿಂದ ಧ್ಯಾನ ವಿಶಾರದ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 2017ರ ಜನವರಿಯಲ್ಲಿ ಆನಾಪಾನಸತಿ ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಇವುಗಳನ್ನು ಉತ್ತೇಜಿಸಿ ಆಧ್ಯಾತ್ಮಿಕತೆ ಮತ್ತು ಯೋಗಕ್ಷೇಮಗಳ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಿರುವುದಕ್ಕಾಗಿ ಟೈಮ್ಸ್ ಆಫ್ ಇಂಡಿಯಾ ಪ್ರಕಟಣೆಯ ಸ್ಪೀಕಿಂಗ್ ಟ್ರೀನಿಂದ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಉತ್ತಮ ಕರ್ಮ ಪ್ರಶಸ್ತಿ ನೀಡಲಾಯಿತು. ಮಹಾನ್ ಸಂಕಲ್ಪ ಮತ್ತು ನಿರಂತರ ಕೃಷಿಯಿಂದ 2018ರಲ್ಲಿ ಇಂಗ್ಲೆಂಡ್ ದೇಶದ ವಂಡರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಪತ್ರಿಜಿಯವರು ದಾಖಲೆಯನ್ನು ನಿರ್ಮಿಸಿದರು. ಪತ್ರಿಜಿಯವರು ಮಾಡುತ್ತಿರುವ ಸಸ್ಯಾಹಾರ ಪ್ರಚಾರ, ಧ್ಯಾನ ಜ್ಞಾನ ಪ್ರಚಾರಕ್ಕಾಗಿ 2020ರಲ್ಲಿ ಅಮೆರಿಕ ದೇಶದ ಯುನೈಟೆಡ್ ಥಿಯೋಲಾಜಿಕಲ್ ರಿಸರ್ಚ್ ಯೂನಿವರ್ಸಿಟಿ ಪತ್ರಿಜಿಯವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ವಸುದೈಕ ಕುಟುಂಬ ನಿರ್ಮಾಣಕ್ಕಾಗಿ ಪತ್ರಿಜಿಯವರು ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರಗಳನ್ನು ಪ್ರಾರಂಭಿಸಿದರು. ಪ್ರಪಂಚದಾದ್ಯಂತವಿರುವ ಧ್ಯಾನಿಗಳು, ಮಾಸ್ತರ್ಗಳು, ಎಲ್ಲ ಆಧ್ಯಾತ್ಮಿಕ ಗುರುಗಳು, ಯೋಗಿಗಳು ಲೋಕ ಕಲ್ಯಾಣಕ್ಕಾಗಿ ಒಂದೆಡೆ ಸೇರಿ ಭೂಮಿಯ ಮೇಲೆ ಮಹಾನ್ ಆಧ್ಯಾತ್ಮಿಕ ಪ್ರಕಂಪನಗಳನ್ನು ಉತ್ಪಾದಿಸುತ್ತಿದ್ದಾರೆ. ಜಾತಸ್ಸ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಸ ಚ. ನಾನಾಟಿ ಬದುಕು ನಾಟಕವು ಎಂಬಂತೆ ಜನ್ಮ ತಾಳಿದ ಶರೀರ, ಜೀವನವೆಂಬ ನಾಟಕ ಮುಗಿದ ಮೇಲೆ ಮರಣವನ್ನು ಹೊಂದಲೇಬೇಕು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಅತ್ಯದ್ಭುತವಾಗಿ ತಮ್ಮ ಜೀವನೋದ್ದೇಶವನ್ನು ಪೂರ್ಣಗೊಳಿಸಿದ್ದಾರೆ. 2022 ಜುಲೈ 24ರಂದು ಪತ್ರಿಜಿಯವರ ಭೌತಿಕ ದೇಹ ಯಾತ್ರೆಯ ಕೊನೆಯ ದಿನ. ಆ ದಿನದಂದೂ ಸಹ ಅವರು ನನ್ನ ಬಾಗಿಲುಗಳನ್ನು ತೆರೆದಿಡಿ, ನಾನು ಪ್ರತಿ ಮಾಸ್ಟರ್ಗೆ ಶುಭಾಶಯ ಕೋರಲು ಬಯಸುತ್ತೇನೆ. ಯಾರೇ ಬರಲಿ ಅವರಿಗೆ ಚಾಕ್ಲೇಟ್ ಅನ್ನು ನೀಡಿ, ಸಿಹಿಯನ್ನು ನೀಡಿ ಎಂದು ಎಲ್ಲರನ್ನೂ ಭೇಟಿಯಾಗುತ್ತಾ ಜುಲೈ 24ರಂದು ಸಂಜೆ 5:07 ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ದೇಹಾತೀತರಾದರು. ಮರಣವನ್ನು ಸಹ ಸಂಭ್ರಮಿಸಬೇಕೆಂದು ಭಗವಾನ್ ಶ್ರೀ ಓಶೋ ರಜನೀಶ್ ಅವರು ಹೇಳಿದ್ದ ಮಾತುಗಳು ನೆನಪಿಗೆ ಬರುತ್ತಿವೆ. ಮರಣವು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಮರಣವಿಲ್ಲ. ನಾವು ಶಾಶ್ವತ ಆತ್ಮಸ್ವರೂಪಿಗಳು ಎಂದು ಪತ್ರಿಜಿಯವರು ಮರಣವನ್ನು ಸಹ ಸಂಭ್ರಮಿಸುತ್ತಾ ಮರಣಂ ಮಧುರಂ ಎಂಬುದನ್ನು ಜಗತ್ತಿಗೆ ಸಾರಿದರು. ಈ ಮಹಾನ್ ಸತ್ಯ ದರ್ಶನಕ್ಕೆ ಸಾಕ್ಷಿಯಾಗಿ ಎಷ್ಟೋ ಪಿರಮಿಡ್ ಮಾಸ್ಟರ್ಗಳು ಇದ್ದಾರೆ. The whole movement is very, very safe in our hands. అందరినీ ఒక సైనికుల్లాగా తయారు చేసి పెట్టారు ఆయన. మనందరి బాధ్యత ఏంటి? బార్డర్, లో వాళ్ళు ఇండియాని కాపాడితే మన PSSMని కాపాడుకోవాలి.
పిఎస్ఎస్ఎంని ఎలా కాపాడుకుంటాం? పిఎన్సి ద్వారా. ప్రతి ఒక్కరూ ధ్యానులుగా మారండి, మార్చండి, శాకాహారులుగా మార్చండి. ప్రతి వాళ్ళకి జ్ఞానం ఇవ్వాలి. ಈಗ ಪ್ರತಿಯೊಬ್ಬ ಪಿರಮಿಡ್ ಮಾಸ್ತರ್ನ ತಕ್ಷಣ ಕರ್ತವ್ಯ ಪತ್ರಿಜಿಯವರಂತೆ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಮತ್ತು ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಜಗತ್ ನಿರ್ಮಾಣದ ಕಡೆ ಸಾಗುವುದಾಗಿದೆ. ಜಯ ಹೋ ಪತ್ರಿಜಿ, ಜಯ ಹೋ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. Thanks to our founder and immense gratitude to our Supreme Grand Master Brahmarshi Patriji. ಈ ವಿಡಿಯೋ ರೂಪದಲ್ಲಿ ನಾವೇನು ನೋಡಿದೀವೋ ಇಷ್ಟೇ ಚಿಕ್ಕದು. The moment when it started from the year 1990 till 2022, his services for the spiritual world is unimaginable. So thank you PMCKannada team for making a beautiful documentary about Brahmarshi Patriji. Patri saru meditation jotege enlightenment and enjoyment both are equally important anta heltirtare. So that is why we have planned this event in such a way that we have meditation, wisdom and enjoyment too. He always encourages every person to learn music. And he's such a great person that he would love the arts. That is why in every event of PSSM, we have cultural programs and dance activities and music. The same way, now we are going to watch a dance performance. Are you all ready? With your enthusiasm, they are going to come on the stage. ಈ ಸೌಂಡ್ ಇಲ್ಲ ಅಂದ್ರೆ ಅವರು ಬರಲ್ಲಪ್ಪ. So we have a team from Bangalore, Nateshwara Nrutyashala. We have Kala Yogi Shri KP Satish Babuji and team here with us who have accepted to our invitation to perform on the stage inside the pyramid for Patriji's Aradhanotsav. Let us welcome them with a huge round of applause. ಧನ್ಯವಾದಗಳು ಮೇಡಮ್. ನಾನು ವಾಣಿ ಸತೀಶ್ ಬಾಬು, ನಾಟೇಶ್ವರ ನೃತ್ಯ ಶಾಲೆಯ ತಂಡದ ಪರವಾಗಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಮುಖ್ಯ ಧ್ಯೇಯ ಅಂತಲೇ ಹೇಳ್ಬೋದು ಪತ್ರಿಜಿಯವರು. ಅವರ ಒಂದು ಕನಸು ಅಂತಲೇ ಹೇಳ್ಬೋದು. ಮೇಡಮ್ ಈಗ ಕೂಡ ಹೇಳಿದ್ರು, ಅವರು ಕಲೆಗೆ ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ಧ್ಯಾನದಮ್ಮ ಕೂಡ ಮಾಡ್ತಾಯಿದ್ರು ಅನ್ನೋದು ಒಂದು ಅವರ ಮುಖ್ಯ ಧ್ಯೇಯ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಜಾಗದಲ್ಲಿ ಪಿರಮಿಡನ್ನು ಸಂಸ್ಥಾಪನೆ ಮಾಡಿ ಹಲವಾರು ಜನಕ್ಕೆ ಪ್ರೇರಣೆಯಾಗಿ ದೇಶ ವಿದೇಶ ನಮ್ಮ ಇಡೀ ಭಾರತದಾದ್ಯಂತ ಅವರು ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಸಂತೋಷ ಆದಂತಹ ದಿನ ನಮಗೆ ಆಹ್ವಾನ ನೀಡಿದರು. ಯಾಕಂದರೆ ಈಗಾಗಲೇ ನಾವು 7-8 ವರ್ಷದಿಂದ ಇವರ ಸಂಪರ್ಕದಲ್ಲಿದ್ದೇವೆ. ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನಾವು ಅವರ ಜೊತೆಗೂಡಿ ಹಲವಾರು ಕಾರ್ಯಕ್ರಮ ನೀಡೋದ್ರ ಜೊತೆಗೆ ಅದರ ಒಂದು ಉಪಯೋಗವನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಸ್ವತಃ ನಮ್ಮ ಮನೆಯಲ್ಲಿ ಕೂಡ ಒಂದು ಚಿಕ್ಕ ಪಿರಮಿಡನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ.
ಯಾಕಂದರೆ ಸತೀಶ್ ಬಾಬು ಅವರು ನನ್ನ ಪತಿಯವರು, ಅವರು ಯೋಗ, ನೃತ್ಯ ಜೊತೆಗೆ ಧ್ಯಾನ ಮೂರರಲ್ಲೂ ಆಸಕ್ತಿಯಿಂದ ಬಂದ ಮೇಲೆ, ಇಲ್ಲಿಗೆ ಬಂದ ಮೇಲೆ ನಾವು ಇವರಿಗೆ ಪರಿಚಯ ಆದ್ವಿ. ನೃತ್ಯ ಮಾಡೋದಕ್ಕೆ ಇಂಥ ಒಂದು ಅದ್ಭುತ ಸ್ಥಳದಲ್ಲಿ ಪರಿಚಯ ಆದ್ವಿ. ಈಗಾಗಲೇ ಸುಮಾರು ವರ್ಷ ಅವರ ಒಂದು ಸಂಪರ್ಕದಲ್ಲಿದ್ದು ಈ ದಿನ ನಮಗೆ ಆಹ್ವಾನ ಇಟ್ಟರು. ಇವತ್ತು ನೀವು ತುಂಬ ಮುಖ್ಯವಾದ ದಿನ, ನೀವು ಇಲ್ಲಿ ಬಂದು ನೃತ್ಯ ಮಾಡಬೇಕು, ನಿಮ್ಮ ಕಾರ್ಯಕ್ರಮ ನೀಡಬೇಕು ಅಂದಾಗ ತುಂಬ ಸಂತೋಷದಿಂದ ಬಂದು ಈ ದಿನ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ಮೊದಲನೆಯ ನೃತ್ಯ ಬಂಧವಾಗಿ ನಾವು ಆಯ್ದುಕೊಂಡಿರುವಂತಹ ನೃತ್ಯ ವಿಘ್ನ ವಿನಾಯಕನಾದ ಗಣಪತಿಯ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಕಲಾವಿದರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. I request all the masters to come and join us in the front seats. Let us encourage them. Please come and join us in the front seats. ದಯವಿಟ್ಟು ಎಲ್ಲರೂ ಮುಂಚೆ ಬಂದು ಕೂತ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. वसिष्ठवामदेवादिवन्दित महागणपतिं मनसा स्मरामि महागणपतिं वसिष्ठवामदेवादिवन्दित महागणपतिं गणपतिं
शादं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं पप्पमगमरि सरि దని సపమగమ పాపని సరి గమరి సరి దని పమ సని పమగమరి పమరి గమరి రి సరి సాని పమరి సమగమ మహాగణపతిం మనసా స్మరామి మహాగణపతిం वसिष्ठवामदेवादिमन्त्रितमहागणपतिं महागणपतिं ಧನ್ಯವಾದಗಳು. ಮುಂದೆ ನಮ್ಮ ಗುರುವರಿಯರು ಅಂತಲೇ ಪಿರಮಿಡ್ಗೆ ಗುರುವರಿಯರಾದಂತಹ ಪತ್ರಿಜಿಯವರನ್ನ ನಾವು ಗುರುಗಳಾಗಿ ನೋಡ್ತೇವೆ. ಯಾವುದೇ ಕಲೆ ಅಥವಾ ಇಂತಹ ಒಂದು ಧ್ಯಾನವನ್ನು ನಾವು ಮಾಡಬೇಕು ಅಂದರೆ ಗುರುಗಳ ಒಂದು ಮಾರ್ಗದರ್ಶನ ಬೇಕಾಗತ್ತೆ. ಅದಕ್ಕೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ಗುರುಗಳಿಗೆ ಪರಬ್ರಹ್ಮ ಸ್ವರೂಪಿ ಅಂತ ಕರಿತೀವಿ. ಅಂದರೆ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಗುರುಗಳಿಗೆ ನಾವು ವಂದಿಸುವ ಒಂದು ನೃತ್ಯ ಬಂಧವನ್ನು ಇದೀಗ ನಾವು ನಿರ್ವಹಿಸ್ತಾ ಇದ್ದೇವೆ. ಗುರುಗಳಾದಂತಹ ಕಲಾಯೋಗಿ ಶ್ರೀ KP ಸತೀಶ್ ಬಾಬು ಅವರು ಅವರ ಹಿರಿಯ ವಿದ್ಯಾರ್ಥಿನಿಯರೊಟ್ಟಿಗೆ ಈ ನೃತ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಗುರು ಶ್ಲೋಕ.
ಜುಣ್ಣು ತದ್ದಿಮ್ಮಿ ಧಿಮ್ಮಿ ತತ್ತರಿ ತತ್ತಣ್ಣ ತಜ್ಜುಣ್ಣು ತಕ್ಕ ದಿಕ್ಕು ದರ್ಗದಂ ತಕ್ಕ ದಿಕ್ಕು ದರ್ಗದಂ ತಕ್ಕ ದಿಕ್ಕು ದರ್ಗದಂ. ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ಹಲೋ. ಮುಂದಿನ ನೃತ್ಯ ಬಂಧವಾಗಿ ನಾವು ಆಯ್ದುಕೊಂಡಿರುವಂಥದ್ದು ನವೀನ ಬಗೆಯ ನಮ್ಮ ಭಾರತದಾದ್ಯಂತ ಹಲವಾರು ನೃತ್ಯ ಪ್ರಕಾರಗಳನ್ನು ನೀವು ನೋಡ್ತಾ ಬಂದಿದ್ದೇವೆ. ಆ ಎಲ್ಲ ನೃತ್ಯ ಪ್ರಕಾರಗಳನ್ನು, ಭಾರತೀಯ ನೃತ್ಯ ಪ್ರಕಾರಗಳನ್ನು ಒಂದೇ ಸಂಗೀತಕ್ಕೆ ಅಳವಡಿಸಿ ಈಗ ನೃತ್ಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತದ ಶಾಸ್ತ್ರೀಯ ನೃತ್ಯ ಹಾಗೆ ಜಾನಪದ ಶೈಲಿಯ ನೃತ್ಯವನ್ನು ಇಲ್ಲಿ ಅಳವಡಿಸಲಾಗಿದೆ. ಮುಂದಿನ ನೃತ್ಯ ಫ್ಯೂಷನ್.
ಅದ್ಭುತವಾದಂತಹ ನೃತ್ಯ, ಅದರಲ್ಲೂ ಪರದೆಯ ನೃತ್ಯಗಾರರ ಪರದೆಯ ಹಿಂದೆ ಪತ್ರಿಜಿಯವರು ಕೊಳಲನ್ನು ಹಿಡ್ಕೊಂಡು ನುಡಿಸ್ದಂಗಿತ್ತು. ಆ ಕೊಳಲಿನ ನಿನಾದಕ್ಕೆ ಕಲಾವಿದರು ನೃತ್ಯ ಮಾಡಿದ ಹಾಗೆ ಭಾಸ ಆಯಿತು. ನಿಜವಾಗ್ಲೂ ಅದ್ಭುತವಾದಂತಹ ಅವರ ಕೊಳಲಿನ ನಾದವನ್ನು ನಾವು ಕೂಡ ಆಲಿಸಿದ್ದೇವೆ. ಹಿಂದಿನ ಬಾರಿ ನಾವು ಎಷ್ಟು ಸಲ ಬಂದಾಗ್ಲೂ ಎಲ್ಲ ಕಡೆಗೆ ಅವರ ಒಂದು ಕೊಳಲಿನ ನಾದವನ್ನು ನಾವು ಕೂಡ ಆಲಿಸಿದ್ದೇವೆ, ಸಂತೋಷ ಪಟ್ಟಿದ್ದೇವೆ. ಇವತ್ತು ಸಾಕ್ಷಾತ್ ಅವರೇ ಬಂದು ನುಡಿಸ್ದಂಗಿತ್ತು ಕಲಾವಿದರಿಗೆ ನೃತ್ಯ ಮಾಡೋದಕ್ಕೆ ಅನ್ನೋಷ್ಟು ಸಂತೋಷ ಆಯಿತು. ಮುಂದೆ
ನಮ್ಮ ನೃತ್ಯ ಬಂದ, ವಿಶೇಷವಾದ ನೃತ್ಯ ಬಂದ ದೀಪಾಂಜಲಿ, ಅಥವಾ ಇದಕ್ಕೆ ತರಂಗಂ ಅಂತ ಕೂಡ ಹೇಳ್ತೀವಿ. ಇದರ ಅರ್ಥ ಇಷ್ಟೇ: ತರಂಗಂ ನೃತ್ಯ ಮಾಡುವಂಥವರು ಮಣ್ಣಿನ ಮಡಕೆ ಮೇಲೆ ನಿಂತು ಹಲವಾರು ನೃತ್ಯ ಹಾಗೂ ಯೋಗ ಭಂಗಿಗಳೊಂದಿಗೆ ಮಾಡುವಂತಹ ಅದ್ಭುತವಾದ ನೃತ್ಯ. ಅದರ ಜೊತೆಗೆ ತಮ್ಮ ತಲೆಯ ಮೇಲೆ, ಅಂದರೆ ಶಿರದ ಮೇಲೆ, ಕಲಾವಿದರ ಶಿರದ ಮೇಲೆ ದೀಪಾಲಂಕೃತವಾದಂತಹ ಕಳಸವನ್ನು ಹೊತ್ತು ಈ ಎರಡೂ ಕೈಗಳಲ್ಲಿ ದೀಪ ಹಿಡಿದು ಕಾಲ್ಗಳ ಅಡಿಯಲ್ಲಿ ತಾಮ್ರದ ಹರಿವಾಣವನ್ನು ಚಲಿಸುತ್ತಾ ಮನೋಹರವಾದ ಅಂತಹ ನೃತ್ಯವನ್ನು ಮಾಡ್ತಾ ಇದ್ದಾರೆ ಕಲಾಯೋಗಿ ಶ್ರೀ ಸತೀಶ್ ಬಾಬು ಹಾಗೂ ಅವರ ಹಿರಿಯ ವಿದ್ಯಾರ್ಥಿನಿಯಿಂದ ದೀಪಾಂಜಲಿ. ಮುಂದಿನ ನೃತ್ಯ ಯೋಗ ಹಾಗೂ ನೃತ್ಯ ಭಂಗಿಗಳೊಂದಿಗೆ ಮಾಡುವಂತಹ ವೈವಿಧ್ಯಮಯ ನೃತ್ಯ ಇದಾಗಿದೆ. ಶ್ರೀಯುತ ಸತೀಶ್ ಬಾಬು ಅವರು ಭಾರತಾದ್ಯಂತ ಈ ನೃತ್ಯವನ್ನು ಹಲವಾರು ಬಾರಿ ನೃತ್ಯ ಮಾಡಿದ್ದಾರೆ. ಬರೀ ಭಾರತ ಅಲ್ಲ, ಹೊರ ದೇಶಗಳಲ್ಲಿ ಕೂಡ ಹಲವಾರು ಕಾರ್ಯಕ್ರಮ ನೀಡಿ ಯಶಸ್ವಿಯಾಗಿದ್ದಾರೆ. ಅಂತಹ ಒಂದು ನೃತ್ಯವನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ತರಂಗಂ.
ವಿಹಂಗಮವಾದಂತಹ ನೋಟ, ನೀವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಭೌತಿಕವಾಗಿ ನಮ್ಮೊಟ್ಟಿಗೆ ಪತ್ರಿಜಿಯವರು ಇಲ್ಲ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಂದರೆ ಅಂತಹ ಮಹಾನ್ ಪುರುಷರು ಯಾವತ್ತೂ ಚಿರವಾಗಿ ಇರುವಂತಹವರು. ಈ ಇಡೀ ಜಗತ್ತಿನಲ್ಲಿ ಅವರು ಇದ್ದಾರೆ ಅಂತಲೇ ಅನಿಸುತ್ತೆ. ಖಂಡಿತ ಅವರು ಎಲ್ಲೂ ಹೋಗಿಲ್ಲ, ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಅಂತಹ ಒಂದು ಅದ್ಭುತ ಶಕ್ತಿ ಪತ್ರಿಜಿಯವರಿಗೆ ಇದೆ. ಹಾಗೆ ಅವ್ರ ಕಣ್ಣೇ ಹೇಳತ್ತೆ, ನಮ್ಮನ್ನೆಲ್ಲ ಅವರು ನೋಡ್ತಾ ಇದ್ದಾರೆ, ನಾವೆಲ್ಲ ಸಂತೋಷದಿಂದ ಸಹಬಾಳ್ವೆ ನಡೆಸ್ತಾ ಇದ್ದೀವಿ ಅನ್ನೋದನ್ನು ನಾವು ಈ ಮೂಲಕ ನೋಡಬಹುದು. ಮುಂದೆ ನಮ್ಮ ನಾಟೇಶ್ವರ ನೃತ್ಯ ಶಾಲೆಯ ಮುಂದಿನ ನೃತ್ಯ ಬಂಧವಾಗಿ ಒಂದು ಜಾನಪದ ಶೈಲಿಯ ನೃತ್ಯವನ್ನು ಆಯ್ದುಕೊಂಡಿದ್ದೇವೆ. ಇದರಲ್ಲಿ ಉತ್ತರ ಭಾರತದಲ್ಲಿ ಪ್ರಚಲಿತ ಇರುವಂತಹ ಒಂದು ಜಾನಪದ ಶೈಲಿಯ ಸೊಗಡನ್ನು ಹೊತ್ತು ತರುವಂತಹ ನೃತ್ಯ ಈಗ ನಿಮ್ಮ ಮುಂದೆ ನಾವು ಪ್ರದರ್ಶನ ನೀಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಬಣ್ಣ ಹಾಗೂ ಪ್ರೀತಿಗೆ ಸಂಕೇತವಾಗಿ ನಾವೆಲ್ಲರೂ ಭ್ರಾತೃತ್ವವನ್ನು ಕಾಪಾಡಬೇಕು ಅನ್ನೋದು, ಹಾಗೆ ಬಣ್ಣಗಳನ್ನು ಕೂಡ ನಾವು ವೀಕ್ಷಣೆ ಮಾಡಬೇಕು. ಎಲ್ಲರಲ್ಲೂ ಬಣ್ಣ, ಪ್ರತಿಯೊಂದರಲ್ಲೂ ಕಲೆಯಲ್ಲಿ ಬಣ್ಣಗಳನ್ನು, ವಿವಿಧ ಬಗೆಯ ಬಣ್ಣಗಳನ್ನು ನೋಡ್ತೇವೆ. ಹಾಗೆ ಪ್ರೀತಿಯನ್ನು ಹಂಚೋದ್ರಲ್ಲಿ ಕೂಡ ನಾವು ಹಲವಾರು ಬಗೆಯ ಬಣ್ಣಗಳನ್ನು ನೋಡ್ತೀವಿ ಅನ್ನೋದು ಈ ನೃತ್ಯದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಮುಂದಿನ ನೃತ್ಯ ಉತ್ತರ ಭಾರತದ ಜಾನಪದ ಶೈಲಿಯ ನೃತ್ಯ ರಂಗೀಲಾ ಡೋಲ್ ಮಾರೆ ಅನ್ನುವಂತಹ ವಿಶೇಷವಾದ ನೃತ್ಯ. ನಾವು ಈಗಾಗಲೇ ಪಿರಾಮಿಡ್, ಇಂಟರ್ನ್ಯಾಷನಲ್ ಪಿರಾಮಿಡ್ ವ್ಯಾಲಿ ಬೆಂಗಳೂರಿನಲ್ಲಿ ಮಾಡೋದರ ಜೊತೆಗೆ ಹಲವಾರು ಬಗೆಯ, ಅಂದರೆ ಭಾರತದಾದ್ಯಂತ, ಅದರಲ್ಲೂ ಮುಖ್ಯವಾಗಿ ಪತ್ರಿಜಿಯವರು ನಮಗೆ ಹಲವಾರು ಬಾರಿ ಆಹ್ವಾನ ಇಟ್ಟಿದ್ದರು. ಆಂಧ್ರ ಪ್ರದೇಶದ ಕೋಟಾ, ಕಡ್ತಾಲ್, ಅನಂತಪುರ್, ಹೀಗೆ ಹಲವಾರು ಬಾರಿ ನಮ್ಮ ಈ ಪ್ರದರ್ಶನವನ್ನು ಮಾಡಿಸಿ ತುಂಬ ಸಂತೋಷಪಟ್ಟು ನಮ್ಮನ್ನು ಪ್ರತಿ ಬಾರಿ ಕರೆಸ್ಕೋತಾ ಇದ್ದರು. ಅದರಲ್ಲೂ ಬುದ್ಧ ಪೂರ್ಣಿಮೆ, ಗುರು ಪೂರ್ಣಿಮೆ ಎಂದು ನಮಗೆ ವಿಶೇಷವಾಗಿ ಆಹ್ವಾನವಿತ್ತು. ಇಲ್ಲಿ ಕೂಡ ನಾವು ಹಲವಾರು ಬಾರಿ ನೃತ್ಯವನ್ನು ಅವರ ಮುಂದೆ ಮಾಡಿದ್ದೇವೆ. ಆದರೆ ಇವತ್ತು ಅವರನ್ನು ಎದುರುಗಡೆಗೆ ನೋಡ್ತಾ ಇದ್ದೇವೆ ಅಂತ ಅಂದ್ಕೊಂಡು ಇವತ್ತು ನೃತ್ಯ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಜನಗಳ ಮಧ್ಯೆ ನಿಮ್ಮಗಳ ಮುಂದೆ ನಾವು ಪ್ರದರ್ಶನ ಮಾಡಬೇಕು ಅಂದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಅಂತಹ ಒಂದು ನೃತ್ಯ ಇದೀಗ ನಾವು ಪ್ರದರ್ಶನ ನೀಡ್ತಾ ಇದ್ದೇವೆ. ಜಾನಪದ ಶೈಲಿಯ ನೃತ್ಯ ರಂಗೀಲಾ ಡೋಲ್ ಮಾರೆ.
ಇವತ್ತಿನ ನಾಟೇಶ್ವರ ನೃತ್ಯ ಶಾಲೆಯ ಕೊನೆಯ ನೃತ್ಯ ಬಂಧವಾಗಿ ವಿಶೇಷವಾದ ನೃತ್ಯವನ್ನು, ಅದರಲ್ಲೂ ಪತ್ರಿಜಿಯವರು ತುಂಬ ಸಂತೋಷದಿಂದ ಈ ನೃತ್ಯದ ವೀಕ್ಷಣೆಯನ್ನು ಮಾಡ್ತಾಯಿದ್ರು, ಇವತ್ತೂ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಒಂದು ವಿಶೇಷವಾದ ನೃತ್ಯ ಬಂಧ ಇದಾಗಿದೆ. ಭಾರತದಲ್ಲೇ ಕೇವಲ ನಾಟೇಶ್ವರ ನೃತ್ಯ ಶಾಲೆಯ ಗುರುಗಳಾದಂತಹ ಕಲಾಯೋಗಿ ಶ್ರೀ ಸತೀಶ್ ಬಾಬು ಅವರು ಮಾತ್ರ ಈ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ನೃತ್ಯ ಪದ್ಧತಿಯನ್ನು ಇದೀಗ ನೋಡೋಣ. ಮೈಸೂರು ದಸರಾ ಬೊಂಬೆ ನೃತ್ಯ ನಿಮಗೆಲ್ಲರಿಗೂ ಸಂತೋಷ ಕೊಡುವಂತಹ, ಬೊಂಬೆಗಳಿಗೆ ಜೀವ ಬಂದರೆ ಹೇಗೆ ನೃತ್ಯ ಮಾಡುತ್ತೆ ಅನ್ನೋದು ಇದರ ಒಂದು ಸೊಬಗು. ಅಂತಹ ಒಂದು ವಿಶೇಷವಾದ ನೃತ್ಯ ಇದಾಗಿದೆ. ಇದಕ್ಕೆ ಬೊಂಬೆ ನೃತ್ಯ ಅಂತಲೂ ಕರಿತೀವಿ, ಮೈಸೂರು ದಸರಾ ಬೊಂಬೆಗಳು ಅಂತಲೂ ಕರಿತೀವಿ, ಚನ್ನಪಟ್ಟಣದ ಬೊಂಬೆಗಳು ಅಂತ ಕೂಡ ಕರಿತೀವಿ. ಇತ್ತೀಚೆಗಷ್ಟೇ ನಾವು ದೆಹಲಿಯಲ್ಲಿ ವಂದೇ ಭಾರತಂ ಅನ್ನುವಂತಹ ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಉತ್ಸವದಲ್ಲಿ ಪಾಲ್ಗೊಂಡು, ಅದರಲ್ಲೂ ಅಮೃತ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಈಗ ಆಚರಿಸ್ತಾ ಇದ್ದೇವೆ. ಅಂದರೆ ಅಮೃತ ವರ್ಷ ಇದು. ಈ ಅಮೃತ ವರ್ಷದಲ್ಲಿ ನಾವು ಮಾಡಿದಂತಹ ಅದ್ಭುತವಾದ ನೃತ್ಯ ಉತ್ಸವ ಅದಾಗಿತ್ತು. ನಮ್ಮ ಬೆಂಗಳೂರಿನಿಂದ ನಾವು ಏಕೈಕ ನೃತ್ಯ ಶಾಲೆಯಿಂದ ಈ ನೃತ್ಯವನ್ನು ಮಾಡಿ ಕರ್ನಾಟಕವನ್ನು ಪ್ರತಿನಿಧಿಸಿ ಚನ್ನಪಟ್ಟಣದ ಬೊಂಬೆಯ ನೃತ್ಯವನ್ನು, ಅದರಲ್ಲೂ ರಾಜ್ಪಥ್ ಅಂತ ಇರುವಂತಹ ಇದರಲ್ಲಿ ನಾವು ಜನವರಿ 26ರಂದು ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಇಂಥ ಒಂದು ಅದ್ಭುತ ನೃತ್ಯವನ್ನು ಮಾಡಿ ಎಲ್ಲರ ಮನಸೂರೆಗೊಂಡಿದ್ವಿ. ಅಂತಹ ಒಂದು ಅದ್ಭುತವಾದ ನೃತ್ಯ ಇದೀಗ ತಮ್ಮ ಮುಂದೆ ಮೂಡಿ ಬರಲಿದೆ. ಬೊಂಬೆ ನೃತ್ಯ ಕಲಾಯೋಗಿ ಸತೀಶ್ ಬಾಬು ಹಾಗೂ ಅವರ ಹಿರಿಯ ವಿದ್ಯಾರ್ಥಿನಿಯಿಂದ ನೋಡಿ ಆನಂದಿಸಿ. ಬೊಂಬೆ ನೃತ್ಯ, ಬೊಂಬೆ ನೃತ್ಯ.
ಹಲೋ, ನಮಸ್ಕಾರ. ನಿಮಗೆಲ್ಲ ನೃತ್ಯ ಇಷ್ಟ ಆದರೆ ದೊಡ್ಡ ಚಪ್ಪಾಳೆ. ಧನ್ಯವಾದಗಳು. ನಾವಿದೇ ಗೊಂಬೆ ನೃತ್ಯವನ್ನು ಈಗ ತಾನೇ ನಮ್ಮ ವಾಣಿಯವರು ಹೇಳಿದ್ರು ಇಲ್ಲ ಗೊತ್ತಿಲ್ಲ, ಅದು ದಸರಾದಲ್ಲಿ 35 ಜನ ಮಾಡಿದ್ದೀವಿ. ಗೊಂಬೆ ವೈಭವ ಅಂಥೇಳಿ ಈಗ ರೀಸೆಂಟಾಗಿ ನಡೆದ ದಸರಾ ಅರಮನೆಯ ಮುಂಭಾಗದಲ್ಲಿ ಮಾಡಿದ್ದೀವಿ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ. ಆಮೇಲೆ ಎಲ್ಲರೂ ನೃತ್ಯವನ್ನು ನಿರೀಕ್ಷಿಸಿದ್ದೀರಾ, ಧನ್ಯವಾದಗಳು. ನಾನು ಮುಖ್ಯವಾಗಿ ಇದಕ್ಕೆ ನಾನು ಮೆಡಿಟೇಷನ್ಗೆ ಬರೋಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ, ಮುಖ್ಯವಾಗಿ ಸಂಧ್ಯಾ ಮೇಡಮ್. ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕು ಮೇಡಮ್. ನಿಮ್ಮಿಂದ ನಾನು ಹಲವಾರು ಕಾರ್ಯಕ್ರಮ ಮಾಡಿದ್ದೀನಿ. ಬನ್ನಿ ಮೇಡಮ್, ಅವ್ರನ್ನ ನಾನು ವೇದಿಕೆ ಮೇಲೆ ಬರೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಮೇಡಮ್. ನಮ್ಮ ಸುಬ್ರಹ್ಮಣ್ಯ ನಗರದಲ್ಲೇ ಇವ್ರದ್ದು ಸೆಂಟರ್ ಇದೆ. ನಾನು BP ಜಾಸ್ತಿ ಇತ್ತು, ಆ ಕಾರಣದಿಂದನೇ ಮೇಡಮ್ ಪರಿಚಯ ಆಯಿತು. ಸಂಧ್ಯಾ ಮೇಡಮ್ಗೆ ಮನೆಗೆ ಯಾರೋ ನನ್ನ ನೃತ್ಯ ಶಾಲೆಯ ಸ್ಟೂಡೆಂಟ್ಸ್ ಹೇಳಿದ್ರು ಈ ಥರ ಇದೆ ಅಂತ. ನಾನು ಮೆಡಿಟೇಷನ್ಗೆ ಹೋಗ್ತಾ ಇರುವಾಗ ಮೇಡಮ್ ಪರಿಚಯ ಆಯಿತು. ಸಂಧ್ಯಾ ಮೇಡಮ್, ನಿಮ್ಮನ್ನು ಯಾವತ್ತೂ ನಾನು ಮರೆಯಲ್ಲ. ಅವರು ಹೇಳಿದ್ರು ನಂದು ನೃತ್ಯ ಕ್ಲಾಸ್ ಇದೆ ಅಂತ ಹೇಳಿದಾಗ, ಮೇಡಮ್ ರಜಿತಾ ಮೇಡಮ್ ದಯವಿಟ್ಟು ಮೂಲ ನಮಗೆ ಸಂಧ್ಯಾ ಮೇಡಮ್, ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಇವತ್ತು ಅವ್ರ ಮನೆ ನಾನು ಮೆಡಿಟೇಷನ್ಗೆ ಹೋಗಿದ್ರೆ ನಾವು ಹಲವಾರು ಒಳ್ಳೊಳ್ಳೆ ಕಡೆ ಪ್ರೋಗ್ರಾಮ್ ಕೊಡಿಸಿದ್ದಾರೆ. ಇದಕ್ಕೆ ಮೂಲ ಇವರು. ಹಾಗೂ ರಜಿತಾ ಮೇಡಮ್ ಪ್ರತಿಯೊಂದು ಪ್ರೋಗ್ರಾಮ್ಗೆ ಸತೀಶ್ ಬಾಬು ಶಾರ್ಟ್ ಪೀಡ್ ಇದೆ, ನಿಮಗೆ ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು. ನಾವು ಯಾವುದೇ ಕಾರ್ಯಕ್ರಮ ಬಿಡೋದಿಲ್ಲ. ನಮ್ಮಲ್ಲಿ ಪಾಪ ಎಲ್ಲ ಮಕ್ಕಳು ಬ್ಯುಸಿ. ಇವಳು ಜಾಬ್ ಹೋಗ್ತಾ ಇದ್ದಾಳೆ. ಯು ಆಲ್ಸೋ ಫೈನಲ್ ಇಯರ್ ಇಂಜಿನಿಯರಿಂಗ್, ಇವಳು ಸೆಕೆಂಡ್ ಇಯರ್. ಇವತ್ತು ಕಾಲೇಜ್ಗೆಲ್ಲ ರಜಾ ಹಾಕಿ ಇಂಥ ಪ್ರೋಗ್ರಾಮು ಒಳ್ಳೆ ಅವಕಾಶ ಇದೆ, ಬಿಡೋದು ಬೇಡ ಅಂತ ಹೇಳಿ ರಂಜಿತಾ ಮೇಡಮ್ಗೆ ಖಂಡಿತ ಧನ್ಯವಾದ ಮೇಡಮ್. ಹಾಗೂ ಇಲ್ಲಿ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ದಿವಸ ನನಗೆ ಅವಕಾಶ ಕೊಟ್ಟಿದ್ದೀರಾ. ಸ್ವಾಮೀಜಿ ನಿಜವಾಗ್ಲೂ ಇದ್ದಾರೆ ಅನಿಸುತ್ತೆ. ಅವ್ರ ಮುಂದೆ ನಾವು ನೃತ್ಯ ಮಾಡಿದ್ದೀವಿ ಅಂತ ಹೇಳಿ ನನಗೊಂದು ಸಂತೋಷ ಆಯಿತು. ನಮ್ಮ ಸಂಧ್ಯಾ ಮೇಡಮ್ ಅಗೈನ್ ಧನ್ಯವಾದ ಮೇಡಮ್, ಖುಷಿ ಆಯಿತು. ನಿಮ್ಮ ಪರಿಚಯನ ಎಲ್ಲಿವರೆಗೆ ಮುಟ್ಟಿದ್ದೀವಿ ಅಂದರೆ ಆಂಧ್ರ ಎಲ್ಲ ಸುಸ್ಬಿಟ್ಟಿದ್ದೀವಿ. ಇವತ್ತು ನೀವು ಬಂದಿದ್ದೀರಾ ಅಂತ ನನ್ನ ಸ್ಟೂಡೆಂಟ್ಸ್ ಅಮ್ಮ ಹೇಳಿದ್ರು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮೇಡಮ್. ಧ್ಯಾನ ಮೂಲ ನನಗೆ ಧ್ಯಾನ. ಇವ್ರ ಮನೆಗೆ ಧ್ಯಾನಕ್ಕೆ ಹೋದೆ. ಯಾಕೆಂತಂದರೆ ಇವ್ರ ಮನೆಯಲ್ಲಿ ನೋಡಿ, ಅವ್ರ ಕಾರ್ ಪಾರ್ಕಿಂಗನ್ನು ಬಿಟ್ಬಿಟ್ಟು ಇವತ್ತು ಬ್ಯಾಂಗ್ಳೂರಿನಲ್ಲಿ ಕಾರ್ ಪಾರ್ಕಿಂಗ್ಗೆ ಅವ್ರ ಮನೆ ಕಾರ್ನ ಔಟ್ಸೈಡ್ ನಿಲ್ಲಿಸ್ತಾರೆ. ರೆಂಟಿಗೆ ಕೊಟ್ಟರೆ ನಮ್ಮಲ್ಲಿ 5000 ಆದರೂ ಬರ್ತಾಯಿದೆ ರಾಜಾಜಿನಗರ್ ಪ್ಲೇಸಲ್ಲಿ. ಅವ್ರು ಬೇಡ, ಜನಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವ್ರ ಮನೆಯಲ್ಲಿ 8 ಜನ ಕೂತ್ಕೊಳ್ಳೋ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರು ಹಾಗೆ ಮಾಡಿದ್ದಕ್ಕೆ ನಾನು ಮೆಡಿಟೇಷನ್ಗೆ ಹೋದಾಗ ಪರಿಚಯ ಆಯಿತು. ಧನ್ಯವಾದ ಮೇಡಮ್. ನಿಜವಾಗ್ಲೂ ಅದು ಒಂದು
ನಾವು ಪರಿಚಯ ಆಗಬೇಕು ಅಂದರೆ ದೇವರ ಸಂಕಲ್ಪ ಇರಬೇಕು. ನಿಜವಾಗ್ಲೂ ಅವರೇ ಅದಕ್ಕೋಸ್ಕರನೇ ನಮ್ಗೆ ಸಿಕ್ಕರು ಅನಿಸುತ್ತೆ. ಇಂಥ ಒಂದು ಅದ್ಭುತವಾದ ಜಾಗಕ್ಕೆ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕು ಅಂತಲೇ ಅವರು ನಮ್ಮನ್ನು ಕರೆದಂಗೆ ಆಯಿತು, ಅಲ್ಲಿಗೆ ಹೋಗಿದ್ದು. ಅಷ್ಟು ಸಂತೋಷವಾದ ವಿಷಯ. ಇವತ್ತು ನಾವು ಈ ವೇದಿಕೆ ಮೇಲೆ ಬಂದಿದ್ದೀವಿ ಅಂದರೆ ಅವರೇ ಮುಖ್ಯ ಕಾರಣ. ಮತ್ತೊಮ್ಮೆ ನಾವು ನಾಟ್ಯೇಶ್ವರ ನೃತ್ಯ ಶಾಲೆಯ ಪರವಾಗಿ ಹಾಗೂ ಸತೀಶ್ ಬಾಬು ಹಾಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಮಾಡಿದಂತಹ ಎಲ್ಲ ನೃತ್ಯ ಕಲಾವಿದರನ್ನ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಜೋರಾದ ಚಪ್ಪಾಳೆ ಹೊಡೆಯೋಣ ಮಿತ್ರರೇ. ಎಷ್ಟು ಚೆನ್ನಾಗಿತ್ತಲ್ಲ ಡ್ಯಾನ್ಸು, ಎಸ್ಪೆಷಲಿ ದ ಲಾಸ್ಟ್ ಒನ್, ಬೊಮ್ಮೆ ಡ್ಯಾನ್ಸ್. ಐ ಥಿಂಕ್ ಎವ್ರಿ ಒನ್ ಎಂಜಾಯ್. ಪತ್ರಿಜಿ ಅವರಿಗೆ ಭಾಳ ಇಷ್ಟವಾದಂಥ ಡ್ಯಾನ್ಸ್ ಈ ಗೊಂಬೆ ಡ್ಯಾನ್ಸ್. ನಮ್ಮ ಕಬೀರ್ ಭವನಲ್ಲಿ ಮಾಡಿದ್ರು, ಕಡ್ತಾಲ್ನಾಗನೂ ಮಾಡಿದ್ರು. ಡಿಸೆಂಬರ್ 24ನೇ ತಾರೀಕು ಆವತ್ತು ತೆಗೆಸಿದ್ದ ಫೋಟೋನೇ ಎಲ್ಲ ಕಡೆನೂ ಫೇಮಸ್ ಆಗಿದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಈ ನೃತ್ಯ ಬೃಂದಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಣ. ಕಾರ್ಯಕ್ರಮ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಪತ್ರಿಜಿಯವರ ಜೊತೆಯಲ್ಲಿ ನಮ್ಮ ಮಾಸ್ಟರ್ಸ್ನ ಅನುಭವಗಳು ಕೇಳೋದಕ್ಕಿಂತ ಮುಂಚಿತವಾಗಿ ಪತ್ರಿಜಿ ಅವರಿಗಾಗಿ PMC ಕನ್ನಡ ವಾಹಿನಿ ರೂಪಿಸಿರುವಂಥ ಒಂದು ಅಚ್ಚುಕಟ್ಟಾದ ಹಾಡನ್ನು ನೋಡಿದ ನಂತರ ಸಾಂಗ್ ಪ್ಲೀಸ್. ಹರಿ ಮುನಿಯಲು ಗುರು ಪೊರೆಯ ಬಲ್ಲನು, ಗುರು ಮುನಿದರೆ ಪೊರೆವರು ಯಾರಿಹರು. ಹರಿ ಮುನಿಯಲು ಗುರು ಪೊರೆಯ ಬಲ್ಲನು, ಗುರು ಮುನಿದರೆ ಪೊರೆವರು ಯಾರಿಹರು. ಗುರುವೇ ಪರಾತ್ಪರ, ಗುರುವೇ ಸಂಕಟಹರ, ಗುರುವೇ ಹರಿಹರ ಬ್ರಹ್ಮ ಸ್ವರೂಪನು. ಗುರುವೇ ಹರಿಹರ ಬ್ರಹ್ಮ ಸ್ವರೂಪನು. ಅಜ್ಞಾನ ಹೋಗಲಾಡಿಸುವವ ನಿಜ ಗುರು, ಜ್ಞಾನ ದೀಪ್ತಿಯ ಕರುಣಿಸುವವ ಗುರು. ಅಜ್ಞಾನ ಹೋಗಲಾಡಿಸುವವ ನಿಜ ಗುರು, ಜ್ಞಾನ ದೀಪ್ತಿಯ ಕರುಣಿಸುವವ ಗುರು. ಧ್ಯಾನ ಮೌನಗಳ ಸಾಧಿಸುವವ ಗುರು, ಶಿಷ್ಯ ಹೃದಯದಲ್ಲಿ ತೋರುವ ಸದ್ಗುರು.
ಶಿಷ್ಯ ಹೃದಯದಲ್ಲಿ ತೋರುವ ಸದ್ಗುರು ಗುರು ಚರಣವ ಪಿಡಿ ನಿರತ ನಿರತ ಗುರುವೆ ಪೊರೆಯುವನು ಸತತ ಸತತ ಗುರು ಚರಣವ ಪಿಡಿ ನಿರತ ನಿರತ. ಇಂದು ಮಹಾಪರ್ವದಿ. ಥ್ಯಾಂಕ್ ಯು ಮಾಸ್ಟರ್ಸ್. ಇಂಥ ಒಂದು ಈ ಫೋಟೋ ನೋಡಿದಿರಲ್ಲ, ಪತ್ರಿಜಿಯವರ ಜೂನ್ 5ನೇ ತಾರೀಕು ನಮ್ಮ PMC ಕನ್ನಡ ಕಚೇರಿಗೆ ಬಂದಾಗ ಭೌತಿಕ ರೂಪದಲ್ಲಿ ಪತ್ರಿಜಿಯವರ ಲಾಸ್ಟ್ ಡೇ ಇನ್ ಕರ್ನಾಟಕ. ಮತ್ತೊಮ್ಮೆ ಮಗದೊಮ್ಮೆ PMC ಕನ್ನಡ ವಾಹಿನಿಯನ್ನು ರೂಪಿಸಿರುವಂಥ ಪಿತಾಮಹ ಪತ್ರಿಜಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಣ ಮಾಸ್ಟರ್ಸ್. ನಮ್ಮ ಬೆಂಗಳೂರು ಚೆನ್ನಾಗಿದೆಯಲ್ಲ? ನಮ್ಮ ಬೆಂಗಳೂರು ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ. ನಮ್ಮ ಬೆಂಗಳೂರಿನಾಗಲ್ಲಿ ಮೊದಲನೇ ಪಿರಮಿಡ್ ನಿರ್ಮಾಣ ಮಾಡಿರುವಂಥ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರಿಂದ ಪತ್ರಿಜಿಯವರನ್ಗೆ ನಮನಗಳನ್ನು ಸಲ್ಲಿಸೋಣ. ಮಾಸ್ಟರ್ಸ್, ಇಲ್ಲಿ ಭಾಳಷ್ಟು ಜನ ಹೊಸದಾಗಿದ್ದೀರಾ. ಪತ್ರಿಜಿಯವರನ್ನು ಭೌತಿಕ ರೂಪದಲ್ಲಿ ನೋಡದೇ ಇರೋರು ಎಷ್ಟು ಜನ ಇದ್ದೀರಾ? ನಾವು ನೋಡಿಲ್ಲ ಪತ್ರಿಜಿಯವರನ್ನು. ನೋಡಿದ್ದವ್ರು ಎಷ್ಟು ಜನ ಇದ್ದೀರಾ? ಓಕೆ, ವೆರಿ ಗುಡ್. ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿ ಆಸೀನರಾಗಿರ್ತಕ್ಕಂತಹ ಪ್ರತಿಯೊಬ್ಬ ಸಾಧಕರಿಗೂ ಸಹ ನಮನಗಳನ್ನು ಸಲ್ಲಿಸುತ್ತಾ, ಪತ್ರಿಜಿಯವರು ಪರಿಚಯದಿಂದ ಧ್ಯಾನಕ್ಕೆ ಮತ್ತು ಆಧ್ಯಾತ್ಮಕ್ಕೆ ಒಂದು ಸ್ಪಷ್ಟತೆ ಅನ್ನೋದು ನನ್ನ ಜೀವನದಲ್ಲಿ ಸಿಕ್ತು. ಅವ್ರ ಪ್ರೇರಣೆಯಿಂದಲೇ ಅಷ್ಟು ಸುಲಭವಾಗಿರ್ತಕ್ಕಂತಹ ಆನಾಪಾನಸತಿ ಧ್ಯಾನದಿಂದ ಎಲ್ಲರಿಗೂ ಎಂಥವರು ಸಹ ಸುಲಭವಾಗಿ ಧ್ಯಾನ ಮಾಡಬಹುದು ಅನ್ನೋ ಒಂದು ಧ್ಯಾನ ಪದ್ಧತಿಯನ್ನು ಜಗತ್ತಿಗೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಧ್ಯಾನ ಕೇಂದ್ರವೂ ಸಹ ಪ್ರಾರಂಭವಾಯಿತು, ಪಿರಮಿಡ್ ನಿರ್ಮಾಣವೂ ಆಯಿತು ಮನೆ ಮೇಲೆ. ಹಲವಾರು ಜನ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಬಂತು. ಮೊದಲನೇದಾಗಿ ನಾನು ಧ್ಯಾನಕ್ಕೆ ಬಂದಿದ್ದು ಅನಾರೋಗ್ಯದಿಂದ ಇದ್ದಾಗ. ಆರೋಗ್ಯವಂತಳಾಗಬೇಕು ಅಂತ ಹಲವಾರು ಹುಡುಕಾಟದಲ್ಲಿ, ಹಲವಾರು ಟ್ರೀಟ್ಮೆಂಟ್ಗಳಲ್ಲಿ ವಾಸಿಯಾಗದಿರೋ ಪಕ್ಷದಲ್ಲಿ ಧ್ಯಾನ ಅಚಾನಕ್ಕಾಗಿ ಪರಿಚಯವಾಯಿತು ಪ್ರೇಮ್ನಾಥ್ ಸರ್ ಅವರಿಂದ. ಅಂದಿನಿಂದ 21 ವರ್ಷಗಳಿಂದ ಇಂದಿವರೆಗೂ ನನ್ನ ಜೀವನದಲ್ಲಿ ಧ್ಯಾನ ಅನ್ನೋದು ಹಾಗೂ ಪತ್ರಿಜಿಯವರ ಪರಿಚಯ, ಅವರು ಜ್ಞಾನ ಮತ್ತು ಹಲವಾರು ಪಿರಮಿಡ್ ಮಾಸ್ಟರ್ಗಳ ಒಂದು ಪರಿಚಯದಿಂದ ಹಲವಾರು ಬದಲಾವಣೆಗಳು ನನ್ನ ಜೀವನದಲ್ಲಿ ಪ್ರತಿದಿನವೂ ಮುಂದುವರಿತಾನೆ ಇದೆ. ಅದೇ ತರಹ ಧ್ಯಾನ ಕೇಂದ್ರಕ್ಕೆ ಬರುವವರು ಸಹ ಸಾವಿರಾರು ಜನ ಈ ಧ್ಯಾನವನ್ನು ಕಲಿತು ಅವರ ಜೀವನಗಳಲ್ಲೂ ಸಹ ಬದಲಾವಣೆಗಳನ್ನು ಕಂಡುಕೊಳ್ತಾ ಇದ್ದಾರೆ. ಎಷ್ಟೋ ಮಾಸ್ಟರ್ಸ್ ಪಿರಮಿಡ್ಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ, ಧ್ಯಾನ ಕೇಂದ್ರಗಳನ್ನು ಸಹ ತೆರೆದಿದ್ದಾರೆ. ಪತ್ರಿಜಿ ಅವರು ನಮ್ಮ ಧ್ಯಾನ ಕೇಂದ್ರದ ಪ್ರಾರಂಭೋತ್ಸವದಲ್ಲಿ 2006ರಲ್ಲಿ ಒಂದು ಮಾತು ಹೇಳಿದರು. ಅವರು ನಮ್ಮ ಧ್ಯಾನ ಕೇಂದ್ರಕ್ಕೆ ಅವರು ಹೆಸರು ಏನು ಇಡಬೇಕು ಅಂದಾಗ ಬುದ್ಧ ಪಿರಮಿಡ್ ಸ್ಪಿರಿಚುವಲ್ ಕೇರ್ ಸೆಂಟರ್ ಅಂತ ಹೆಸರಿಟ್ಟರು. ಆಗ ನಮಗೆ ಬುದ್ಧ ಅಂದ ತಕ್ಷಣ ಒಂದು ಬುದ್ಧಿಸಮ್ ಅನ್ಕೊತಾರೋ ಏನೋ, ಸಾರ್ ಏನು ಇದು ಹೆಸರು ಕೊಟ್ರಲ್ಲ ಅನ್ನೋ ಮನಸ್ಸಲ್ಲಿತ್ತು. ಆದರೆ ಅದರ ಹಿನ್ನೆಲೆ ಏನು ಅಂತ ಕೇಳೋ ಒಂದು ಧೈರ್ಯ ಇರಲಿಲ್ಲ. ಆದರೆ ನಮ್ಮ ಮನಸ್ಸಲ್ಲಿದ್ದಾಗ ಪತ್ರಿಜಿಯವ್ರಿಗೆ ನಾವು ಪ್ರತಿಯೊಂದು ಪ್ರತ್ಯಕ್ಷವಾಗಿ ಮಾತುಗಳ ಮೂಲಕ ತಿಳಿಸ್ಬೇಕು ಅನ್ನೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದು ಅವ್ರಿಗೆ
ನಮ್ಮ ಮನಸ್ಫೂರ್ತಿಯಾಗಿ ಇದ್ದಾಗ ಖಂಡಿತ ಅದು ಅವರಿಗೆ ತಲುಪುತ್ತೆ, ಅದರ ಉತ್ತರ ನಮಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಅಂದಿನ ಒಂದು ಧ್ಯಾನ ಕೇಂದ್ರದ ಹೆಸರ ಹಿನ್ನೆಲೆ ಏನು ಅನ್ನೋದು ಅವರು ಒಂದೇ ಮಾತಲ್ಲಿ ಹೇಳಿದರು. ಈ ಧ್ಯಾನ ಕೇಂದ್ರಕ್ಕೆ ಮಾನವನಾಗಿ ಎಲ್ಲರೂ ಹೆಜ್ಜೆ ಇಡ್ತಾರೆ, ಬುದ್ಧರಾಗಿ ಮಾಧವರಾಗಿ ಹೊರಗಡೆ ಹೋಗ್ತಾರೆ ಸಾಧನೆ ಮೂಲಕ, ಆನಾಪಾನಸತಿ ಧ್ಯಾನದ ಮೂಲಕ ಅಂತ. ನೋಡಿ ಎಷ್ಟು ಗುರುಗಳ ಒಂದು ಪತ್ರಿಜಿ ಅಂತ ಮಹಾತ್ಮರ ಮಹನೀಯರ ಅವರ ಒಂದು ಬಾಯಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪದಕ್ಕೂ ಎಷ್ಟು ಅರ್ಥ ಇರುತ್ತೆ, ಅಂತರಾರ್ಥ ಇರುತ್ತೆ ಅನ್ನೋದು ನಮಗೆ ಧ್ಯಾನ ಇಲ್ಲ ಅಂದಾಗ ಅದು ಅರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಈಗ ಭೌತಿಕವಾಗಿ ನಮ್ಮೊಂದಿಗೆ ಪತ್ರಿಜಿ ಅವರು ಇಲ್ಲ ಅನ್ನೋ ಒಂದು ಅವರ ಒಂದು ಸಹಬಾಳಿತ್ವದಲ್ಲಿ ಸಮಕಾಲಿಕರಾಗಿಲ್ಲ ಅಂತ ಇನ್ನು ಮುಂದೆ ಧ್ಯಾನಕ್ಕೆ ಬರೋರು ಸಹ ನಿರುತ್ಸಾಹ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಷ್ಟು ಸುಲಭವಾಗಿರ್ತಕ್ಕಂತಹ ಆನಾಪಾನಸತಿ ಧ್ಯಾನವನ್ನು ಈ ಒಂದು ಜಗತ್ತಿಗೆ ನೀಡಿದ್ದಾರೆ ಅವರು. ಅವರ ಒಂದು ಬೋಧನೆಗಳನ್ನು ನಾವು ಆಲಿಸುತ್ತಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಹೋದಾಗ ಪ್ರತಿ ಕ್ಷಣವೂ ಸಹ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಗಾಗಿ ಪತ್ರಿಜಿ ಅವರಿಗೆ ಎಷ್ಟು ಕೃತಜ್ಞತೆಗಳು ಸಲ್ಲಿಸಿದರೂ ಸಹ ಅದು ಕಡಿಮೆನೇ ಆಗುತ್ತೆ. ಎಷ್ಟೊಂದು ಲಕ್ಷಾಂತರ ಜನರ ಒಂದು ಜೀವನದಲ್ಲಿ ಎಷ್ಟೋ ಥರದ ಒಂದು ಬದಲಾವಣೆಯನ್ನು ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ಅವರು ನೀಡಿರ್ತಕ್ಕಂತಹ ಧ್ಯಾನ ಹಾಗೂ ಅವರು ನೀಡಿರ್ತಕ್ಕಂತಹ ಜ್ಞಾನದಿಂದ ಎಲ್ಲರಿಗೂ ಯಾರು ಧ್ಯಾನ ಮಾಡ್ತಾರೋ, ಅವ್ರ ಬೋಧನೆಗಳನ್ನು ಯಾರು ಆಚರಣೆ ಮಾಡ್ತಾರೆ, ಅನುಸರಿಸ್ತಾರೋ ಅವ್ರ ಜೀವನದಲ್ಲಿ ಖಂಡಿತ ಅದೇ ಪ್ರತಿಯೊಬ್ಬರಿಗೂ ಸಾಧ್ಯ. ಹಾಗಾಗಿ ಅವರ ಒಂದು ಚೈತನ್ಯ ಅನ್ನೋದು ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದೇ ಇರುತ್ತೆ. ಎಲ್ಲರೂ ಅವರ ಹಾದಿ ಏನು ನಮ್ಮ ಎಲ್ಲರಿಗೂ ನೀಡಿದಾರೋ ಆ ಹಾದಿಯಲ್ಲಿ ನಾವು ನಡೀತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹಾರೈಸುತ್ತಾ ಈ ಅವಕಾಶ ನೀಡಿರ್ತ ಎಲ್ಲರಿಗೂ ಸಹ ಹಾಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು ಸಂಧ್ಯಾ ಮೇಡಮ್. ಮಾಸ್ಟರ್ ಸಂಧ್ಯಾ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರು ನಗರದಲ್ಲಿ ಅನೇಕರನ್ನು ಅವ್ರ ಹಾಗೆ ಸೃಷ್ಟಿ ಮಾಡಿದ್ದಾರೆ. ಅದೇ ಬುದ್ಧ ಪಿರಮಿಡ್ ಸ್ಪಿರಿಚುವಲ್ ಕೇರ್ ಸೆಂಟರ್ನ ಪ್ರತ್ಯೇಕತೆವಾಗಿದೆ. ಹಾಗೆ ಮತ್ತೊಬ್ಬ ಹಿರಿಯ ಮಾಸ್ಟರ್ ಚಿಕ್ಕಬಳ್ಳಾಪುರಿನ ಅಂಬಿಕಾ ಮೇಡಮ್ ವೇದಿಕೆ ಮೇಲೆ ಬಂದು ಪತ್ರಿಜಿ ಅವ್ರ ಜೊತೆ ಅವರಿಗಿರುವಂಥ ಅನುಬಂಧವನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ. ಮೊದಲನೇ ಬಾರಿಗೆ ಅವರು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅನುಭವವನ್ನು ಹಂಚ್ಕೊತಾ ಇದ್ದಾರಂತೆ. ಜೋರಾಗಿ ಚಪ್ಪಾಳೆ ತಟ್ಟಿ. ನಮ್ಮೆಲ್ಲರ ಪರಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನನ್ನ ಆತ್ಮೀಯ ಪ್ರಣಾಮಗಳು. ಎಲ್ಲರಿಗೂ ಕಾಣ್ಬೇಕು ನೀವು. ನನ್ನ ಆತ್ಮೀಯ ಪ್ರಣಾಮಗಳು. ಇಲ್ಲಿ ಬಂದಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಆತ್ಮೀಯ ಪ್ರಣಾಮಗಳು. ನನ್ನ ಹೆಸರು ಚಿಕ್ಕಬಳ್ಳಾಪುರ, ನನ್ನ ಹೆಸರು ಅಂಬಿಕಾ ಅಂತ. ನಮ್ಮದು ಚಿಕ್ಕಬಳ್ಳಾಪುರ. ನಾನು 2007ರಲ್ಲಿ ನನಗೆ ಈ ಧ್ಯಾನ ಪರಿಚಯವಾಯಿತು. ಇದಕ್ಕಿಂತ ಮುಂಚೆ ನಾನು ಎಷ್ಟೋ ಸಂಘ ಸಂಸ್ಥೆಗಳಿಗೆ ಹೋದೆ. SSY ಕ್ಲಾಸು ಇವ್ರು ಎಷ್ಟೋ ಹೋದಾಗ ಅಲ್ಲಿ ನನಗೆ ಅಲ್ಲಿ ಸ್ಥಿರವಾಗಿ ನಿಲ್ಲಿಲ್ಲ. ಇನ್ನೂ ಬೇರೆ ಏನೋ ಇದೆ, ನನಗೆ ಇನ್ನೂ ಏನೋ ಬೇಕು ಅಂತ ಹುಡುಕಾಡ್ತಾ ಇದ್ದೆ. ಅವಾಗ 2007ರಲ್ಲಿ ಪ್ರೇಮ್ನಾಥ್ ಸರ್ ಮುಖಾಂತರ ಈ ಧ್ಯಾನ ಪರಿಚಯವಾಯಿತು. ಆವಾಗ ಗೌರಿಬಿದನೂರಿಗೆ ಬಂದಿದ್ದರು ಪತ್ರಿ ಸಾರು. ಫಸ್ಟ್ ಟೈಮ್ ಅವ್ರು ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಮತ್ತು ನಮ್ಮೂರಿಗೆ 2007ರಲ್ಲಿ ಡಿಸೆಂಬರ್ 2ನೇ ತಾರೀಕು ಪತ್ರಿ ಸಾರ್ ಬಂದಾಗ ನಾವು ವಾಸವಿ ಕಲ್ಯಾಣ ಮಂಟಪದಲ್ಲಿ ಸತ್ಸಂಗನ ಏರ್ಪಡಿಸಿದ್ವಿ. ಅವಾಗ ತುಂಬ ಜನ ಬಂದಿದ್ದರು. ಮಾಸ್ಟ್ರು ಫಸ್ಟ್ ಸಲ ನನ್ನ ಪಕ್ಕ ಕೂತ್ಕೊ ಅಂತ ಕೂಡಿಸ್ಕೊಂಡು ಮೈಕ್ ಕೊಟ್ಟರು ಮಾತಾಡು ಅಂತ. ಆವಾಗ ನಾನು ಧ್ಯಾನಕ್ಕೆ ಬಂದು 20 ದಿವಸ ಆಗಿತ್ತು. ಆ 20 ದಿವಸದ ಒಂದು ಧ್ಯಾನ ಅನುಭವನ ನಾನು ಹಂಚ್ಕೊಂಡೆ. ಆವಾಗ ಮಾಸ್ಟ್ರು ನನ್ನ ತಲೆ ಮೇಲೆ ಹೊಡೆದಾಗ ನನಗೆ ಶಾಕ್ ಆಯಿತು. ಎಷ್ಟು ಎನರ್ಜಿ ಇತ್ತು ಅಂದರೆ 7 ದಿವಸ ಆ ಎನರ್ಜಿ ನನ್ನಲ್ಲಿತ್ತು. ನನ್ನಲ್ಲಿ ಏನು ಬ್ಲ್ಯಾಕ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು ಅನಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೆ ನಾನು ಹಿಂದೆ ಹೆಜ್ಜೆ ಇಡದೆ ಈ ಜ್ಞಾನ ಮಾರ್ಗದಲ್ಲಿ ಮುಂದುವರಿತಾ ಇದ್ದೀನಿ. 2012ರಲ್ಲಿ ನಮ್ಮ ಮನೆ ಮುಂದೆ ಒಂದು ಕಾರ್ ಶೆಡ್ ಮೇಲೆ ಖಾಲಿ ಜಾಗ ಇತ್ತು. ಅದಕ್ಕಿಂತ ಮುಂಚೆ ಮನೆಯಲ್ಲೇ ದಿವಸ 12ರಿಂದ 1 ಗಂಟೆವರೆಗೂ
ಧ್ಯಾನ, ಆಮೇಲೆ ಅರ್ಧ ಗಂಟೆ ಸತ್ಸಂಗ ಮಾಡ್ಕೋತಾ ಇದ್ವಿ. ಅದು ಮನೆಯಲ್ಲಿ ನಾನು ಇಲ್ದಿದ್ದಾಗ ಕಷ್ಟ ಆಗ್ತಾಯಿತ್ತು. ಆವಾಗ ಮನೆ ಮುಂದೆ ಜಾಗ ಇತ್ತು, ನಮ್ಮ ಮನೆಯವ್ರಿಗೆ ಹೇಳಿದಾಗ ಅವರು ಒಪ್ಪಿ 12x12 ಒಂದು ಚಿಕ್ಕದಾಗಿ ಪಿರಮಿಡ್ ಕಟ್ಸಿದ್ರು. ನಾನು ಇಷ್ಟು ಚಿಕ್ಕದ ಆಗುತ್ತಾ ಅಂದ್ಕೊಂಡೆ, ಆದರೆ ಇವಾಗ ಅನಿಸುತ್ತೆ ಅಷ್ಟು ಚಿಕ್ಕದಾದ ಎಷ್ಟೋ ಜನ ಧ್ಯಾನಿಗಳು ಬಂದು ಧ್ಯಾನ ಕಲಿತು ತುಂಬ ಜನ ನನಗೆ ಆರೋಗ್ಯ ಚೆನ್ನಾಗಾಯಿತು ಅಂತ ಎಷ್ಟೋ ಅನುಭವಗಳು ಹೇಳಿದ್ದಾರೆ. ಅದನ್ನು ಓಪನ್ ಮಾಡ್ಸೋಕ್ಕೆ ಇದು ಇನಾಗ್ರೇಷನ್ಗೆ ಪತ್ರಿ ಸಾರ್ ಕರೆದಿದ್ವಿ. ಆವಾಗ ಅವ್ರು ಬಂದಾಗ ಅವರು ಅದಕ್ಕೆ ಸಪ್ತಋಷಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಹೆಸರಿಟ್ಟರು. ನಮ್ಮ ಮನೆಗೆ 4-5 ಸಲ ಪತ್ರಿ ಸಾರ್ ಬಂದಿದ್ದಾರೆ. ಫಸ್ಟ್ ಸಲ ಬಂದಾಗ ನನಗೆ ನಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣಗಳು, ಅಷ್ಟು ನನಗೆ ಆನಂದ ಆಯಿತು. ಮತ್ತು 4 ಸಲ ಬಂದಿದ್ದರು. ಇವಾಗ ಅನ್ನಿಸ್ತಾ ಇದೆ ನಿಜವಾಗ್ಲೂ ಪತ್ರಿ ಸಾರ್ ನಮ್ಮ ಮನೆಗೆ ಬಂದಿದ್ದರು ಅಂತ ತಿಳ್ಕೊಂಡ್ರೇ ತುಂಬ ಆನಂದ ಆಗುತ್ತೆ. ಆಮೇಲೆ ಅವರಿದ್ದಾಗ ನಾವು ಇದ್ದೀವಲ್ವ, ಇದು ಇನ್ನೂ ದೊಡ್ಡ ಒಂದು ಅವಕಾಶ ಅನ್ಬೋದು. ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ನಾವು ದಿನ ಮಾಡೋ ಈ ಧ್ಯಾನದಿಂದ ಮತ್ತು ಅವ್ರು ಹೇಳಿರೋ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದೀವಲ್ಲ, ಅದು ಒಂದು ದೊಡ್ಡ ವರ. ಇದರಿಂದ ನಮ್ಮ ಜೀವನ ಆನಂದವಾಗಿರುತ್ತೆ. ಪಿರಮಿಡಿಗೆ ಬರೋರಿಗೆಲ್ಲ ನಾನು ಧ್ಯಾನ ಹೇಳ್ಕೊಡೋದು, ನನಗೆ ತಿಳಿದ ಜ್ಞಾನನ ಹಂಚೋದು ಮಾಡೋದ್ರಿಂದ ನನ್ನ ಬಿಡುವಿನ ವೇಳೆಯನ್ನು ಕಳೀತಾ ಇದ್ದೀನಿ. ಇಂಥ ಒಳ್ಳೆಯ ಅವಕಾಶವನ್ನು ನಮಗೆ, ಇಂಥ ಮಾರ್ಗವನ್ನು ತೋರಿಸಿದ ಪತ್ರಿಜಿಯವರಿಗೆ ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಸಾಲದು. ಈ ಒಂದೆರಡು ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಕೃತಜ್ಞತೆ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಈಗ ನಿಮ್ಮೊಂದಿಗೆ ಒಂದು ಕರ್ನಾಟಕದ ಅತ್ಯಂತ ಹಿರಿಯ ಮಾಸ್ಟರ್ ಆಗಿರುವಂಥ ಚಿಕ್ಕೋಡಿಯ ಕೇತಪ್ಪ ಅವರು ಪತ್ರಿಜಿಯವ್ರ ಜೊತೆ ಇರುವಂಥ ಒಡನಾಟವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಜೋರಾದ ಚಪ್ಪಾಳ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರೋಣ. ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಅತ್ಯುನ್ನತವಾದ, ಶ್ರೇಷ್ಠ, ಸರ್ವೋನ್ನತವಾದ ಯಾವುದಾದ್ರೂ ಕ್ಷಣ ಇದ್ದರೆ ಅದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಮೂಲಕ ಆನಾಪಾನಸತಿ ಧ್ಯಾನದಲ್ಲಿ ಪ್ರವೇಶ ಆಗೋದು. ಅಲ್ಲಿ ಆದಮೇಲೆ ಆ 18 ಪ್ರಿನ್ಸಿಪಲ್ಗಳ ಒಳಗೆ ಇರುವಂಥ ಸೌಭಾಗ್ಯ ಇದೆಯಲ್ಲ, ಅದು ಬ್ರಹ್ಮಾಂಡದಲ್ಲಿ ಯಾರಿಗೂ ನಿಲುಕದ ಆನಂದ. ಮಾಸ್ಟರ್ಸ್, ಒಬ್ಬ ಸಾಮಾನ್ಯ ಶಿಕ್ಷಕನಾದ ನನಗೆ ಜೀವನವನ್ನೇ ತೊರಿಬೇಕು ಅನ್ನುವಂಥ ಸ್ಥಿತಿನಲ್ಲಿದ್ದಾಗ ಡಾಕ್ಟರ್ ನ್ಯೂಟನ್ ಅವರ ಮೂಲಕ, ಡಾಕ್ಟರ್ ನ್ಯೂಟನ್ ಅವರಿಗೆ ಜೋರಾಗಿ ಚಪ್ಪಾಳೆ. ಡಾಕ್ಟರ್ ನ್ಯೂಟನ್ ಅವರ ಕ್ಲಾಸಲ್ಲಿ ಅಟೆಂಡ್ ಆದೆ. ಅವರು ವೈಯಕ್ತಿಕವಾಗಿ ನನಗೆ ಅಭಿನಂದಿಸಿ, ನಿಮಗೆ ವಿಶೇಷ ಅನುಭವಗಳಾಗಿವೆ, ನೀವು ನನ್ನ ಗುರುಗಳಿಗೆ ಭೇಟಿಯಾಗಿ ಅಂತ ಅವರೇ ಹೇಳಿ ಕಳಿಸಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ಭೇಟಿ ಮಾಡುವ ಅವಕಾಶ ಕೊಡಿಸಿದರು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದಾಗ ಮಾಸ್ಟರ್ಸ್, ನನಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಸ್ಟೇಜ್ ಮೇಲೆ ಕುಂತಿದ್ರು. ಒಂದು ಸೈಡ್ ಲೇಡೀಸ್, ಒಂದು ಸೈಡ್ ಜೆಂಟ್ಸ್ ಇದ್ರು, ಮಧ್ಯ ದಾರಿ ಇತ್ತು, ದೊಡ್ಡ ಸಭಾಂಗಣ. ನನಗೆ ಫಿಸಿಕಲ್ ಕಣ್ಣಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕಾಣಿಸಲಿಲ್ಲ. ನನಗೆ ಡೈರೆಕ್ಟಾಗಿ ಫಿಸಿಕಲಿ ಕಾಣಿಸಿದ್ದು ಓಶೋ ಅವರು. ನಾನು ಆಶ್ಚರ್ಯಗೊಂಡು ನನ್ನನ್ನು ಸುಧಾರಿಸ್ಕೊಂಡು ನಾನು ಪುನಃ ನೋಡಿದೆ. ಓಶೋ ಅವರ ಕ್ಯಾಪ್ ಕರಗ್ತಾ, ಮೇಣದ ಬತ್ತಿಯಂತೆ ಓಶೋ ಅವರ ಫಿಗರ್ ಕರಗ್ತಾ, ಒಳಗಡೆ ಪತ್ರಿಜಿಯವರು ಪ್ರಕಟ ಆಗ್ತಾ, ಅವರ ರೋಬ್
ಅದು ಕರಗ್ತಾ ಪತ್ರಿಜಿಯವ್ರ ಡ್ರೆಸ್ಸು ಹೀಗೆ ಮೇಣದ ಬತ್ತಿಯಂತೆ ಓಶೋ ಅವ್ರ ಕರಗಿ ಪತ್ರಿಜಿಯವರು ಪ್ರಕಟ ಆದರು ನನಗೆ. ನಾನು ಅದಕ್ಕಿಂತ ಮುಂಚೆ 10 ವರ್ಷ ಓಶೋ ಅವರನ್ನು ಓದ್ತಿದ್ದೆ. ಓಶೋ ಅವರನ್ನು ಬಿಟ್ಟರೆ ನನಗೆ ಜಗತ್ತಿನಲ್ಲಿ ಇನ್ನೇನಿಲ್ಲ, ನನಗೆ ಗೈಡೆನ್ಸ್ ಮಾಡೋರು ಯಾರೂ ಇಲ್ಲ ಅಂತ ನಾನು ನಿರಾಶನಾಗಿ ಕೇವಲ ಓಶೋ ಬುಕ್ಸ್ ಮಾತ್ರ ನನ್ನನ್ನು ತೃಪ್ತಿಪಡಿಸ್ತಿತ್ತು. ಅವತ್ತು ನನ್ನ ಆತ್ಮ ಹೇಳ್ತು, ನೀನು ಹುಡುಕೋ ಗುರುಗಳು ನಿನಗೆ ಸಿಕ್ಕರು ಅಂತ. 23 ವರ್ಷ ಆಯಿತು ಮಾಸ್ಟರ್ಸ್, 18 ಪ್ರಿನ್ಸಿಪಲ್ ಆಚೆ ಹೆಜ್ಜೆ ಇಟ್ಟಿಲ್ಲ. ನೋ ಕಂಪ್ಲೇಂಟ್ಸ್, ನೋ ಜಜ್ಮೆಂಟ್ಸ್, ನಾನ್ ಇಂಟರ್ಫರೆನ್ಸ್. ಇಷ್ಟನ್ನು ಉಸಿರಾಗಿಸ್ಕೊಂಡು ಬದುಕ್ತಾ ಇದ್ದೀನಿ. ನನ್ನ ಜೀವನ, ನನ್ನ ಅಂತರಾತ್ಮನೇ ಸಾಕ್ಷಿ. ಇವತ್ತು ಇನ್ನು ನಾನು ಪಿರಮಿಡ್ ವ್ಯಾಲಿಗೆ ಯಾವತ್ತು ಬರ್ತೀನೋ ಗೊತ್ತಿಲ್ಲ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾರುತಿರಾಮ್ ಅವರೇ. ಮಾಸ್ಟರ್ಸ್, ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ಪ್ರೊಫೆಸರ್ ಗೋವಿಂದರಾಜ್ ಅವರ ಒಡನಾಟವನ್ನು, ಪತ್ರಿಜಿಯವರ ಜೊತೆಯಲ್ಲಿ ಇದ್ದಂಥ ಒಡನಾಟವನ್ನು, ಆ ಅನುಭವವನ್ನು ಕೇಳಿಕೊಂಡು ಇವತ್ತಿನ ಪತ್ರಿಜಿ ಆರಾಧನೋತ್ಸವ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಕೊಳ್ಳೋಣ. ಮೊದಲನೇದಾಗಿ ನಮ್ಮ ಪತ್ರಿಜಿಯ ಪ್ರಪ್ರಥಮ ಆರಾಧನೋತ್ಸವದ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ, ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಮತ್ತೊಮ್ಮೆ ಪತ್ರಿಜಿಗೆ ಆರಾಧನೋತ್ಸವದ ಶುಭಾಶಯಗಳನ್ನು ಕೋರೋಣ. ನಮ್ಮ ದೇಶ ಆಧ್ಯಾತ್ಮಿಕ ತಾಣ, ಒಂದು ಪುಣ್ಯಭೂಮಿ, ಒಂದು ಭವ್ಯ ಭೂಮಿ, ಒಂದು ಭಾರತ ಅಂತ ನಾವು ಕರಿತೀವಿ. ಇದಕ್ಕೆ ಅನೇಕ ಋಷಿಗಳೇನಿದ್ದಾರೆ, ಮುನಿಗಳೇನಿದ್ದಾರೆ, ಯೋಗಿಗಳೇನಿದ್ದಾರೆ, ಮಹರ್ಷಿಗಳೇನಿದ್ದಾರೆ, ಇವರೆಲ್ಲನೂ ಸಾವಿರಾರು ವರ್ಷಗಳಿಂದ ಒಂದು ಶೋಧನೆಯನ್ನು ಮಾಡಿ ಒಂದು ಬ್ರಹ್ಮವಿದ್ಯೆಯನ್ನು ಕಂಡುಕೊಳ್ತಾರೆ. ಇಂತಹ ಬ್ರಹ್ಮವಿದ್ಯೆ ಕೇವಲ ಕೆಲವೇ ಒಂದು ಸೀಮಿತವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಬ್ರಹ್ಮವಿದ್ಯೆಯನ್ನು ಜನಸಾಮಾನ್ಯರ ಕಡೆಗೆ ಕೊಂಡೊಯ್ದಿರ್ತಕ್ಕಂಥ ಮತ್ತು ಆ ಬ್ರಹ್ಮವಿದ್ಯೆಯ ಒಂದು ರಹಸ್ಯವನ್ನು ಈ ಒಂದು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮತ್ತು ನಿಮ್ಮ ಆತ್ಮದಲ್ಲಿ ಪ್ರತಿದಿನವೂ ಸಹ ಸ್ಫೂರ್ತಿ ಕೊಡ್ತಾ ಇರತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಮೊದಲನೇದಾಗಿ ನಿಮ್ಮೆಲ್ಲರ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸೋಣ. ಈಗ ಪತ್ರಿಜಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ 2 ಅಂಶಗಳನ್ನು ನಾನಿಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಪತ್ರಿಜಿಯ ಒಂದು ರಹಸ್ಯ, ಮತ್ತು ಇನ್ನೊಂದು PSSMನ ಒಂದು ರಹಸ್ಯ. ಅಂದರೆ ಬಹುತೇಕವಾಗಿ ಇಲ್ಲಿ ತುಂಬ ಅಡಗಿಸಿಟ್ಟಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಪತ್ರಿಜಿಯ ಒಂದು ಒಡನಾಟ ನನಗೆ ಹೇಗೆ ಆಯಿತು ಅಂತಕ್ಕಂಥದ್ದನ್ನು ನೋಡೋದಾದರೆ, ನಾನು ಹಲವಾರು ಇಲ್ಲಿ ಕಾನ್ಫರೆನ್ಸ್ ಮಾಡಿದಾಗ ನಾನು ಅವರ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದೆ. ತದನಂತರ ಶ್ರೀನಿವಾಪ ಸಾರು ಮತ್ತು ಸಾಗರ್ ಸರ್ ಜೊತೆಲೇ ಅವ್ರನ್ನ ಯೂನಿವರ್ಸಿಟಿ ಓಪನ್ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಿದೆ. ಇದರ ಜೊತೆಯಲ್ಲಿ ದೂರ ನಿಂತು ಅವರನ್ನು ಪರಿಶೋಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಗೊತ್ತಾಗಿತ್ತು. ಮತ್ತು ಈ ಮೈತ್ರಿಯ ಬುದ್ಧ ಅಂತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಎಷ್ಟು ಡಿಕ್ಷನರಿಗಳಿದ್ದಾವೆ ಅಥವಾ ಏನೇನು ಅರ್ಥಗಳನ್ನು ಕೊಟ್ಟಿದ್ದಾವೆ, ಥಿಯೋಸಾಫಿಕಲ್ ಸೊಸೈಟಿಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪರಿಶೀಲನೆಯನ್ನು ಮಾಡಿದಾಗ ಆಗ ನನಗೆ ಗೊತ್ತಾಗಿತ್ತೇನು ಅಂತಂದರೆ, ಆ ಒಂದು ಮೈತ್ರಿಯ ಬುದ್ಧ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಈ ಜಗತ್ತಿನಲ್ಲಿ ಪತ್ರಿಜಿ ಅವರು ಮಾತ್ರ ಅದಕ್ಕೆ ಸೂಟಬಲ್ಲು ಅಂತಕ್ಕಂಥದ್ದನ್ನು ಮಾತ್ರ ಪರಿಶೋಧಿಸಿರ್ತಕ್ಕಂಥ ಒಂದು ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ. ಏಕೆ ಇವರು ಮೈತ್ರಿಯ ಬುದ್ಧ ಆಗ್ತಾರೆ ಎಂಬುದಕ್ಕೆ 2 ಪಾಯಿಂಟ್ ಇದೆ. ಮೈತ್ರಿ ಅಂದರೆ ಒಂದು ಎಲ್ಲರನ್ನೂ ಒಳಗೊಂಡು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಇನ್ನೊಂದು ಜೊತೆಲಿ ಹೋಗ್ತಕ್ಕಂಥವ್ರಿಗೆ ಭುಜ ತೊಟ್ಟಿ ಮುನ್ನಡೆಸ್ತಕ್ಕಂಥದ್ದು. ಇವು 2 ಕಾರ್ಯಗಳನ್ನು ನಮ್ಮ ಪತ್ರಿಜಿ ಅವರು ಜನಸಾಮಾನ್ಯರೊಂದಿಗೆ ಅವರ ಜೊತೆಲಿದ್ದು ಎಲ್ಲರನ್ನೂ ಒಂದು ಒಳಗೊಳ್ಳತಕ್ಕಂಥ ಒಂದು ಇನ್ಕ್ಲೂಸಿವ್ ಒಂದು
ಸೊಸೈಟಿಯನ್ನು ಕಟ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ದೃಷ್ಟಿಗೆ ಆಧ್ಯಾತ್ಮಿಕ ಒಂದು ಸೊಸೈಟಿಯನ್ನು ಕಟ್ಟಿದ್ದಾರೆ. ಆದ್ದರಿಂದ ಇವರು ಒಂದು ಮೈತ್ರಿಯ ಬುದ್ಧ ಆಗೋದಕ್ಕೆ ಇವರು ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಎರಡನೇ ಅಂಶ, ಅವರು ಯಾವತ್ತೂ ಸಹ ಎಲ್ಲರೂ ಒಂದು ಭುಜದ ಮೇಲೆ ಕೈ ಹಾಕಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಅಂಶ. ಮತ್ತು ಇನ್ನು PSSM ಅಂತಕ್ಕಂಥದ್ದಕ್ಕೆ ಒಂದು ರಹಸ್ಯಗಳೇನು ಅಂದರೆ 3 ಅಂಶಗಳಿದೆ. ಒಂದು ಧ್ಯಾನ. ಮೊದಲನೇದಾಗಿ ನಾವು ಧ್ಯಾನಕ್ಕೆ ಬರಬೇಕಾಗತ್ತೆ. ಧ್ಯಾನಕ್ಕೆ ಬಂದ ಮೇಲೆ ಯಾವುದು ಸರಿಯಾದ ಧ್ಯಾನ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಸರಿಯಾದ ಧ್ಯಾನ ಯಾವುದು ಅಂತ ಗೊತ್ತಾದ ಮೇಲೆ ಆ ಧ್ಯಾನವನ್ನು ಪಿರಮಿಡಿನೊಳಗೆ ಧ್ಯಾನ ಮಾಡಬೇಕು ಅಂತಕ್ಕಂಥದ್ದನ್ನು ಆ ಪಿರಮಿಡಿನೊಳಗೆ ಮಾಡಿದಾಗ ಅದರ ಶಕ್ತಿ ಬರುತ್ತೆ ಅಂತಕ್ಕಂಥದ್ದು. ಆ ಪಿರಮಿಡ್ ಧ್ಯಾನದಲ್ಲಿ ಇವತ್ತು ಪ್ರಪಂಚದಲ್ಲಿ ಏನಾದರೂ ಪ್ರಪ್ರಥಮ ಬಾರಿಗೆ ಈ ಪಿರಮಿಡ್ ಧ್ಯಾನವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ PSSM ಮಾತ್ರ, ಬೇರೆ ಯಾವ ಸಂಸ್ಥೆನೂ ಕೊಟ್ಟಿಲ್ಲ. ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಆ ರಹಸ್ಯ, ಬ್ರಹ್ಮವಿದ್ಯೆಯ ಒಂದು ರಹಸ್ಯವನ್ನು ಕಲಿಸಿ ನಮ್ಮನ್ನು ಒಂದು ಮೈತ್ರಿ ಮಿತ್ರ ಮತ್ತು ಮಾಸ್ಟರು ಮತ್ತು ದೈವಾನುಪುರುಷ ಅಂತಕ್ಕಂಥ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರನ್ನು ದೈವಾನುಪುರುಷರನ್ನಾಗಿ ಮಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಅವರು ಪ್ರಪ್ರಥಮವಾಗಿ ಈ ಒಂದು ಜಗತ್ತಿನಲ್ಲಿ ನಮಗೆಲ್ಲರಿಗೂ ಸಹ ಆ ಒಂದು ಬ್ರಹ್ಮವಿದ್ಯೆಯ ರಹಸ್ಯವನ್ನು ಕಲಿಸಿ ಹೋಗಿದ್ದಾರೆ. ಮತ್ತು ಅದನ್ನು ಪ್ರತಿನಿತ್ಯನೂ ಸಹ ನಮಗೆ ಸ್ಫೂರ್ತಿಯಾಗಿ ನೆಲೆ ನಿಲ್ಲಿಸಿದ್ದಾರೆ. ಆದ್ದರಿಂದ ಇವರು ಒಂದು ಆಧುನಿಕ ಜಗತ್ತಿನ ಆಧ್ಯಾತ್ಮಿಕ ಶ್ರೇಷ್ಠ ಗುರು ಅಂತ ಹೇಳ್ತಾ, ಮತ್ತು ಅಂತಹ ಗುರುವನ್ನು ಪಡೆದಿರ್ತಕ್ಕಂಥ ಮತ್ತು ಅಂತಹ ವೇದಿಕೆಯಲ್ಲಿರ್ತಕ್ಕಂಥ ನಮಗೆಲ್ಲರಿಗೂ ಸಹ ನಾವೊಂದು ಅದೃಷ್ಟವಂತರು ಅಂತ ಹೇಳ್ಕೊಳ್ತಾ, ಮತ್ತೊಮ್ಮೆ ಪತ್ರಿಜಿ ಅವರಿಗೆ ನಮ್ಮ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೋವಿಂದರಾಜ್ ಅವರೇ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಸಮಸ್ತ ಕನ್ನಡಿಗರಿಗೂ ಪ್ರತ್ಯಕ್ಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಧ್ಯಾನಾರ್ಥಿಗಳಿಗೂ ಹಾಗೂ ಪರೋಕ್ಷವಾಗಿ ಅಂದರೆ ಡಿಜಿಟಲ್ ಮುಖಾಂತರ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ಎಲ್ಲರಿಗೂ, ಮುಖ್ಯವಾಗಿ ಇದನ್ನು ನೇರ ಪ್ರಸಾರ ಮಾಡಿರುವಂಥ PMC ವ್ಯಾಲಿ, PMC ಕನ್ನಡ, PMC ಹಿಂದಿ ಚಾನಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಪತ್ರಿಜಿಯವರನ್ನು ಕುರಿತು ಒಂದು ಅತ್ಯದ್ಭುತವಾದಂಥ ಹಾಡನ್ನು ಈಗ ನಾವು ನೋಡೋಣ. ಟೀಮ್ ಪ್ಲೀಸ್ ಪ್ಲೇ ದ ಸಾಂಗ್. ಸೊ ಈ ಒಂದು ಹಾಡು ಸುಮಂಗಳ ಮೇಡಮ್ ಅವರ ಟೀಮ್ ಕಡೆಯಿಂದ ರೆಡಿ ಮಾಡಿದ್ದಾರೆ. ಪತ್ರಿಜಿ ಕರ್ನಾಟಕ ವೆಜಿಟೇರಿಯನ್ ಮೂವ್ಮೆಂಟ್ ಅಂತ ಆ ಒಂದು ಸಂಸ್ಥೆಯಿಂದ ಇವರು ಶಾಖಾಹಾರದ ಬಗ್ಗೆ, ಪತ್ರಿಜಿಯವರ ಬಗ್ಗೆ ಒಂದು ಹಾಡನ್ನು ನೋಡೋಣ. ಅನಂತವಾದ ಓ ಶಕ್ತಿ ಭೂಮಿ ಮೇಲೆ ಇಳಿದು ಬಂದು ಮನುಕುಲಕ್ಕೆ ನೀಡಿದೆ ಯೋಗ. ಅಹಿಂಸೆ ಮಾರ್ಗವೇ ಹೇಳಿ ಶ್ವಾಸ ಅಸ್ತ್ರವೇ ಸಂಧಿಸಿ ಮನುಕುಲಕ್ಕೆ ನೀಡಿದೆ ಧ್ಯಾನ. ಕಠಿಣವಾದ ಮಾರ್ಗವನ್ನು ಸುಲಭತರ ಮಾಡಿಕೊಟ್ಟು ಜಗತ್ತಿನ ಮಹರ್ಷಿ. ನಿನ್ನ ಜನ್ಮವೇ ಮಹತ್ತರ, ನಿನ್ನ ಗುರಿ ಸಾಧನೆಗೆ ಸಾಗುವೆವು ನಾವು ಅನುಕ್ಷಣ. ನೀವೇ ನಮ್ಮ ದಿಕ್ಸೂಚಿ, ಅಹಿಂಸೆ ಜಯವ ಸಾಧಿಸಿದೆ, ಈ ಭುವಿನ ಸ್ವರ್ಗಧಾಮ ಮಾಡಿದೆ, ಪ್ರತಿ ಜೀವಿಗೆ ಧ್ಯಾನವ ಜಯ ಹೋ ಪತ್ರಿಜಿ. ಧ್ಯಾನದಿಂದಲೇ ಅಹಿಂಸೆ ತೋರಿದೆ, ನೀ ಬಯಸಿದ ಕನಸೆಲ್ಲ ಪೂರೈಸಿದೆ, ನಿರಂತರ ತುಂಬಿದೆಯ ನೀ ಸ್ಫೂರ್ತಿ.
ಮನಕ್ಕೆ ಕರೆಸಿದೆ, ಉಸಿರೇ ಗುರುವೆಂದು ನುಡಿದೆ, ಜನಗಳ ಹೃದಯವ ಅರಳಿಸಿದೆ, ನಾಡೆಲ್ಲ ಹಳ್ಳಿಯ ಸುತ್ತಾಡಿರುವೆ. ಹಿಂಸೆ ಬೇಡವೆಂದು ಸಾರಿ ಹೇಳಿದೆ, ಮೈತ್ರೇಯನು ನೀನು, ಸದಾ ನಮಗೆ ಸತ್ಯವನ್ನು ಬೋಧಿಸುತ್ತ ಬ್ರಹ್ಮರ್ಷಿಯಾಗಿರುವೆ. ಪ್ರತಿ ಕ್ಷಣವೂ ಜನರ ಹಿತಕ್ಕಾಗಿ ಬದುಕಿದೆ ಮಹಾಯೋಗಿ. ನಿಮ್ ಸೇವೆಗೆ ನಿಮ್ ಕರುಣಗೆ ವಂದಿಸಿತು ಈ ಮನಕುಲ. ನೀವೇ ನೀವೇ ನಮ್ಮ ದಿಕ್ಸೂಚಿ, ಅಹಿಂಸೆ ಜಯವ ಸಾಧಿಸಿದೆ, ಈ ಭುವಿನ ಸ್ವರ್ಗಧಾಮ ಮಾಡಿದೆ, ಪ್ರತಿ ಜೀವಿಗೆ ಧ್ಯಾನವ ಹೇಳಿ. ಜಯ ಹೋ ಪತ್ರಿಜಿ, ಧ್ಯಾನದಿಂದಲೇ ಅಹಿಂಸೆ ತೋರಿದೆ, ನೀ ಬಯಸಿದ ಕನಸೆಲ್ಲ ಪೂರೈಸಿದೆ, ನಿರಂತರ ತುಂಬಿದೆಯ ನೀ ಸ್ಫೂರ್ತಿ. ಮರಣ ಮಧುರ ಎಂದು ಬೋಧಿಸಿದೆ, ಪ್ರತಿ ಜೀವಿಯ ಆತ್ಮರೂಪ ಅಂದೆಯ, ವೈಜ್ಞಾನಿಕವೇ ಆತ್ಮಜ್ಞಾನ ನುಡಿದೆಯ, ಜ್ಞಾನವೆಂಬು ಜ್ಯೋತಿಯನ್ನು ಹಂಚಿದೆಯ. ಪ್ರತಿ ವ್ಯಕ್ತಿ ಗುರುವೆಂದು ಹೇಳಿದೆ, ಮಹಾಗುರಿ ನೀನೇನೇ, ಧ್ಯಾನ ಮಾರ್ಗವ ಆಧ್ಯಾತ್ಮಿಕ ತುಂಬ ಸರಳವಾಗಿ ಮಾಡಿದೀಯಾ. ರಾಶಿ ಕರುಣೆಯ ವಿಶ್ವ ಚೈತನ್ಯವ ಕೆರಳಿಸಿದೆ ಆತ್ಮಜ್ವಾಲೆಯನು. ನೀ ನುಡಿಗಳು ನೀ ಮಾರ್ಗಗಳು ಅಖಂಡವೆಲ್ಲ ಧ್ಯಾನ ಮೊಳಗಲಿ. ನೀವೇ ನೀವೇ ನಮ್ಮ ದಿಕ್ಸೂಚಿ, ಅಹಿಂಸೆ ಜಯವ ಸಾಧಿಸಿದೆ, ಈ ಭುವಿನ ಸ್ವರ್ಗಧಾಮ ಮಾಡಿದೆ, ಪ್ರತಿ ಜೀವಿಗೆ ಧ್ಯಾನವ ಹೇಳಿ. ಜಯ ಹೋ ಪತ್ರಿಜಿ, ಧ್ಯಾನದಿಂದಲೇ ಅಹಿಂಸೆ ತೋರಿದೆ, ನೀ ಬಯಸಿದ ಕನಸೆಲ್ಲ ಪೂರೈಸಿದೆ, ನಿರಂತರ ತುಂಬಿದೆಯ ನೀ ಸ್ಫೂರ್ತಿ. ಥ್ಯಾಂಕ್ ಯು ವೆಂಕಟ್ ಅಂಡ್ ಟೀಮ್. ತುಂಬ ಅದ್ಭುತವಾದಂಥ ಈ ಒಂದು ತೆಲುಗು ಹಾಡನ್ನ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡಿ ಈ ಒಂದು ವಿಡಿಯೋ ಸಾಂಗ್ನ ಪ್ರೆಸೆಂಟ್ ಮಾಡಿದ್ದಕ್ಕೆ. ಸೊ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ಆನ್ಲೈನ್ Patriji Aradhanotsav. So now we are at the fag end. Let's continue our mission to take the word of meditation, vegetarianism, pyramid energy, and spiritual science to one and all. So I thank each and every member who has visited Pyramid Valley and participated in this program today. On behalf of Pyramid Valley International, PMCKannada, and all the Karnataka masters, a heartful thanks to each and every one. Thank you all.
Some people work extremely hard and still don't get that element of success. And some people don't really have to work very hard and success just comes very easy to them. And people will say, oh, this is so unfair. They're not working hard and they're getting. It's nothing is unfair in this world. What we are seeing as hard work is visible karma in this costume. But what we don't know is that soul has done some very, very good karmas in another costume, which the world of today cannot see. But it's just that my mother started practicing meditation. So, you suddenly have a little shift in the house. And she would say, nahi, try it out, experiment. So it took a couple of years because I would just not listen. Was life actually fine? Yeah, life was fine because 25 years back, life was not what it is today. It's a very different world 25 years back. Very different. We didn't even have the word stress that time. In school and college, we've not used the word stress. It was only in physics. It was never in human emotions 25 years back. I don't have much to say about this episode. I just want you to experience what I experienced. What I do promise you is that it will be heavy. BK Shivani has been one of the most requested guests that we've ever had on the Ranveer show. And every spiritual conversation like this expands my consciousness. And I certainly hope that it expands your consciousness as well. For more consciousness expanding conversations, make sure you follow us on Spotify. Every episode's available on Spotify 48 hours before it's available anywhere else in the world. I send you lots of love. I send you lots of prayers. I send you lots of light. And I hope that lots of growth comes your way because of this episode. Sister Shivani on TRS. This is Lily, and this is Salesforce Customer 360. It tells Lily's barista exactly how Lily likes her large latte. Wow! Wow your customers in a whole new way with Salesforce Customer 360. Om Shanti, Sister Shivani. Om Shanti Ji. I feel so relaxed just sitting in front of you. Usually with podcasts, I'm supposed to begin with a lot of high energy. And then there's some episodes like this where my energy is not low at all. It's just very centered. And that's often an outcome of who is sitting in front of me. So thank you for coming down to our space. Thank you so much, Shukriya. How are you feeling today? Very nice. Because I just started with my morning class before coming here. So obviously when we begin the day with studying high energy words and sharing them. Very stupid question to begin this conversation. But how much do you think sleep has to do with your reality once you sort of begin a spiritual journey? Do you think the amount of sleep required reduces? Because I've been meditating for maybe 6-7 years now, and every year I've seen a reduction in how much sleep I need. And it's definitely an outcome of age. Like as you age, you need lesser sleep. But the deeper my meditations go, the lesser sleep I need. Sometimes because maybe sleep is simulated in the meditation, but other times just because I don't know. That's what I'm asking you. No. Sleep depends on how the day has been. So if the day has been with a lot of clutter on the mind, stress, emotional fatigue, basically, not physical fatigue. So we sleep for charging of the body and for the mind, energizing of the body and the energizing of the mind. The kind of lifestyles we lead, body doesn't get very fatigued. We're living in AC homes, working in AC offices, driving in AC cars. Physical fatigue is for those who are doing physical work like construction or farmer. That's physical fatigue. But most of us are experiencing emotional fatigue. So if my mind during the day has created a lot of lower vibrational energy, which means stress, anger, critical, judgmental thinking, just even in my mind, even if it's not in my words and behavior, getting hurt, feeling let down, so the lower vibrational energy. So then my mind is tired. It's fatigued. And what will happen is, as are the quality of my thoughts during the day, so will also be the quality of my thoughts in the night during my sleep. So that's why when we are disturbed, we don't even fall off to sleep easily. It takes time to go to sleep because the mind is not going into the delta stage. So during the day, we are in the beta plus stage, which is a lot of thinking. Then we go from beta plus to beta to alpha
that is dream stage, which is also where we go in meditation, then theta, and then delta. Delta means absolutely deep sleep, where even if somebody makes a noise around you, you won't come to know. It's one of those minutes. But when we are very turbulent emotions during the day, we are not able to go very easily into the delta stage. So we are in that beta alpha stage very often. We tend to wake up in the middle of the night, then again try to fall off to sleep because we haven't gone into that theta delta stage. So that way we will take longer. We need longer. And today, if you see people, even after sleeping longer hours, don't get up very fresh and energetic in the morning. They feel like sleeping a little more because the body's energized and rested, but the mind is still tired because they were thinking even in their sleep. Dreams, turbulent emotions, even during sleep. Also depends on what content I was consuming before going to sleep. So many of us are with our phone before sleeping. So, again, consuming either the world news or some kind of media which is not very soothing and calming before sleeping. So if that's my lifestyle, I will need more sleep. I often wonder why the older generations in India, but pretty much all over the world, actually consume this much news. Yes. Like, I feel it's important to know about your world, but not kind of be addicted to it. This whole 8 p.m. news, 9 p.m. news, it's so late in the day. And I often see folks my age kind of not in that system, even in their late 20s. They prefer kind of not consuming old school media like television, etc. Yes. I mean, the narrative all over the world is that old school media is manipulated in many ways because of many angles. But these kind of elements, which are sort of, I mean, I want to call it lower vibrational elements. It could be this, it could be violence on TV. And, violence of all sorts, even emotional violence. Yes. To some degree, I would even say some soap operas where there is emotional violence as a part of the story. Absolutely. Absolutely. Do you think we are heading into a phase of human history where these things are moving away and aspects like spiritualism, like meditation are actually rising? Like, the real question here is, do you think we're moving into a sort of age of light in the 2020s and 2030s? Because I know for a fact that even with me, all these meditation and these things didn't make sense to me in college. I used to laugh upon it. Yes. And it just came into my life in such a strong way. Right. So there has to be a reason it came into my life when I was meant to do this podcast and reach out to so many people. Right. And that just makes me question the age we're going into, because when I talk to people in their 30s and 40s, they say that we weren't like you in your 20s. Yes. And I tell them that I don't know I'm like this, but it's just situations that cause this. But there are not many who are in their 20s today and are like this. So it's not about the age of the body. There could be somebody in their 20s and very inclined towards a meditative living. And there could be somebody in their 80s and still not interested. So it's not to do with the age of the body. It's to do with the intention of the soul. What it's like, there's a whole buffet around you. Are you more inclined towards the junk food or are you more inclined towards the healthy food? Which one are you going to choose doesn't really depend on your age. It just depends on your liking, your intentions. Do you think many new souls are actually going for the healthy food? Because that's what we notice. It's not about new souls. It could also be old souls. Because what we are going through right now is a time of a paradigm shift. So both the things are going to be happening at the same time. It's like the 3 a.m., 4 a.m. of the 24-hour cycle, where some people are in deep sleep and some people are beginning their awakening. So for someone, it's a good night, and for another one, it's a good morning. So it is that time. So this is what we call the transition. Like we go through a 24-hour cycle. So it's morning, afternoon, evening, night. Time is cyclic. Spring, summer, autumn, winter, time is cyclic. Similarly, there is a bigger world cycle. Golden Age, Silver Age, Copper Age, Iron Age, which in Hindi we call Satyug, Treta Yug, Dwapar Yug, Kal Yug. Today's world is called Ghor Kal Yug, which means peak of Iron Age. So we are here at that cusp where it is a peak of Iron Age, but it's also now going to be the beginning of the Satyug. Yes, absolutely. That's why you're inclined towards raising your vibration. When you say it's going to be the beginning,
How far are we really? Are we like 200 years away? No, it's not that far Okay. away. Can't you see how lower the vibrations of Kali Yuga are moving? Because of all this destruction happening in the world? Do you think? Everything. It's not just destruction outside, it is about the decline inside. So this soul is like a battery, if we visualize it like a battery. So Satyug means battery fully charged. So there's divinity. And then as we take a body, rebirth, coming down, so morning to afternoon to evening to night, battery is. So that's when the vices are at its peak. So ego, lust, greed, jealousy, hurt, worry, now mental health issues also. So this is all meaning the mind is not at that higher vibrational energy. So we've reached here. So now how more longer are we going to be in this stage or go even? So this is the time of the transition where the night is coming to an end and the morning is beginning. So some people will be on the night side, still sleeping, and some people will start the awakening. So for example, if you say, I have started meditation, which means you have started raising your vibration, raising it from that lower vibrational frequency of what we used to be to raising to being calm, stable, accepting people, forgiving. So you're raising your vibration. But when you raise your vibration, it's not only your vibration, it radiates. Energy doesn't stay inside. Energy radiates. So you're radiating your vibration into the collective energy of the planet. So when one soul raises their energy, it's not only about them, they radiate that into the collective consciousness of the planet. So the energy of the planet is going to shift. So don't need a very big number, just need a small number, which is called the tipping point. When that small number compared to the 800 crore population of the planet, so we don't have to wait 800 crore people will think of meditating and raising. Small number, which is called the tipping point, when they raise their vibration, they will overpower the lower vibrational energy and the world will shift. Were you always like this? Like since childhood? Not at all. Not at all. Okay. Not at all. After the age of 25, I started. After the age of 25? Yeah. What was happening between 20 and 25? Between 20 and 25, I was doing my engineering. Oh, okay. Yeah. Okay. So I was doing my engineering and yeah, normal, college, fun, parties, the other kind of fun. Now it's okay. the other kind of fun. So no, I was not at all like that. Not at all. What happened? Nothing happened actually. My life has been pretty smooth. I was good academically, everything was fine at home, so nothing happened. But it's just that my mother started practicing meditation. So, you suddenly have a little shift in the house. You see her. But then she used to keep telling me to do it. And the more she said it, the more I moved away because I didn't feel I needed it. I thought, why I needed it? Life is fine. Why do I need to do this? And she would say, nahi, try it out, experiment. So it took a couple of years because I would just not listen. Was life actually fine? Yeah, life was fine because 25 years back, life was not what it is today. It's a very different world 25 years back. Very different. We didn't even have the word stress that time. We didn't have the word stress in school and college. We've not used the word stress. It was only in physics. It was never in human emotions 25 years back. So life was quite fine. And I didn't have any issues or problems outside. So I think in that era, we called that life fine, that there is no problem. And I think in that time in student life, only as long as you're doing academically fine, everything is okay. There's no other pressure. And I think it's my personality because she was asking me too much to do it. I was like, the more she asked, the more I went, no, I'm not interested. No, That's I'm a lot not of us. interested. Yeah, that's why. So, and I also felt, I don't know, I didn't find many things logical when I heard it the first time. So even after I tried, I again moved away. That I'm not understanding this scientifically. And then without any reason, like you said, without any reason it happens. One day I just said, today I want to learn it. But nothing had happened. It just came. I've been thinking so much about time because whether it's my own
existence, whether it is material success I see around me or whether it is spiritual success I see in people who started meditating early, it's always an outcome of situations, and those situations were put into those people's lives. Yeah. Which has made me think that it's definitely about an element of willpower and hard work and how much dedication you have towards processes. But so much of it is based on your own personality, which is again an outcome of time. Who were the people you met when you were a child? Who was in your family? When did they get into meditation? If some people work really hard in life, why do they work hard in life? Why are those same people drawn to sports, where you see athletes working hard and you're inspired from them? Like, so much of the world and so much of the people's stories are pre-decided according to me. Yes. There's definitely an element of willpower and what's it called? When you do things yourself, like an element of self. But then there's such a huge element of time. Yeah, so pre-decided by who? You have sugar. Have rice in control. Little rice. No. Ayo lo 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 lo. Are no. Don't take attention, just eat no. No. Ayo low. Its GI is low. GI? Glycemic index. This is India Gate's Sugar Watcher Special. Its GI is low, which means your sugar release will be slow. So when you eat this rice, your sugar level won't rise. India Gate Sugar Watcher Special, where the GI is... I'm asking you that question. You use the word pre-decided. So pre-decided by... Because it is pre-decided. But pre-decided by who? By your own past? Yeah, so that's it. Okay. So the element is not of time, the element is of my karma. Some people work extremely hard and still don't get that element of success. And some people don't really have to work very hard and success just comes very easy to them. And people will say, oh, this is so unfair. They're not working hard and they're getting... Nothing is unfair in this world. Everything is fair. It's just that what we are seeing as hard work is visible karma in this costume. But what we don't know is that soul has done some very, very good karmas in another costume which the world of today cannot see. And so this consequence of success is not of only this hard work, it is the work that the soul has done on their journey of lifetimes. So nothing is luck, nothing is coming out of nowhere, everything is pre-decided by the karma I, the soul, choose to create. So karma and my destiny walk hand in hand. If you've accumulated a certain amount of, I don't want to call it bad, but like some kind of negative karma. Right. Is there a way to erase it without actually going through the outcomes of it? No, the outcome will always come. But if you have energized yourself, the way you will face the outcome will be different. And so there will be no suffering. For example, before you started meditation and after you started meditation, see the way how you are responding to scenes of life. So meditation is not about feeling calm only while meditating. Meditation creates a shift in our personality, and that personality is visible in the day-to-day karma. So earlier, let's say what I was 25 years back, if something didn't go my way, I'll react. But at that time, I call that reaction as normal. That anger is normal, so I'll get angry because that's the vibration at which I was. It's a result of the sanskar and the karma that I have carried. What is sanskar? Sanskar means my nature. Anger is a sanskar. Like habits. Personality? Personality. But personality is still, actually there's no English word for sanskar. Personality is, today we call personality in terms of my body language, the way I speak. Sanskar is emotional patterns. Like criticism can be a sanskar, appreciation can be a sanskar. Doubt can be a sanskar, trust can be a sanskar. So if you are a person who trusts very easily, so we will say trust is your nature. So trust is your sanskar. Somebody doubts very easily. That's their sanskar. Someone is very stable. Someone is very reactive. Emotional patterns, which have come with me from my past karma. And that's why the baby born has sanskars. Just the other day, I was with somebody who has twins, just 2 months old, twins. They don't look very similar.
And the mother very sweetly said, she said, the day they were born, I can see they are so different. I said, how do you see in a one day old baby that they are different? She said, they're so different. One is so smiling. The other one is like, now the child has done no karma. It's just a 1 day old child. But 1 day is the age of the body. The soul. So the soul in the previous costume, if they were light, happy, smiling, they're just going to carry that sanskar, body changed. And the other soul, little grumpy, because that's how the soul was in the previous costume. So we are starting this birth with our karma and sanskars, and now the present karma. So you said if we've created any heavy baggage, could be in this birth, I could have made a lot of mistakes in this birth also, or I could carry from the past, doesn't matter. Consequence will come. But now if I have changed my way of responding, the consequence doesn't feel heavy. It's like wearing a bulletproof costume. Your way of responding to the situation will change. Like if I would react earlier, then the suffering is more for me. Today, the same situation, and I can be like, it's okay. There must be something good in this also. So now that situation is not creating an element of suffering for me because I've changed my present karma. So when we start meditation, we are creating a cleansing here, and this will help us to face the consequence of past karma, and this will help us. Only the breath. Only the breath. In the